ಎಲ್ಲರಿಗೂ ನಮಸ್ಕಾರಗಳು. ಕೇಳುಗರೆ, ನೀವು ಕೇಳುತ್ತಿರುವಿರಿ 90.4 FM ಕಂಪನಾಂಕದಲ್ಲಿ ದೀಪಾ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ. ಕರ್ನಾಟಕ ಸರ್ಕಾರ, ಶಾಲಾ ಶಿಕ್ಷಣ ಇಲಾಖೆ, KKRDB, ವರದಶ್ರೀ ಫೌಂಡೇಶನ್ ಹುಬ್ಬಳ್ಳಿ ಇವರುಗಳ ಸಹಯೋಗದಲ್ಲಿ ಸರ್ವೋದಯ ಸಮೂಹ ಶಿಕ್ಷಣ ಸಂಸ್ಥೆ ಹೊರ್ತಿ ಹಾಗೂ ಹುಬ್ಬಳ್ಳಿಯ ಆರ್ಗ್ಯಾನಿಕ್ ಅರಮನೆ ಹಾಗೂ ಗ್ರಾಮೀಣ ಭಾರತಿ 90.4 FM ರೇಡಿಯೋ ಅರ್ಪಿಸುವ ಮಿಷನ್ SSLC 25 ರೇಡಿಯೋ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಪ್ರೀತಿಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ವಿಷಯ ಕನ್ನಡ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಸಂಪನ್ಮೂಲ ಶಿಕ್ಷಕರುಗಳಾದ ಶ್ರೀಮತಿ ಜಯಶ್ರೀ ಹಕ್ಕಂಡಿರವರು ಹಾಗೂ ಹನುಮಂತಪ್ಪ ಶಿಕ್ಷಕರು. ಇವರನ್ನು ನಿಮ್ಮೆಲ್ಲರ ಪರವಾಗಿ ಹಾಗೂ ಗ್ರಾಮೀಣ ಭಾರತಿ 90.4 FMನ ಪರವಾಗಿ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಕನ್ನಡ ವಿಷಯದಲ್ಲಿ ಏನಾದರೂ ಗೊಂದಲಗಳು, ಪ್ರಶ್ನೆಗಳು ಇದ್ದಲ್ಲಿ 9490155757ಗೆ ವಾಟ್ಸಪ್ ಮಾಡ್ರಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆದರದ ಪ್ರೀತಿಯ ಸ್ವಾಗತ. ಬನ್ನಿ ಇದೀಗ ಕೇಳೋಣ ಕನ್ನಡ ವಿಷಯದ ಕುರಿತು. ಭಾಷೆ ಕನ್ನಡ ವಿಷಯವನ್ನು ಕೇಳ್ಕೊಳ್ಳೋದಕ್ಕೆ ಹಾಗೆ ಪೆನ್ನು ಮತ್ತು ನೋಟ್ಸನ್ನು ಎಲ್ಲ ಎತ್ತಿಟ್ಕೊಳ್ಳಿ. ನಾನು ಜಯಶ್ರೀ ಹಕ್ಕಂಡಿ, ನನ್ನೊಟ್ಟಿಗಿದ್ದಾರೆ ಶ್ರೀ ಹನುಮಂತಪ್ಪ ಚೆಳ್ಳೂರು, ಸರಕಾರಿ ಪ್ರೌಢಶಾಲೆ ಮುಕ್ಕಂಪಿಯವರು. ಸರ್ ನಮಸ್ಕಾರ ತಮಗೆ, ಹಾಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಇವತ್ತು ಯಾವ ವಿಷಯವನ್ನು ಹೊತ್ಕೊಂಡು ಬಂದಿದ್ದೀರಾ? ಯಾವ ಥೀಮನ್ನು ಮಕ್ಕಳಿಗೆ ಕೊಡೋದಕ್ಕೆ ಬಯಸ್ತಾ ಇದ್ದೀರಾ? ಮೇಡಮ್, ನಮಗೆ ಇವತ್ತು ಪ್ರಥಮ ಭಾಷೆ ಫಸ್ಟ್ ಪಾಠ ನಮ್ಮ ಭಾಷೆ ಅಂತ. ಈ ನಮ್ಮ ಭಾಷೆಯಿಂದ ಎಷ್ಟು ಅಂಕಗಳು ನಮಗೆ ಲಭ್ಯವಾಗ್ಬೋದು ಅನ್ನುವ ಒಂದು ಇದ್ರ ಮೇಲೆ ನಾವು ಇವತ್ತು ವಿಷಯವನ್ನು ತೆಗೆದುಕೊಂಡು ಬಂದಿದ್ದೀವಿ. ಈಗ ನಮ್ಮ ಭಾಷೆ 3ರಿಂದ 4 ಅಂಕ ಬರುವ ಸಾಧ್ಯತೆಗಳಿದ್ದಾವೆ. ನಮ್ಮ ಭಾಷೆಯನ್ನು ಬರೆದಿರ್ತಕ್ಕಂಥ ಕವಿ ಹೆಸರು ಎಂ ಮರಿಯಪ್ಪ ಭಟ್ಟರು ಅಂತ. ಇಲ್ಲಿ ನಮಗೆ ಕವಿ ಪರಿಚಯ 3 ಅಂಕಕ್ಕೆ ನಿಗದಿಯಾಗಿರುತ್ತೆ. ಅದನ್ನು ನಮಗೆ ಅಲ್ಲಿ ಪ್ರಶ್ನೆಯಲ್ಲೇ ಕೊಟ್ಟಿರ್ತಾರೆ. ಏನಂತಂದರೆ, ಕವಿಯ ಕಾಲ, ಸ್ಥಳ, ಕೃತಿಗಳು ಮತ್ತು ಪ್ರಶಸ್ತಿಗಳನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿರ್ತಾರೆ. ವಾಕ್ಯ ರೂಪದಲ್ಲಿನೇ ಬರೀಬೇಕಾಗುತ್ತೆ. ಹೌದು ಮೇಡಮ್. ಅಂದರೆ ನಮಗೆ ಪೂರ್ಣ 3 ಅಂಕಕ್ಕೆ 3 ಅಂಕಗಳು ಬರಬೇಕಂದ್ರೆ ವಾಕ್ಯ ರೂಪದಲ್ಲಿ ನಾವು ಬರಬೇಕಾಗುತ್ತೆ. ಹೌದು ಮೇಡಮ್. ಯಾಕಂತಂದರೆ ನಮಗೆ 3 ಅಂಕ ಬರ್ಬೇಕಂದ್ರೆ ವಾಕ್ಯ ರೂಪದಲ್ಲಿ ಬರೀಬೇಕು. ಇಲ್ಲ ಅಂತಂದರೆ ನಾವು ಏನೋ ಕಾಲ, ಸ್ಥಳ ಹಿಂಗೇನ ಬರೆದ್ರೆ 3 ಅಂಕ ಬರೋದು ಸಾಧ್ಯತೆ ಕಡಿಮೆಗಳಿರ್ತವೆ. ಓಕೆ, 2 ಅಂಕಗಳು ಬರ್ಬೋದು. ಹೌದು ಮೇಡಮ್. ಹಂಗಾಗಿ ಆ ಒಂದು ಕವಿ ಪರಿಚಯವನ್ನು ನಾವು 3 ಅಂಕಕ್ಕೆ ಅವರ ಸ್ಥಳ, ಕಾಲ, ಆಮೇಲೆ 1-2 ಕೃತಿಗಳು ಮತ್ತು ಪ್ರಶಸ್ತಿಗಳನ್ನು ಬರೆದ್ರೆ ಒಳ್ಳೆಯದು ಅಂತ. ಅದು ಯಾವ ರೀತಿ ಅಂತ ಹೇಳ್ತೀನಿ ನೋಡ್ರಿ. ಎಂ ಮರಿಯಪ್ಪ ಭಟ್ಟರವರು 1906ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಎನ್ನುವ ಒಂದು ಗ್ರಾಮದಲ್ಲಿ ಜನಿಸಿರುತ್ತಾರೆ. ಬಹುಭಾಷಾ ವಿದ್ವಾಂಸರಾದ ಅವರು ದ್ರಾವಿಡ ಭಾಷೆಗಳನ್ನು ತುಲನಾತ್ಮಕ ಅಧ್ಯಯನ ಮಾಡುವುದರೊಂದಿಗೆ ನಿಘಂಟು ರಚನೆಯಲ್ಲಿ ಅನುಪಮ ಸೇವೆಗೈದಿರ್ತಕ್ಕಂಥ ವ್ಯಕ್ತಿಗಳು. ಇವರು ಮದ್ರಾಸ್ ವಿಶ್ವವಿದ್ಯಾನಿಲಯದ ಕನ್ನಡ ಪ್ರಾಧ್ಯಾಪಕರಾಗಿ ದುಡಿದವರು. ಇವರು ಬರೆದಿರ್ತಕ್ಕಂಥ ಕೃತಿಗಳೆಂದರೆ ತುಳು ಇಂಗ್ಲೀಷ್ ನಿಘಂಟು, ಅಭಿನವ ಮಂಗರಾಜನ ನಿಘಂಟು, ಜಾತಕ ತಿಲಕಂ, ಛಂದಸ್ಸಾರ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಅವರಿಗೆ ಬಂದಿರತಕ್ಕಂಥ ಪ್ರಶಸ್ತಿಗಳೆಂದರೆ ಕರ್ನಾಟಕ ಸರ್ಕಾರದ ಪುರಸ್ಕಾರ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಲಭಿಸಿದವೆ. ಇವರ ಪ್ರಸ್ತುತ ನಮ್ಮ ಭಾಷೆ ಗದ್ಯ ಭಾಗವನ್ನು ಎಂ ಮರಿಯಪ್ಪ ಭಟ್ಟರವರ ಕನ್ನಡ ಸಂಸ್ಕೃತಿ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಅಂತ. ಇಷ್ಟು ನಾವು ಬರೆದ್ರೆ ನಮಗೆ 3 ಅಂಕ ಸಿಗ್ಬೋದು ಮೇಡಮ್. ಇದು ಆಯ್ಕೆ ಕೂಡ ಆಗುತ್ತೆ ಬಹುಶಃ ಸಂದರ್ಭಕ್ಕೆ ಅಂತ ಅನಿಸುತ್ತೆ. ಕೊನೆಯದಾಗಿ ಹೇಳಿದ್ದವುಗಳು ಆಯ್ಕೆ ಬರಿಬೇಕಾದಾಗ ಇದು ಭಾಳ ಹೆಲ್ಪ್ ಆಗುತ್ತೆ ಸರ್. ಈಗ ಈ ಪಾಠದ ಒಂದು ಆಶಯ ಏನಾಗಿದೆ ಸರ್? ಈ ಪಾಠದ ಒಂದು ಆಶಯ ಮೇಡಮ್, ನಮ್ಮ ಭಾಷೆ ಅನ್ನೋದೈತಲ್ಲ, ಕನ್ನಡ ಭಾಷೆ ಸಾಹಿತ್ಯ ಸ್ವರೂಪ ಇತಿಹಾಸವನ್ನು ವಿಶ್ಲೇಷಿಸುವ ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ. ಕನ್ನಡದ ಮಹತ್ವವನ್ನು ಎತ್ತಿ ಹಿಡಿದಿದೆ ಅಂತ ಈ ಪಾಠದಲ್ಲಿ. ಕನ್ನಡ ಭಾಷಾ ಬೆಳವಣಿಗೆ, ಶಬ್ದ ಭಂಡಾರವನ್ನು ಪರಿಚಯಿಸುವ ಕಾಳಜಿ ಈ ಒಂದು ಪ್ರಸ್ತುತ ಪಾಠದಲ್ಲಿ ಪ್ರಧಾನವಾಗಿದೆ ಅಂತ. ಮಾತೃಭಾಷೆಯ ಆಂತರ್ಯದಲ್ಲಿರುವ ಆತ್ಮೀಯತೆ, ಸೊಗಸು, ಅದರ ಬಳಕೆ ವಿಧಾನ,
ಅತ್ಯಂತ ಮನೋಜ್ಞವಾಗಿ ಈ ಒಂದು ಪ್ರಸ್ತುತ ಪಾಠದಲ್ಲಿ ಅಭಿವ್ಯಕ್ತಗೊಂಡಿದೆ ಅಂತ. ಅಂದ್ರೆ ಕನ್ನಡ ಭಾಷೆಯ ಸೊಗಸನ್ನ ಇಲ್ಲಿ ಮನೋಜ್ಞವಾಗಿ ಲೇಖಕರು ವರ್ಣಿಸಿದ್ದಾರೆ ಅಂತ ಹೇಳ್ಬೋದು. ಹೌದು ಮೇಡಮ್. ಅಂದ್ರೆ ಭಾಷೆ ಬೇಕಾಗುತ್ತೆ, ಭಾಷೆ ಬೇಕು ಮೇಡಮ್. ಅದು ಭಾಷೆ ಸಂವಹನ ಅಂತ ಹೇಳ್ತಾ ಇದ್ದೀವಿ ನಾವು. ಹಾಂ ಮೇಡಮ್. ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಅಂತಂದ್ರೆ ಏನು ಉತ್ತರ ಕೊಡ್ಬೋದು ಸರ್? ಭಾಷೆ ಇಲ್ಲದೆ ಯಾವುದೂ ಕೆಲಸ ನಡೆಯಲ್ಲ ಮೇಡಮ್. ಅದು ಭಾಷೆ ಸಂವಹನ ಅಂದರೆ ಭಾಷೆಯು ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಒಂದು ಅಮೂಲ್ಯವಾಗಿರ್ತಕ್ಕಂಥ ಸಾಧನ. ಹೌದು ಸರ್, ಹೌದು. ಹಾಂ ಮೇಡಮ್. ಸರ್, ಇಲ್ಲಿ ಪ್ರಾಣಿಗಳಿಗೂ ಮತ್ತು ಮನುಷ್ಯನಿಗೂ ಇಲ್ಲಿ ಒಂದು ವ್ಯತ್ಯಾಸ ಕಾಣ್ಬೋದು ನಾವು. ಯಾಕೆ ಪ್ರಾಣಿಗಳು ಮತ್ತು ಮನುಷ್ಯನು ಇಲ್ಲಿ ವ್ಯತ್ಯಾಸವಾಗಿ ವಿವಿಧ ರೀತಿಯಲ್ಲಿ ಬೇರೆ ಬೇರೆಯಾಗಿ ಕಾಣಿಸ್ಕೊತಾನೆ ಸರ್? ಇಲ್ಲಿ ಮನುಷ್ಯರು ಮತ್ತು ಪ್ರಾಣಿಗಳು ಮೇಡಮ್, ಪ್ರಾಣಿಗಳು ತಮ್ಮ ಚಲನವಲನಗಳನ್ನು ಅವು ಏನು ಮಾಡ್ತವೆ, ಅಭಿವ್ಯಕ್ತಿಸ್ತವೆ. ಅವುಗಳನ್ನು ಮಾತನಾಡ್ತಕ್ಕಂಥ ಸಾಮರ್ಥ್ಯ ಮನುಷ್ಯನಿಗಿದೆ ಅಂತ. ಹಂಗಾಗಿ ಇಲ್ಲಿ ಪ್ರಾಣಿಗಳು ಅವರು ಅದು ನೋಡ್ಕೊಂಡ್ಬಿಟ್ಟು ಆ ಪ್ರಾಣಿಗಳ ಮರಿಗಳು ಕಲ್ಕೋತಾವೆ ಅಷ್ಟೇ, ಅನುಕರಣೆ ಮಾಡ್ತವೆ. ಹೌದು ಮೇಡಮ್. ಆದರೆ ಮನುಷ್ಯ ಅದನ್ನಲ್ಲ ಮೇಡಮ್, ಅವನ್ನೆಲ್ಲವನ್ನು ಕೂಡ ಮೌಖಿಕವಾಗಿ ಮಾತಾಡ್ತಾನೆ. ಇದೊಂದು ವಿಶೇಷವಾದದ್ದು. ಹೌದು ಮೇಡಮ್. ಹಂಗಾಗಿ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನಗಳ ವಿಷಯವಾಗಿ, ಆಹಾರ ವಿಚಾರವಾಗಿ ತರಬೇತಿಯನ್ನು ಕೊಡ್ತಾರೆ. ಹೀಗಾಗಿ ಮನುಷ್ಯ ವಿಶೇಷವಾಗಿ ಇಲ್ಲಿ ಎದ್ದು ಕಾಣಿಸ್ತಾನೆ. ಯಾಕೆ ಅಂದ್ರೆ ಅದು ಭಾಷೆ ಮಹತ್ವ ಗೊತ್ತಿದೆ, ಭಾಷೆಯನ್ನ ಅರ್ಥಕೊಂಡಿದ್ದಾನೆ, ಭಾಷೆಯ ಬಳಕೆ ಗೊತ್ತಾಗಿದೆ, ಭಾಷೆಯನ್ನ ಕಲ್ಕೊಂಡಿದ್ದಾನೆ. ಹೌದು ಮೇಡಮ್. ಹಾಗಾಗಿ ಭಾಷೆ ಒಂದು ಸಂವಹನ ಮಾಧ್ಯಮ ಅಂತೇಳಿ ಹೇಳ್ಬೋದು. ಸರ್, ಇಲ್ಲಿ ಭಾಷೆಯ ಒಂದು ಲಕ್ಷಣಗಳೇನಾದರೂ ಹೇಳೋಕ್ಕಾಗುತ್ತಾ ಸರ್? ಭಾಷೆಯ ಲಕ್ಷಣಗಳು ಅಥವಾ ಭಾಷೆಯಲ್ಲಿ ಯಾವ ರೀತಿಯಾಗಿರ್ತವೆ? ವ್ಯಾವಹಾರಿಕ ಅಂತ ಕೇಳಿದ್ದೀನಿ ನಾನು, ಗ್ರಾಂಥಿಕ ಭಾಷೆ ಅಂತ ಹೇಳಿ ಕೇಳಿದ್ದೀನಿ. ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಅಂತ ನೀವು ತಾವು ಹೇಳ್ಬೋದು ಮೇಡಮ್. ಇಲ್ಲಿ ವ್ಯಾವಹಾರಿಕ ಅಂದರೆ ಅದೊಂದು ಜೀವದ ಭಾಷೆ ಮೇಡಮ್. ಅದರಲ್ಲಿ ಜನರು ಮಾತನಾಡುತ್ತಾರೆ ಮತ್ತು ವ್ಯವಹರಿಸುತ್ತಾರೆ. ಗ್ರಾಂಥಿಕವೆಂದರೆ ಒಂದು ಅಭಿವೃದ್ಧಿ ಹೊಂದಿದ ಗ್ರಂಥ, ರಚನೆಯಲ್ಲಿ ಉಪಯೋಗವಾದ ಭಾಷೆ. ಎಲ್ಲ ವ್ಯಾವಹಾರಿಕ ಭಾಷೆಗಳು ಗ್ರಾಂಥಿಕವಾಗಬೇಕಾಗಿಲ್ಲ, ಹಾಗೆಯೇ ಎಲ್ಲ ಗ್ರಾಂಥಿಕ ಭಾಷೆ ಇಂದು ವ್ಯಾವಹಾರಿಕವಾಗಿ ಇರುವುದಿಲ್ಲ ಮೇಡಮ್. ಅಂದರೆ ಈಗ ಉದಾಹರಣೆಯಾಗಿ ತುಳು ಒಂದು ಸುಂದರವಾದ ವ್ಯಾವಹಾರಿಕ ಭಾಷೆ, ವ್ಯವಹರಿಸಬಹುದು. ಆದ್ರೆ ಗ್ರಂಥ ಭಾಷೆ ಅಲ್ಲ ಮೇಡಮ್, ಭಾಷೆ ಇಲ್ಲ. ಅಂದ್ರೆ ಗ್ರಂಥಗಳು ಉದಯಿಸಿಲ್ಲ ಅಥವಾ ಲಿಪಿ ಇಲ್ಲ. ನಾವು ವ್ಯವಹಾರಕ್ಕಾಗಿ ಅದನ್ನು ಚೆನ್ನಾಗಿ ಮಾತನಾಡಬಹುದು ಮೇಡಮ್. ಹಾಗಾದ್ರೆ ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆ ಎರಡೂ ಇರ್ತಕ್ಕಂಥ ಒಂದು ಭಾಷೆಗೆ ಉದಾಹರಣೆ ಕೊಡ್ಬೋದಾ ಸರ್ ತಾವು? ಹೌದು ಮೇಡಮ್. ಕನ್ನಡ ಭಾಷೆ ಕೊಡ್ಬೋದು, ಅದಕ್ಕೆ ತೆಲುಗು ಕೊಡ್ಬೋದು. ಹೌದು ಮೇಡಮ್. ತಮಿಳು ಕೊಡ್ಬೋದು ಮೇಡಮ್. ಓಕೆ ಸರ್. ಹಾಗಾದ್ರೆ ಈ ಭಾಷೆಯನ್ನ ಕಲಿತಾ ಆ ಲಿಪಿ ಬರವಣಿಗೆ ಸರ್, ಲಿಪಿ ಯಾವ ರೀತಿಯಾಗಿ ಬರಿಬೇಕು ಅಂತಕ್ಕಂಥದ್ದು, ಆ ಲಿಪಿ ಜಾಡು ಯಾವ ರೀತಿಯಾಗಿ ಆರಂಭಗೊಂಡಿತು ಸರ್? ಲಿಪಿಯ ಜಾಡು ಆರಂಭಗೊಂಡಂತ ಬಗೆ ಹೇಗೆ ಸರ್? ಒಳ್ಳೆ ಪ್ರಶ್ನೆ. ಯಾವ ಓದು ಬರಹವಿಲ್ಲದ ಹಳ್ಳಿಯ ಕೆಲಸಗಾರನಾದರೂ ಸರಿಯೇ ತಾನು ದಿನಗೆಲಸಕ್ಕೆ ಹೋದ ಲೆಕ್ಕವನ್ನು ಗೋಡೆಯ ಮೇಲೆ ದಿನಂಪ್ರತಿ ಒಂದೊಂದು ಗೆರೆ ಎಳೆದು ಗುರುತಿಸಿ ಕೊನೆಯಲ್ಲಿ ಎಣಿಸಿ ಲೆಕ್ಕ ಹಾಕಿ ಸಂಬಳವನ್ನು ಪಡೆಯುತ್ತಾನೆ ಅಂತ. ಹಾಲು ಮಾರುವವರು ಹೀಗೆಯೇ ಲೆಕ್ಕವಿಡುವುದುಂಟು. ಇದೇ ಲಿಪಿಯ ಮೊದಲಿನ ಜಾಡು ಎನ್ನಬಹುದು ಮೇಡಮ್. ಯಾವುದೇ ನಮಗೆ ಓದು ಬರಹ ಗೊತ್ತಿಲ್ಲದೆ ಇದ್ದಾಗೂ ಕೂಡ ನಾವು ಆ ಲೆಕ್ಕಗಳನ್ನು ಗೋಡೆಯ ಮೇಲೆ ಬರೆದು ಆ ರೀತಿಯಾದ ಲೆಕ್ಕವನ್ನು ಇಟ್ಕೊಂಡು ಬಂದಿರತಕ್ಕಂಥ ಒಂದು ಏನು ಕಲಿಯಲಾರದಂತ ವ್ಯಕ್ತಿ ಕೂಡ ಆಗಿನ ಕಾಲದಲ್ಲಿ ಗೋಡೆಯಲ್ಲಿ ಹಾಲು ತಗೊಂಡ್ರೆ ಇಷ್ಟು ಹಾಲು ತಗೊಂಡ್ರೆ ಒಂದೊಂದೇ ಗೆರೆ ಎಳೆದು ಲಾಸ್ಟಿಗೆ ಕೂಡಿಸಿ ಅಂತ ಬರ್ತಿದ್ದೆ. ಅಲ್ಲಿಂದ ನಮಗೆ ಲಿಪಿಯ ಜಾಡು ಈ ರೀತಿಯಾಗಿ ಬರ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಗೊತ್ತಾಯ್ತು ಅಂತ ಹೇಳ್ಬಿಟ್ಟು. ಸರಿ, ಇನ್ನು ಹಾಗಾದ್ರೆ ಮನುಷ್ಯನಿಗೆ ಯಾವಾಗ ಲೆಕ್ಕ ಬಿಡ್ತಕ್ಕಂಥ ಅವಶ್ಯಕತೆ ಉಂಟಾಯ್ತು ಸರ್? ಲೆಕ್ಕ ಬಿಡುವಂಥ ಅವಶ್ಯಕತೆ ಹಾಗಾದ್ರೆ 1, 2 ಈಗ ಗೆರೆ ಹೇಳಿದ್ರಿ, ಯಾವಾಗ ಅದು ಅವಶ್ಯಕತೆ ಉಂಟಾಯಿತು? ಯಾವಾಗ ಇಡಬೇಕು ಅಂತ ಮನುಷ್ಯನಿಗೆ ಅನಿಸ್ತು ಸರ್? ಓಕೆ ಮೇಡಮ್. ಅದು ಯಾವಾಗ ಅಂತಂದರೆ ನವಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಎಂದು ಮೊದಲು ಮಾಡಿದನೋ ಅಂದು ಆತನಿಗೆ ಲೆಕ್ಕ ಬಿಡುವ ಅವಶ್ಯಕತೆ. ಮನೆ ಇಷ್ಟಿದಾವೆ ಗೊತ್ತಾಗ್ಬೇಕಲ್ವಾ, ಇಷ್ಟ ಆಸ್ತಿ ಇದೆ, ಇಷ್ಟ ಎಕರೆ ಹೊಲ ಇದೆ ಅಂತ ಹೇಳ್ಬೇಕಾತಂದ್ರೆ ಆತನಿಗೆ ಲೆಕ್ಕ ಇಡ್ಬೇಕಂತ ಅವಶ್ಯಕತೆ ಉಂಟಾಯ್ತು ಅಂತ ನಾವು ಹೇಳ್ಬೋದು ಸರ್. ಹಾಗಾದ್ರೆ ಈಗ ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿಯಾಗಿ ಭದ್ರ ಆಯ್ತು ಸರ್? ಜ್ಞಾನ ಭಂಡಾರ, ಜ್ಞಾನ ಸಂಪತ್ತು, ಶಬ್ದ ಸಂಪತ್ತು ಯಾವ ರೀತಿಯಾಗಿ ಭದ್ರವಾಗ್ತಾ ಹೋಯ್ತು ಸರ್? ಯಾವಾಗ ನಮಗೆ ಜ್ಞಾನ ಭಂಡಾರ ಜಾಸ್ತಿ ಭದ್ರವಾಗಿ ಪ್ರಾರಂಭ ಆಯಿತು ಅಂದರೆ ಮೇಡಮ್, ಲೆಕ್ಕಪತ್ರಗಳನ್ನಿಡಲು ಉಪಯುಕ್ತವಾದ ಮೂಲ ಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸುತ್ತಾ ಸುಂದರವಾದ ಸಾಹಿತ್ಯ ಕೃತಿಗಳನ್ನು ಬರೆದಿಡುವುದನ್ನು ಮಾನವ ಕಲಿತುಕೊಂಡ.
ಆ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು. ಆಗ ಜ್ಞಾನ ಭಂಡಾರ ಭದ್ರವಾಗಲಿಕ್ಕೆ ಸಾಧ್ಯ ಆಯಿತು ಮೇಡಮ್. ಅಂದ್ರೆ ಲಿಪಿಯ ಮೂಲಕ ಪರಂಪರೆಯಿಂದ ಬಂದಂತ ಎಷ್ಟೋ ವಿಷಯಗಳನ್ನ ಬರೆದಿಡೋದಕ್ಕೆ ಸಾಧ್ಯ ಆಯಿತು. ಮೇಡಮ್. ಅಂದಾಗ ಮಾತ್ರ ನಮ್ಮ ಜ್ಞಾನ ಭಂಡಾರ ಭದ್ರವಾಯ್ತಾಯಿತು. ಅದ್ರ ಜೊತೆಗೆ ಸಂಸ್ಕೃತಿಯ ಇತಿಹಾಸ ಉಳಿತು. ಹಾಗೆ ಪ್ರಗತಿ ಪಥದತ್ತ ಈ ಒಂದು ಭಾಷೆ ಸುಗಮ ಆಗೋದಕ್ಕೆ ಸಾಧ್ಯವಾಯಿತು ಅಂತ ಹೇಳ್ಬೋದಾ ಸರ್? ಹೌದು ಮೇಡಮ್. ಓಕೆ, ಇದು ಸರ್ ಈ ಒಂದು ಪ್ರಶ್ನೆ ಎಷ್ಟು ಅಂಕದಲ್ಲಿ ಬರಬಹುದು ಸರ್? ಈ ನಾನು ಕೇಳಿದಂತ ನಿಮ್ಗೆ ಪ್ರಶ್ನೆ ಅದು 2 ಅಂಕದ ಪ್ರಶ್ನೆಯಾಗಿ ಕೇಳಬಹುದು ಸರ್. ಈಗ ಕನ್ನಡ ಭಾಷೆಯಲ್ಲಿ ಅನೇಕ ಪರಭಾಷೆಗಳು ಕೂಡ ನಮ್ಮಲ್ಲಿ ಹಾಸುವಕ್ಕಾಗ್ಬಿಟ್ಟವೆ. ಅನೇಕ ಪದಗಳನ್ನು ನಾವು ಕನ್ನಡದಲ್ಲಿ ಸ್ವೀಕಾರ ಮಾಡಿಬಿಟ್ಟಿದ್ದೀವಿ. ಅದ್ರ ಜೊತೆಗೆ ಒಂದು ಹಿಂದಿನ ಕಾಲದಲ್ಲಿ ನಾವು ತಗೊಂಡಾಗ ಸಂಸ್ಕೃತ ಭಾಷೆಯು ಕೂಡ ನಮ್ಮ ಕನ್ನಡ ಭಾಷೆಯಲ್ಲಿ ಹದಗೊಂಡ್ಬಿಟ್ಟಿತ್ತು, ಇದು ಮೇಳೈಸ್ಬಿಟ್ಟಿತ್ತು ಅಂತ ಹೇಳ್ಬೋದು. ಹೌದಾ? ಹಾಗಾದ್ರೆ ಯಾವ ರೀತಿಯಾಗಿ ಒಂದು ಉದಾಹರಣೆ ಸಮೇತವಾಗಿ ನನಗೆ ಇಲ್ಲಿ ಹೇಳೋದಕ್ಕೆ ನೀವು ಇಷ್ಟಪಡ್ತಾ ಇದ್ದಾರೆ? ಈಗ ಮೇಡಮ್ ಅವರು ನಯಸಿಯನ್ನು ಹೇಳ್ತಾರಲ್ಲ ಮೇಡಮ್, ಸಕ್ಕದಮಂ ಪೇಳ್ವಡೆ ನೆರೆ ಸಕ್ಕದಮಂ ಪೇಳ್ಗೆ ಶುದ್ಧ ಕನ್ನಡದೋಳು ತಂದಿಕ್ಕುವುದೇ ಸಕ್ಕದಂಗಳ್ ತಕ್ಕುದೇ ಬೆರೆಸಲಿಕೆ ಘೃತಮುಮಂ ತೈಲಮುಮಂ ಅಂತೆ. ಅಂದರೆ ನಮಗೆ ತುಪ್ಪವೂ ಬೇಕು, ಎಣ್ಣೆಯೂ ಬೇಕು, ಸಂಸ್ಕೃತವೂ ಬೇಕು, ಕನ್ನಡವೂ ಬೇಕು. ಆದರೆ ಎಣ್ಣೆ ತುಪ್ಪದ ಆಸ್ವಾದ ಮಿಶ್ರಣ ಬೇಡ ಅಂತೇಳಿ ನಯಸಿಯನ ಖಾರವಾಗಿ ಆಗಿನ ಕವಿಗಳಿಗೆ ಹೇಳ್ತಾನೆ ಮೇಡಮ್. ಅಂದ್ರೆ ಎರಡನ್ನ ಸೇರಿಸಬಾರ್ದು ಅಂತಕ್ಕಂಥದ್ದು. ಅಂದ್ರೆ ಸಂಸ್ಕೃತದಲ್ಲಿ ನಿಮಗೆ ಪಾಂಡಿತ್ಯ ಇತ್ತಂದ್ರೆ ಸಂಸ್ಕೃತದಲ್ಲಿನೇ ರಚಿಸಿ, ಕನ್ನಡದಲ್ಲಿ ನಮ್ಮ ಕನ್ನಡದ ಬಗ್ಗೆ ಅಭಿಮಾನ ಇತ್ತಂದ್ರೆ ಪೂರ್ತಿ ಕನ್ನಡದಲ್ಲಿ ಬರೀ. ಆ ಎರಡೂ ಮಿಶ್ರಣ ಬೇಡ ಅಂತ ಹೇಳಿದವರು ಸಂದೇಶವನ್ನ ನಯಸಿಯನ ಅಂದ್ರೆ ಎರಡನ್ನ ಮಿಕ್ಸ್ ಮಾಡಿದ್ರೆ, ಎರಡನ್ನ ಸೇರಿಸಿದ್ರೆ ಎಣ್ಣೆ ಮತ್ತು ತುಪ್ಪದ ಮಿಶ್ರಣ ಆದಂಗ ಆಗುತ್ತೆ, ಎರಡು ಸೇರೋದಿಲ್ಲ. ಅದಕ್ಕೆ ಒಂದರಲ್ಲೇ ಪಾಂಡಿತ್ಯವನ್ನ ಪಡ್ಕೊಳ್ರಿ ಅಂತಕ್ಕಂಥದ್ದು ನಯಸನ್ನ ವಾದ ಅನ್ಕೊಂಡಿದ್ವಿ. ಅದ್ರ ಜೊತೆಗೆ ಕನ್ನಡ ಭಾಷೆಯನ್ನೇ ಬಳಸಿ ಅಂತಕ್ಕಂಥದ್ದು ಕೂಡ ಅದರ ಕನ್ನಡ ಭಾಷೆಯ ಮಹತ್ವವನ್ನು ಕೂಡ ಇಲ್ಲಿ ತಿಳಿದಂಗಾಗುತ್ತೆ ಅಂತ. ಹಾಗೆ ಇನ್ನೊಂದು ಕೂಡ ಮಹಾಲಿಂಗರಂಗ ಕವಿ ಕೂಡ ಹೇಳಿದ್ದಾರೆ ಸರಿ, ಸುಲಿದ ಬಾಳೆಯ ಹಣ್ಣಿನಂದದಿ ಅಂತ ಹೇಳ್ಬಿಟ್ಟು. ಓಕೆ, ಹಾಗಂದ್ರೆ ಯಾವ ರೀತಿಯಾಗಿ ಸುಲಭವಾಗಿದೆ ಕನ್ನಡ ಅಂತ. ಸುಲಿದ ಬಾಳೆಯ ಹಣ್ಣಿನಂದಿ ಸಿಗುರು ತೆಗೆದ ಕಬ್ಬಿನಂದದಿ, ಅದ್ರ ಬಗ್ಗೆ ಚಂದ ಹೇಳಿದ್ರು ನೋಡಿ ಮೇಡಮ್. ಕನ್ನಡ ಭಾಷೆ ಕಠಿಣತೆ ಇಲ್ಲ, ಅದು ಎಲ್ಲ ಭಾಷೆಗಳಿಂತಲೂ ಕೂಡ ಸುಂದರವಾಗಿದೆ ಅಂತೇಳಿ. ಕನ್ನಡ ಭಾಷೆ ತುಂಬಾ ಸುಂದರವಾದ. ಅದು ಬಾಳೆಹಣ್ಣು ಸುಲಿದ ಸಿಪ್ಪೆಯನ್ನ ಕೊಟ್ಟ ಹಾಗೆ ಅಂತ. ಸುಲಿದು ಬಾಳೆಹಣ್ಣು ತಿನ್ನೋಕ್ ಕೊಟ್ಟ ಹಾಗೆ. ಆಮೇಲೆ ಆ ಕಬ್ಬಿನ ಸಿಪ್ಪೆಯನ್ನ ತೆಗೆದು ಆ ಕಬ್ಬನ್ನ ತಿನ್ರಿ ಅಂತ ಆಸ್ವಾದನೆ ಮಾಡಿ. ಅದೇ ರೀತಿ ಕಾಸಿದ ಹಾಲನ್ನ ಆರಿಸಿ ಕೊಟ್ಟಂಗೆ ಕುಡ್ರಿ. ಎಷ್ಟು ಹಿತವಾಗಿರ್ತದಲ್ಲ, ಅಷ್ಟು ಹಿತವಾದ ಭಾಷೆ ನಮ್ಮ ಕನ್ನಡ ಭಾಷೆ. ಅಷ್ಟು ಸುಲಭವೂ ಸುಲಲಿತವೂ ಆಗಿರ್ತಕ್ಕಂಥ ಭಾಷೆ ಕನ್ನಡ ಭಾಷೆ. ಅಂತ ಒಂದು ಕನ್ನಡ ಭಾಷೆಯನ್ನು ನೀವು ನಮ್ಮ ಭಾಷಾಭಿಮಾನದಿಂದ ಅದನ್ನು ಹೆಚ್ಚಿಸ್ರಿ ಅಂತೇಳಿ ಕನ್ನಡ ಭಾಷಾಭಿಮಾನ ಪಡ್ಕೊಳ್ಳಿ. ತುಂಬಾ ಸುಂದರವಾದ ಸುಲಲಿತವಾದಂಥ ಭಾಷೆ. ಇದನ್ನ ನಿಮ್ಮ ಜೀವನದಲ್ಲಿ ಅಷ್ಟೇ ಅಲ್ಲ, ಎಲ್ಲದರಲ್ಲಿ ಬಳಸಿ ಬೆಳೆಸಿ ಅಂತ ಹೇಳಿ ಇದನ್ನ ಕವಿ ಹೇಳಿದ್ದಾರೆ. ಮಹಾಲಿಂಗರಂಗ ತುಂಬಾ ಅದ್ಭುತವಾದಂಥ ಒಂದು ಮಾತು ಅಂತ ತುಂಬಾ ನನಗೆ ಇಷ್ಟ ಆಯ್ತು ಸರ್ ಅದು. ಹಾಗಾದ್ರೆ ಈಗ ಕನ್ನಡ ಭಾಷೆ ಹದಗೊಂಡ್ತು ಸರ್, ಬರ್ತಾ ಬರ್ತಾ ಲಿಪಿಯನ್ನು ಕಲ್ಕೊಂಡ್ರು ಅಥವಾ ಗೆರೆ ಹಾಕೋದನ್ನು ಕಲ್ಕೊಂಡ್ರು, ಗ್ರಂಥವಾಗಿ ಇದು ಮಾಡ್ಕೊಂಡ್ರು. ಹಾಗಾದ್ರೆ ಕನ್ನಡ ಭಾಷೆ ಯಾವ ರೀತಿಯಾಗಿ ಹದಗೊಂಡಿತ್ತು ಸರ್? ಅದು ನೋಡಿ ಮೇಡಮ್, ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಫಸ್ಟು ಮೊದಲು ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಅವ್ರು ಹೇಳ್ತಾರೆ ಮೇಡಮ್. ಅದೇ ರೀತಿ ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮಧುರವಾಗಿ ಮಿಡಿಯಿತು ಅಂತ. ಅದೇ ರೀತಿ ಮುಂದೆ ಬಸವೇಶ್ವರ, ಅಲ್ಲಮ ಪ್ರಭುಗಳಂತಹ ಶರಣವರೇಣ್ಯರು, ಚಾಮರಸ, ಕುಮಾರವ್ಯಾಸರಂತಹ ಕವಿಪುಂಗವರು, ಪುರಂದರದಾಸ, ಕನಕದಾಸರಂತಹ ದಾಸ ಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು. ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ತಮ್ಮ ಆ ಪುಸ್ತಕದಲ್ಲಿ ಗ್ರಂಥಗಳ ರೂಪದಲ್ಲಿ ಅವರು ಅಭಿವ್ಯಕ್ತಿಪಡಿಸ್ತಾರೆ. ಹೀಗೆ ಕನ್ನಡ ಭಾಷೆ ಹದಗೊಳ್ಳಲಿಕ್ಕೆ ಸಾಧ್ಯ ಆಯಿತು ಮೇಡಮ್. ಹದಗೊಂಡು ಜಾಸ್ತಿ ಹೆಚ್ಚಾಗಿ ಬೆಳೀತು ಅಂತಕ್ಕಂಥದ್ದು ಸರ್. ಇಷ್ಟು ಯಾವಾಗ ನಮ್ಮ ಭಾಷೆಯನ್ನು ನಾವು ಸ್ವತಃ ನಾವೇ ಮಾತಾಡ್ತೀವಿ, ಆ ನಮ್ಮ ಭಾಷೆಯನ್ನು ನಮ್ಮ ಕೃತಿಗಳಲ್ಲಿ ನಾವು ಬಳಸಕ್ಕೆ ಪ್ರಾರಂಭ ಮಾಡ್ತೀವಲ್ಲ, ಆವಾಗ ಅದು ಸ್ಟಾರ್ಟ್ ಆಗ್ತದೆ. ಉದಾಹರಣೆ ಬಸವೇಶ್ವರ, ಅಲ್ಲಮ ಪ್ರಭುಗಳು, ಪುರಂದರದಾಸ, ಕನಕದಾಸ ಇವರೆಲ್ಲರೂ ಕೂಡ ಕನ್ನಡ ಪದಗಳನ್ನು ಭಾಳ ಚೆಂದಾಗಿ ಬಳಸ್ತಾರೆ ಮೇಡಮ್. ಸರ್, ಇಷ್ಟೆಲ್ಲ ಕನ್ನಡದಲ್ಲಿ ತುಂಬ ಮಹತ್ವವಾದಂಥ ಕನ್ನಡ ಭಾಷೆಯನ್ನು ನೋಡ್ತಾ ಇದ್ದೀವಿ. ಸುಮಾರು ಎಷ್ಟೋ ಶತಮಾನ ಪೂರ್ವದ ಕಾಲದಿಂದಲೂ ಕನ್ನಡವನ್ನು ಬಳಸ್ತಾ ಇದ್ವಿ ಅಂತ ಕೇಳಿದ್ವಿ. ಆದರೂ ಕೂಡ ಕೆಲವೊಂದು ಪದಗಳು ಇಲ್ಲಿ ಕನ್ನಡದ ಇದರೊಳಗೆ ಸೇರ್ಕೊಂಡ್ಬಿಟ್ಟಿದ್ದಾವೆ. ಬೇರೆ ಬೇರೆ ಉದಾಹರಣೆಗೆ ದಿವಾನ್ ಅಂತ ಆಗಿರ್ಬೋದು, ಸರ್ಕಾರ ಅಂತ ಹೇಳಿದ್ರು, ಮುನಿಸಿ ಅಂತ ಹೇಳಿ ಬರೋದು. ಹೀಗಾಗಿ ಕನ್ನಡ ಪದಗಳು ಕನ್ನಡದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾವೆ ಸರ್. ಅಂಥವು ಯಾವುದಾದ್ರೂ ಪದಗಳನ್ನು ಹೇಳೋದಕ್ಕೆ ಸಾಧ್ಯ ಆಗುತ್ತಾ ಸರ್ ಇವಾಗ ಆಂಗ್ಲ ಭಾಷೆಯಲ್ಲಿ ಇರ್ತಕ್ಕಂಥ? ಹೇಳ್ಬೋದು ಮೇಡಮ್. ನಮಗೆ ಹೆಂಗಂತಂದ್ರೆ ಈಗ ನಾವು ನೋಡ್ರಿ ಅಸಂಖ್ಯಾತ ಇಂಗ್ಲಿಷ್ ಶಬ್ದಗಳು ನಾವು ಇವತ್ತು ನಮಗೆ ಗೊತ್ತಿಲ್ಲ, ಕನ್ನಡ ಭಾಷೆಯನ್ನು ಸಾಮಾನ್ಯ ಹೆಣ್ಣು ಮಕ್ಕಳು ಕೂಡ, ಹಳ್ಳಿ ಹೆಣ್ಣು ಮಕ್ಕಳು ಕೂಡ ಅದನ್ನ ಬಳಸ್ತಾ ಇದ್ದಾರೆ ಸರ್.
ಈಗ ನಾವು ಹೇಳ್ತೀವಿ ಮೇಡಮ್, ರೈಲು, ಮೋಟಾರು, ಹೋಟ್ಲು, ಆಫೀಸು, ಸ್ಕೂಲು, ಸಿನಿಮಾ, ರೇಡಿಯೋ, ಆಸ್ಪತ್ರೆ, ಕೋರ್ಟು, ಡಿಕ್ರಿ, ಲೈಟು ಮೊದಲಾದವು ಇವು ನಮ್ಮೆಲ್ಲ ಮನೆ ಮಾತಾಗ್ಬಿಟ್ಟವು. ಮನೆ ಮಾತಾಗಿ ಇವತ್ತು ಹಳ್ಳಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಅಕ್ಷರ ಗೊತ್ತಿರ ಇಲ್ಲಂದ್ರೂ ಕೂಡ ಇವತ್ತು ಆ ಇಂಗ್ಲೀಷ್ ಭಾಷೆಯನ್ನು ನಾವು ಆಸುವಕ್ಕಾಗಿ ಬಳಸ್ತೀವಿ ಮೇಡಮ್. ಅವು ಎಷ್ಟರ ಮಟ್ಟಿಗೆ ಅಂದರೆ ಅವು ನಮ್ಮ ಭಾಷೆಯಲ್ಲಿ ಇರುವ ಪದಗಳೇ ಅನ್ನುವಷ್ಟು ಮಟ್ಟಿಗೆ ನಾವು ಅವುಗಳನ್ನು ಬಳಕೆ ಮಾಡ್ತೀವಿ. ಪೋರ್ಚುಗಲ್ ಆಗಿರ್ಬೋದು, ಬೇರೆ ಬೇರೆ ಅದೇ ರೀತಿ ಪೋರ್ಚುಗೀಸ್ನಿಂದ ಬಟಾಟೆ, ಅನಾನಸು, ಜಂಗಾಲ ಮುಂತಾದ ಪದಗಳು, ಭಾಳಷ್ಟು ಪದಗಳು ನಾವು ಇವತ್ತು ಗೊತ್ತಿಲ್ಲದಂಗೆ ನಮ್ಮಲ್ಲಿ ನಾವು ಬಳಸ್ತೀವಿ ಮೇಡಮ್. ಓಕೆ ಸರ್, ತುಂಬ ಸಂತೋಷ, ತುಂಬ ಒಳ್ಳೆ ಉತ್ತರವನ್ನು ನೀಡಿದ್ದೀರಾ ಸರ್ ನಿಮಗೆ. ಸರ್, ಇವತ್ತು ಬೇರೆ ಬೇರೆ ಆತ್ಮೀಯ ಕೇಳುಗರೆ, ಈಗೊಂದು ಚಿಕ್ಕ ವಿರಾಮವನ್ನು ತೆಗೆದುಕೊಳ್ಳೋಣ. ನಂತರ ಈ ಒಂದು ಕಾರ್ಯಕ್ರಮ ಮುಂದುವರಿಯುತ್ತದೆ. ಪ್ರಿಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳೇ, ಸರ್ವೋದಯ ಸಮೂಹ ಶಿಕ್ಷಣ ಸಂಸ್ಥೆ ಹೊರ್ತಿ ಹಾಗೂ ಹುಬ್ಬಳ್ಳಿಯ ಆರ್ಗ್ಯಾನಿಕ್ ಅರಮನೆ ಹೆಮ್ಮೆಯಿಂದ ನಿಮಗಾಗಿ ಅರ್ಪಿಸುತ್ತಿದೆ ಮಿಷನ್ ಎಸ್ಎಸ್ಎಲ್ಸಿ 25. ಕರ್ನಾಟಕ ಸರ್ಕಾರ, ಶಾಲಾ ಶಿಕ್ಷಣ ಇಲಾಖೆ, KKRDB ಮತ್ತು ವರದಶ್ರೀ ಫೌಂಡೇಶನ್ ಹುಬ್ಬಳ್ಳಿ ಇವರುಗಳ ಸಹಯೋಗದಲ್ಲಿ ಫೆಬ್ರವರಿ 24ರಿಂದ ಪ್ರತಿದಿನ ಮಧ್ಯಾಹ್ನ 3:30ಕ್ಕೆ, ಶನಿವಾರ ಭಾನುವಾರಗಳಂದು ಬೆಳಿಗ್ಗೆ 10:30ಕ್ಕೆ ರಾಜ್ಯಾದ್ಯಂತ ನೇರ ಪ್ರಸಾರದಲ್ಲಿ ನುರಿತ ಅನುಭವಿ ಸಂಪನ್ಮೂಲ ಶಿಕ್ಷಕರಿಂದ ವಿಶೇಷ ರೇಡಿಯೋ ಪಾಠಗಳು. ತಪ್ಪದೇ ಕೇಳಿ ಮಿಷನ್ ಎಸ್ಎಸ್ಎಲ್ಸಿ 25, ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 90.4 FM ನಲ್ಲಿ. ಗ್ರಾಮೀಣ ಭಾರತಿ ರೇಡಿಯೋ ಈಗ ಪ್ಲೇಸ್ಟೋರ್ ಮತ್ತು ಆಪ್ ಸ್ಟೋರ್ಗಳಲ್ಲೂ ಲಭ್ಯ. GRAMINBHARATI ಎಂದು ಟೈಪ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ. ರೋಗಮುಕ್ತ ಪರಿವಾರಕ್ಕಾಗಿ ಆರ್ಗ್ಯಾನಿಕ್ ಅರಮನೆ ಹುಬ್ಬಳ್ಳಿ. ವಿಷಮುಕ್ತ ಆಹಾರದ ಅಮೃತ ಬುಟ್ಟಿ ನಿಮ್ಮ ಮನೆಯಲ್ಲಿದ್ರೆ ಆರೋಗ್ಯ ಬಲುಗಟ್ಟಿ. ಅಮೃತ ಬುಟ್ಟಿಯಲ್ಲಿರಲಿವೆ ಹಲ್ಲಿನ ಪುಡಿ, ಗಾಣದ ಎಣ್ಣೆ, ಬೆಲ್ಲ, ಜೇನುತುಪ್ಪ, ಸೈಂದ್ರ ಲವಣ ಉಪ್ಪು, ಜವಾರಿ ಆಕಳ ತುಪ್ಪ, ಗೋಧೂಪ, ಗೋನಾಯಿಲ್, ಸೊಳ್ಳೆ ನಿವಾರಕ, ಭರಣಿ, ಸ್ನಾನದ ಚೂರ್ಣ, ಅಗ್ನಿಹೋತ್ರ, ಸಿರಿಧಾನ್ಯಗಳು, ಗೋ ಉತ್ಪನ್ನಗಳು, ಮಣ್ಣಿನ ಪಾತ್ರೆಗಳು, ಆಯುರ್ವೇದ ಉತ್ಪನ್ನಗಳು ಸೇರಿ ನಿಮ್ಮ ಕುಟುಂಬಕ್ಕೆ ಬೇಕಾಗಿರುವ ಆಹಾರ ಪದಾರ್ಥಗಳು ಲಭ್ಯ. ಅಮೃತ ಬುಟ್ಟಿಗಾಗಿ ಹಿಂದೆ ಭೇಟಿ ನೀಡಿ. ವಿಳಾಸ ಆರ್ಗ್ಯಾನಿಕ್ ಅರಮನೆ, ಮೈಕ್ರೋ ಫಿನಿಶ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಎದುರಿಗೆ, ಗೋಕುಲ್ ರೋಡ್, ಹುಬ್ಬಳ್ಳಿ. ಮೊಬೈಲ್ ಸಂಖ್ಯೆ 9484155780 ಅಥವಾ 9964870722. ರೋಗಮುಕ್ತ ಪರಿವಾರಕ್ಕಾಗಿ ಆರ್ಗ್ಯಾನಿಕ್ ಅರಮನೆ ಹುಬ್ಬಳ್ಳಿ. ಸರ್ವೋದಯ ಸಮೂಹ ಶಿಕ್ಷಣ ಸಂಸ್ಥೆ ಹೊರ್ತಿ ಹಾಗೂ ಹುಬ್ಬಳ್ಳಿಯ ಆರ್ಗ್ಯಾನಿಕ್ ಅರಮನೆ ಅರ್ಪಿಸುವ ಮಿಷನ್ ಎಸ್ಎಸ್ಎಲ್ಸಿ 25 ರೇಡಿಯೋ ಸರಣಿ ಕಾರ್ಯಕ್ರಮದ ಕನ್ನಡ ಸಂಚಿಕೆಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಶಿಕ್ಷಕರಲ್ಲಿ ಒಂದು ವಿನಂತಿ. ಮಕ್ಕಳಿಗೆ ರೇಡಿಯೋ ಪಾಠಗಳನ್ನು ಕಳಿಸುತ್ತಿರುವಂಥ ಎಲ್ಲ ಶಾಲೆಯ ಶಿಕ್ಷಕರು GPS ಫೋಟೋವನ್ನು 9449015757 ಈ ಒಂದು ನಂಬರ್ಗೆ ವಾಟ್ಸಪ್ ಮೂಲಕ ಕಳಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಅದರೊಟ್ಟಿಗೆ ಎಲ್ಲ ಮಾನ್ಯ ಮುಖ್ಯೋಪಾಧ್ಯಾಯರು ಒಂದು ಪರೀಕ್ಷೆಯ ಶುಭ ಸಂದೇಶವನ್ನು ಕೋರಿ ಎಲ್ಲರೂ 9449015757 ವಾಟ್ಸಪ್ ಸಂಖ್ಯೆಗೆ ಶುಭ ಸಂದೇಶವನ್ನು ಕೋರಿ ತಮ್ಮ ಎಲ್ಲ ವಿಡಿಯೋಗಳನ್ನು ಈ ಒಂದು ವಾಟ್ಸಪ್ಗೆ ಕಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸರ್, ಇವಾಗ ನಮ್ಮ ಭಾಷೆ ಪಾಠವನ್ನು ಚರ್ಚೆ ಮಾಡ್ತಾ ಇದ್ವಿ. ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತವೆ, ಅದಕ್ಕೆ ಯಾವ ರೀತಿಯಾಗಿ ಉತ್ತರ ಕೊಡಬೇಕು ಅಂತಕ್ಕಂಥದ್ದನ್ನು ತುಂಬ ಅತ್ಯುತ್ತಮ ರೀತಿಯಲ್ಲಿ ಉತ್ತರವನ್ನು ಹೇಳ್ತಾ ಇದ್ರಿ. ಸರ್, ಈಗ ಇನ್ನೊಂದು ಪ್ರಶ್ನೆ ತಮಗೋಸ್ಕರ ಕೇಳ್ತಾ ಇದ್ದೀನಿ ಸರ್. ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವುದು ಯಾವಾಗ ಸರ್? ನೋಡಿ ಮೇಡಮ್, ಇದು 4 ಮಾರ್ಕ್ಸಿಗೆ ಬರುವಂಥ ಪ್ರಶ್ನೆ. ಇಲ್ಲಿ ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವುದು ಯಾವಾಗ ಅಂತಂದರೆ, ಒಂದು ಭಾಷೆ ಸತ್ವಪೂರ್ಣಗೊಳ್ಳಬೇಕಾದರೆ ಅದನ್ನಾಡುವ ಜನ ಅಭಿಮಾನಧನರು ಆಗಿರಬೇಕು, ಬುದ್ಧಿಶಾಲಿಗಳು, ಪ್ರಯೋಗಶೀಲರು ಆಗಿರಬೇಕು. 4-5 ಶತಮಾನಗಳ ಹಿಂದೆ ಆಂಗ್ಲ ಭಾಷೆ ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು ಅಂತ. ಈಗ ಆಂಗ್ಲ ಜನತೆ ಸಾಹಸ ಜೀವಿಯಾಯಿತು, ಬುದ್ಧಿಶಾಲಿ ಆಯಿತು, ಸೂರ್ಯನು ಎಂದೂ ಮುಳುಗನೆನ್ನುವಂತಹ ವಿಸ್ತಾರವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿತು. ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಾಸ ಮಾಡಿದ್ದಾರೆ ಮೇಡಮ್. ಹಾಗಾಗಿ ಇವತ್ತು ಪ್ರಪಂಚದ ಎಲ್ಲ ಭಾಷೆಗಳಲ್ಲಿ ನಂಬರ್ 1 ಭಾಷೆ ಇಂಗ್ಲೀಷ್ ಆಯಿತು ಅಂತ. ತನ್ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು
ಹಿಗ್ಗಿಸಿದರು ಅಂತ, ಅರಳಿಸಿದರು. ಎಲ್ಲಕ್ಕೂ ಮೇಲಾಗಿ ಮಹಾ ಮೇಧಾವಿಗಳು ತಮ್ಮ ಆಸೆ, ಆಕಾಂಕ್ಷೆ, ವಿಚಾರ ಮುಂತಾದವನ್ನು ಆ ಭಾಷೆಯ ಮುಖಾಂತರವಾಗಿಯೇ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ದರು. ಆಂಗ್ಲ ವಿಜ್ಞಾನಿಗಳು, ರಾಜಕಾರಣಿಗಳು, ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದವರ ಪರಿಣಾಮವಾಗಿ ಆ ಭಾಷೆ ಬೆಳೆದು ಇಂದು ಪ್ರಪಂಚದ ದೊಡ್ಡ ಭಾಷೆಗಳಲ್ಲಿ ಒಂದಾಗಿದೆ. ಇದಕ್ಕೆಲ್ಲ ಆಂಗ್ಲ ಜನರ ಸಂಕಲ್ಪ, ಕೃಷಿ ಕಾರಣವೆಂದು ಬೇರೆ ಹೇಳಬೇಕಾಗಿಲ್ಲ. ಸ್ವಭಾಷೆಯನ್ನು ಪ್ರೀತಿಸಬೇಕು, ಗೌರವಿಸಬೇಕು, ಬೆಳೆಸಬೇಕು ಎಂದರೆ ಅನ್ಯ ಭಾಷೆಗಳನ್ನು ತಿರಸ್ಕರಿಸಬೇಕು ಎಂದು ಅರ್ಥವಲ್ಲ. ಭಾಷೆಗಳಲ್ಲಿ ಮೇಲು ಕೀಳು ಎಂಬುದಿಲ್ಲ. ನಾವು ನೆರೆಹೊರೆಯ ಭಾಷೆಗಳನ್ನು ದ್ವೇಷಿಸದೆ ನಮ್ಮ ಭಾಷೆಗಳನ್ನು ಗೌರವಿಸಿ ಪ್ರೀತಿಸಿ ಅಭಿವೃದ್ಧಿಗೊಳಿಸಿದರೆ ಒಂದು ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳಲು ಸಾಧ್ಯವಾಗುತ್ತದೆ ಮೇಡಮ್. ಓಕೆ, ತುಂಬ ಉತ್ತಮವಾದಂಥ ಉತ್ತರವನ್ನು ನೀಡಿದರೆ ಸರ್ ಇನ್ನೊಂದು ಪ್ರಶ್ನೆಯನ್ನು ತಮಗೋಸ್ಕರ. ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡಿತು, ಆದರೆ ಅದರ ಬಗ್ಗೆ ಹೇಗೆ ಅದನ್ನು ವಿವರಣೆ ಮಾಡೋಕ್ಕಾಗುತ್ತೆ ಸರ್? ಓಕೆ ಮೇಡಮ್, ಒಳ್ಳೆಯ ಪ್ರಶ್ನೆ. ಇದು ಕೂಡ 4 ಅಂಕಕ್ಕೆ ಬರುವ ಸಾಧ್ಯತೆಗಳಿದ್ದಾವೆ ಮೇಡಮ್. ಕನ್ನಡ ಭಾಷೆಗೆ ಸುಮಾರು 2000 ವರ್ಷಗಳ ಸಮೃದ್ಧ ಇತಿಹಾಸವಿದೆ. ಕನ್ನಡಕ್ಕೆ ಪ್ರಾಚೀನ ಕಾಲದಿಂದಲೂ ಸಂಸ್ಕೃತದ ಪೋಷಣೆ ದೊರೆಯುತ್ತಾ ಬಂದಿದೆ. ವೈದಿಕ ಮತ್ತು ಜೈನ ಧಾರ್ಮಿಕ ತತ್ವಗಳನ್ನು ಕನ್ನಡದಲ್ಲಿ ವಿವರಿಸಲು ಅನೇಕ ಪಾಂಡಿತ್ಯಪೂರ್ಣ ಕವಿಗಳು ಹಲವು ಕಾವ್ಯಗಳನ್ನು ರಚಿಸಿದ್ದಾರೆ. ವಚನಕಾರರು ಹಾಗೂ ಕೀರ್ತನಕಾರರು ಸುಲಭ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ. ಒಂದು ಜೀವಂತ ಭಾಷೆ ಅನ್ಯ ಭಾಷೆಗಳಿಂದ ಕೊಡುಗೆ ವ್ಯವಹಾರ ಇಟ್ಟುಕೊಂಡಿರುತ್ತದೆ. ಕನ್ನಡವು ಹಿಂದೆ ಸಂಸ್ಕೃತ, ಪ್ರಾಕೃತ ಭಾಷೆಗಳಿಂದ ಅನೇಕ ಶಬ್ದಗಳನ್ನು ತನ್ನಲ್ಲಿ ಅಳವಡಿಸಿಕೊಂಡು ಶ್ರೀಮಂತವಾಗಿರ್ತಕ್ಕಂಥ ಭಾಷೆಯಾಗಿದೆ. ಮಹಮ್ಮದೀಯರ ಕಾಲದಲ್ಲಿ ಪರ್ಷಿಯನ್ ಭಾಷೆಯಿಂದಲೂ ಯುರೋಪಿಯನ್ನರ ಆಗಮನದಿಂದ ಇಂಗ್ಲೀಷ್ ಭಾಷೆಯಿಂದಲೂ ಅಸಂಖ್ಯಾತ ಪದಗಳು ಬಂದಿವೆ. ಇದಲ್ಲದೆ ಉರ್ದು, ಪೋರ್ಚುಗೀಸು ಮೊದಲಾದ ಪದಗಳು ಕನ್ನಡ ನುಡಿ ಬೊಕ್ಕಸಕ್ಕೆ ಸೇರಿಕೊಂಡಿವೆ. ಗಡಿ ಪ್ರದೇಶಗಳಲ್ಲಿ ತಮಿಳು, ತೆಲುಗು, ಮರಾಠಿ, ಮಲಯಾಳಂ ಭಾಷೆಯ ಪದಗಳು ಪರಸ್ಪರ ಎರವಲು ಪಡೆದು ಅಭಿವೃದ್ಧಿ ಹೊಂದುತ್ತಲಿವೆ. ಸ್ವಂತ ಭಾಷೆಯ ಪದಗಳು ನುಡಿಗಟ್ಟುಗಳಾಗಿ ಬಳಸಲ್ಪಡುವುದರಿಂದ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡಿದೆ ಮೇಡಮ್. ಓಕೆ, ತುಂಬ ಧನ್ಯವಾದಗಳು ಸರ್. ಇದುವರೆಗೂ ನಮ್ಮ ಕನ್ನಡ ಭಾಷೆ ಅಂತಕ್ಕಂಥ ಪಾಠದ ಆಶಯದ ಜೊತೆಗೆ ಹಾಗೆ ಕವಿ ಪರಿಚಯದ ಜೊತೆಗೆ ತುಂಬ ಉತ್ತಮ ರೀತಿಯಲ್ಲಿ ಯಾವ ರೀತಿಯಾಗಿ ಉತ್ತರಗಳನ್ನು ನೀಡಬೇಕು ಅಂತಕ್ಕಂಥದ್ದು, ಯಾವ ರೀತಿಯಾಗಿ ಅಂಕಗಳನ್ನು ಗಳಿಸ್ಬೋದು ಅಂತಕ್ಕಂಥದ್ದು ಅತ್ಯಂತ ಸುಲಭವಾಗಿ ತಾವು ಹೇಳಿಕೊಟ್ರೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಧನ್ಯವಾದಗಳು ಮೇಡಮ್. ಮೇಡಮ್, ಈಗ ನಮ್ಮದೊಂದು ಪ್ರಶ್ನೆ. ಈಗ ನೀವು ಕೂಡ ಈಗ ಯಾವ ವಿಷಯವನ್ನು ಇಟ್ಕೊಂಡು ಇಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಚ್ಛಿಸ್ತೀರಿ ಮೇಡಮ್? ಸರ್, ವ್ಯಾಘ್ರಗೀತೆ ಅಂತ 2ನೇ ಅಧ್ಯಾಯ ಇದೆ ಸರ್ ಕನ್ನಡ ಪಾಠದಲ್ಲಿ. 2ನೇ ಅಧ್ಯಾಯ ವ್ಯಾಘ್ರಗೀತೆ ಅಂತಂದ್ರೆ ವ್ಯಾಘ್ರ ಅಂತಂದ್ರೆ ಹುಲಿ ಅಂತ. ಹೌದು ಮೇಡಮ್. ಓಕೆ, ಅದರದ್ದೇ ಆದಂಥ ಒಂದು ನೀತಿ ಇದೆ, ಧರ್ಮ ಇದೆ. ಓಕೆ, ಬೇರೆ ದೇಶದಲ್ಲಿ ಕಾಲದಲ್ಲೂ ಬಂದಿದೆ ಮೇಡಮ್. ಓಕೆ, ಅಂದ್ರೆ ಬೇರೆ ದೇಶದಲ್ಲಿ ಇದೇನೋ ಇಲ್ಲ ಗೊತ್ತಿಲ್ಲ, ಅದು ಹುಲಿಗಳಿಗೆ ಧರ್ಮ ಇದೇನೋ ಗೊತ್ತಿಲ್ಲ. ಆದರೆ ಭರತ ಖಂಡದಲ್ಲಿರ್ತಕ್ಕಂಥ ಹುಟ್ಟಿದಂಥ ಹುಲಿಗಳಿಗೆ ತನ್ನದೇ ಆದಂಥ ಧರ್ಮ ಇದೆ, ನೀತಿ ಇದೆ ಅಂತ ಹೇಳ್ಕೊಡ್ತಕ್ಕಂಥ ಸಾರ್ತಕ್ಕಂಥ ಒಂದು ವಿಶೇಷವಾದಂಥ ಹಾಸ್ಯಭರಿತವಾದಂಥ ಒಂದು ಎನ್ ಮೂರ್ತಿರಾವ್ ಅವರು ಈ ವ್ಯಾಘ್ರಗೀತೆ ಅಂತಕ್ಕಂಥ ಲಲಿತ ಪ್ರಬಂಧವನ್ನು ಮಕ್ಕಳಿಗೋಸ್ಕರ ನೀಡಿದ್ದಾರೆ ಸರ್. ಈಗ ಜೀವ ಜಗತ್ತು ವಿಸ್ತಾರವಾಗಿದೆ, ವೈವಿಧ್ಯಮಯವಾಗಿದೆ. ಪರಿಸರದ ಎಲ್ಲ ಪ್ರಾಣಿಗಳಿಗೂ ಬದುಕುವಂಥ ಹಕ್ಕಿದೆ. ಅವುಗಳ ನಿಸರ್ಗ ನಿಯಮದಂತೆ ಬಾಳ್ತವೆ. ಪರಿಸರ ಸಮತೋಲನದಲ್ಲಿ ಮತ್ತೊಂದನ್ನು ಆಧರಿಸುವುದು ಅನಿವಾರ್ಯ ಮತ್ತು ವಾಸ್ತವ ಸಂಗತಿ. ಅದನ್ನೇ ಇಲ್ಲಿ ಹಾಸ್ಯದ ನೆಲೆಯಲ್ಲಿ ಎನ್ ಮೂರ್ತಿರಾವ್ ಅವರು ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ಪಾಠವನ್ನು ಬರೆದವರು ಲೇಖಕರಾದಂಥ ಎನ್ ಮೂರ್ತಿರಾವ್. ಇದು ಕೂಡ ತಾವು ಹೇಳಿದ ಹಾಗೆ ಲೇಖಕರ ಪರಿಚಯದಲ್ಲಿ 3 ಅಂಕದ ಒಂದು ಪ್ರಶ್ನೆ ಆಗ್ಬೋದು ಸರ್. ತಾವು ಹೇಳಿದ ಹಾಗೆ ಎಷ್ಟರಲ್ಲಿ ಜನಿಸಿದ್ರು, ಎಲ್ಲಿ ಜನಿಸಿದ್ರು, ಅವರು ಬರೆದಂಥ ಕೆಲವೊಂದು ಕೃತಿಗಳಾಗಿರ್ಬೋದು, ವಾಕ್ಯ ರೂಪದಲ್ಲೇ ಬರಬೇಕು. ಅವರಿಗೆ ದೊರೆದಂಥ ಪ್ರಶಸ್ತಿಗಳನ್ನು ಕೂಡ ನಾವು ತಿಳಿಸಿದಾಗ ಅಲ್ಲಿ 3 ಅಂಕವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಸರ್. ಎನ್ ಮೂರ್ತಿರಾವ್ ಅವರು ಕ್ರಿಸ್ತಶಕ 1900ರಲ್ಲಿ ಇವರು ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳ್ನಲ್ಲಿ ಜನಿಸ್ತಾರೆ. ಇವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್. ಇವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ, ಆಕಾಶವಾಣಿಯ ಸಹಾಯಕ ನಿರ್ದೇಶಕರಾಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಬರೆದಂಥ ಕೃತಿಗಳು ಹಗಲು ಗನಸುಗಳು, ಅಲೆಯುವ ಮನ, ಅಪರ ವಯಸ್ಕನ ಅಮೇರಿಕಾ ಯಾತ್ರೆ, ಮಿನುಗು ಮಿಂಚು,
ಪೂರ್ವ ಸೂರಿಗಳೊಡನೆ ಚಂಡಮಾರುತ ಮೊದಲಾದ ಕೃತಿಗಳನ್ನು ಬರೆದಿದ್ದಾರೆ. ಚಿತ್ರಗಳು ಪತ್ರಗಳು ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹಾಗೆ ಪಂಪ ಪ್ರಶಸ್ತಿ ಕೂಡ ಇವರಿಗೆ ಸಾಧ್ಯವಾಗಿದೆ. ಹಾಗೆ ಗೌರವ ಡಿಲಿಟ್ ಅಂದರೆ ಡಾಕ್ಟರ್ ಆಫ್ ಲಿಟ್ರೇಚರ್, ಡಿಲಿಟ್ ಅಂದರೆ ಡಾಕ್ಟರ್ ಆಫ್ ಲಿಟ್ರೇಚರ್ ಅನ್ನುವಂಥ ಒಂದು ಪ್ರಶಸ್ತಿಯೂ ಕೂಡ ಇವರು ಭಾಜನರಾಗಿದ್ದಾರೆ. ಈ ರೀತಿಯಾಗಿ ವಿದ್ಯಾರ್ಥಿಗಳೇ ನೀವು ಲೇಖಕರ ಪರಿಚಯವನ್ನು ಬರೆದ್ರೆ ಖಂಡಿತವಾಗಿಯೂ ನಿಮಗೆ 3 ಅಂಕಗಳು ಸಿಗುತ್ತೆ, ದೊರೆಯುತ್ತೆ ಅನ್ನುವಂಥ ಭಾವನೆಯಾಗಿದೆ ಅಂತಕ್ಕಂಥದ್ದು. ಸವಿವರವಾದ ಮಾಹಿತಿ ಬರೆದಂದ್ರೆ 3ಕ್ಕೆ 3 ಅಂಕ ಖಂಡಿತವಾಗಿ ಸರ್ 3 ಅಂಕವನ್ನು ಅವರು ತಗೋಬೇಕು. ಯಾಕಂದರೆ ಇದೇ ರೀತಿಯಾಗಿ ಇದೇ ಕವಿ ಪರಿಚಯ ಲೇಖಕರ ಪರಿಚಯ ಬರುತ್ತೆ ಅನ್ನುವಂಗಿಲ್ಲ, ಎಲ್ಲ ಲೇಖಕರ ಪರಿಚಯವನ್ನು ಇವರು ನೋಡ್ಕೊಳ್ಳಿಕ್ಕೆ ಬೇಕಾಗುತ್ತೆ ಅಂತಕ್ಕಂಥದ್ದು. ಹಾಗಾದ್ರೆ ಮೇಡಮ್, ಈ ವ್ಯಾಘ್ರಗೀತೆ 2ನೇ ಪಾಠ ಆಗಿರೋದ್ರಿಂದ ಹೌದು ಸರ್, ಇದರಿಂದ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳು ಬರುವ ಸಾಧ್ಯತೆಗಳಿದಾವೆ? ಸರ್ ಇಲ್ಲಿ 3ರಿಂದ 5 ಅಂಕಗಳನ್ನ ನಾವು ಇಟ್ಕೋಬಹುದು. ಯಾಕಂದ್ರೆ ಇಲ್ಲಿ ಕವಿ ಪರಿಚಯ ಬಂದ್ರೆ 3 ಅಂಕ ಇರುತ್ತೆ, ಅದ್ರ ಒಟ್ಟಿಗೆ 2 ಅಂಕದ ಒಂದು ಪ್ರಶ್ನೆ ಬಂದ್ರೆ 2 ಸೇರಿಸಿದೆ 5 ಅಂಕಗಳಿರುತ್ತೆ. 2 ಅಂಕದ ಪ್ರಶ್ನೆಗಳು ಎಷ್ಟಿದಾವೆ ಮೇಡಮ್? 2 ಅಂಕದ ಪ್ರಶ್ನೆಗಳು ಇದರಲ್ಲಿ ಇರ್ತಕ್ಕಂಥದ್ದು 3 ಸರ್. ಆದ್ರೆ ನಡುವಿಂದು ಕೇಳೋದಿಲ್ಲ ಅಂತ ಅನ್ನುವಂತ ಮನೋಭಾವನೆ ನಮ್ಮಲ್ಲಿ ಇರಬಾರ್ದು. ನಡುವಿನ ಪ್ರಶ್ನೆಗಳನ್ನು ಕೂಡ ನಾವು ಈಗ ಭಾಷಾಭ್ಯಾಸದ ಪ್ರಶ್ನೆಗಳನ್ನು ಬಿಟ್ಟು ಪಾಠದ ನಡುವೆ ಇರ್ತಕ್ಕಂಥ ಪ್ರಶ್ನೆಗಳನ್ನ, ಅಂದ್ರೆ ಒಟ್ಟಾರೆಯಾಗಿ ಈ ಪಾಠದ ಸಮಗ್ರ ಸಾರಾಂಶ ತಮಗ್ ಗೊತ್ತಿದ್ರೆ ಯಾವ ಪ್ರಶ್ನೆ ಕೇಳಿದ್ರು ಕೂಡ ಆ ಮಗು ಬರೋದಕ್ಕೆ ಸಾಧ್ಯ ಆಗುತ್ತೆ. ಹೌದು ಮೇಡಮ್. ಹಾಗಾದ್ರೆ ನಮಗೆ 1 ಅಂಕದ ಪ್ರಶ್ನೆಗಳು ಏನಾದರೂ ಉತ್ತರ ಸಿಗುವ ಸಾಧ್ಯತೆಗಳಿದಾವೆ ಮೇಡಮ್? ಖಂಡಿತ ಸರ್, ಖಂಡಿತ ಕೇಳ್ಬೋದಾ ಮೇಡಮ್? ಕೇಳ್ಬೋದು ಸರ್, ಖಂಡಿತ ಕೇಳ್ಬೋದು ಸರ್. ಯಾವ ರೀತಿಯಾದ ಪ್ರಶ್ನೆ ಬರ್ಬೋದು ಅನ್ನೋದಕ್ಕೆ ನಾವು ಒಂದು 2-3 ಪ್ರಶ್ನೆಗಳನ್ನು ಕೇಳಿ ಸರ್. ಈಗ ನಮಗೆ ಭಗವದ್ಗೀತೆಯನ್ನ ರಚಿಸಿದವರು ಯಾರು ಅಂತ ಸರ್, ಈಗ ಭಗವದ್ಗೀತೆ ಅಂದ್ರೆ ಹಿಂದೂಗಳ ಒಂದು ಪವಿತ್ರವಾದಂತ ಪೂಜನೀಯವಾದಂತ ಒಂದು ಗ್ರಂಥ ಅಂತಾನೆ ಹೇಳ್ಬೋದು, ಪೂಜೆ ಮಾಡ್ತಕ್ಕಂಥ ಗ್ರಂಥ. ಇದು ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದಂತ ಒಂದು ಸಾರಾಂಶ ಈ ಭಗವದ್ಗೀತೆಯಲ್ಲಿದೆ. ಈ ಭಗವದ್ಗೀತೆಯನ್ನ ರಚಿಸಿದವರು ಮಹರ್ಷಿ ವೇದವ್ಯಾಸರು ಅಂತ ಹೇಳ್ಬಿಟ್ಟು, ಇದು ಕೂಡ 1 ಅಂಕದ ಪ್ರಶ್ನೆ ಬರ್ಬೋದು ಸರ್. ಮಹರ್ಷಿ ವೇದವ್ಯಾಸರು ಇಷ್ಟು ಬರ್ದು ಸರ್, ಈ ಪೂರ್ಣ ವಾಕ್ಯದಲ್ಲೇ ಬರಬೇಕು. 1 ಅಂಕದ ಅಂದ್ರೆ ಪೂರ್ಣ ವಾಕ್ಯದಲ್ಲಿ ಹೆಂಗಂತಂದ್ರೆ ಮೇಡಮ್, ಈಗ ಓದಕ್ ಬರ್ಲಾರ್ದವರು ಇರ್ತಾರೆ, ಚೆನ್ನಾಗಿ 100ಕ್ಕೆ 100 ತಗೊಳ್ಬೇಕನ್ನೋರು ಇರ್ತಾರೆ. ಹೌದು ಸರ್, ಖಂಡಿತ. ಪಾಸ್ ಆಗ ವಿದ್ಯಾರ್ಥಿಗಳದಾರಲ್ಲ, ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳು, ಹೌದು ಸರ್, ಅವರು ಕೂಡ ಬರೆಯುವಂತ ಒಂದು ವಾಕ್ಯದಲ್ಲಿ ಉತ್ತರ ಅಥವಾ ಒಂದು ಪದ ಸರ್. ಈಗಾಗಲೇ ಅವ್ರು ಕೊಟ್ಬಿಟ್ಟಿದ್ರೆ ಕ್ವಶನ್ ಸರ್, ಅವ್ರೇನು ಹೆಚ್ಚಿಗೆ ಬರೆಯಂತ ಅವಶ್ಯಕತೆ ಇಲ್ಲ. ಅವ್ರಿಗೆ ವೇದವ್ಯಾಸ ಅಂತ ಗೊತ್ತಿದ್ರೆ ಸಾಕು ಸರ್. ಭಗವದ್ಗೀತೆಯನ್ನ ರಚಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದಾಗ ಯಾರು ಅಂತ ಆ ಪದವನ್ನ ತೆಗೆದ್ಬಿಟ್ಟು ವೇದವ್ಯಾಸರು ಅಂತ ಹಾಕಿದ್ರೆ ಸಾಕು, ಅಲ್ಲಿ 1 ಅಂಕ ಖಂಡಿತ ಬರುತ್ತೆ. ಅದ್ರ ಜೊತೆಗೆ ಪೂರ್ಣ ವಿರಾಮ ಚಿಹ್ನೆಯನ್ನು ಹಾಕೋದನ್ನ ಆ ಮಗು ಮರೆಯುವ ಹಾಗಿಲ್ಲ. ಓಕೆ ಮೇಡಮ್, ಓಕೆ. ಈಗ ಅಲ್ಲಿ ನಮಗೆ ಹುಲಿಗೆ ಪರಮಾನಂದವಾಗಲು ಕಾರಣವೇನು ಅಂತ ಒಂದು ಪ್ರಶ್ನೆ ಇದೆ ಮೇಡಮ್, ಇದಕ್ಕೆ ಉತ್ತರ ಏನು ಅಂತ? ಸರ್, ಹುಲಿಗೆ ಯಾಕೆ ಪರಮಾನಂದವಾಯಿತು ಅಂತಂದ್ರೆ, ಅಲ್ಲಿ ಹಸಿದು ಮಲಗಿತ್ತು ಹುಲಿ. ಹಸಿದು ಮಲಿದಾಗ ಏನ್ ಸಿಕ್ಕುತ್ತೆ ಇವತ್ತು ಅಂತ ಹೋಗ್ತಾ ಇತ್ತು ಹುಲಿ. ಅಲ್ಲಿ ಶಾನ್ ಬಾಗರು ಕಂಡ್ರು. ಅಲ್ಲಿ ಶಾನ್ ಬಾಗರು ಕಟ್ಟ ಮಸ್ತಾಗಿದ್ರು. ಅವ್ರು ದುಂಡಾದಂತ ಶರೀರವನ್ನ ನೋಡಿದ್ರು. ದುಂಡಾದಂತ ಶರೀರವನ್ನ ನೋಡಿ ಹುಲಿಗೆ ಪರಮಾನಂದ, ಒಳ್ಳೆ ನನಗೆ ಬ್ಯಾಟಿ ಸಿಕ್ತಪ್ಪ ಇವತ್ತು ಅಂತ ಹೇಳ್ಬಿಟ್ಟು ಖುಷಿ ಆಯ್ತು. ಹುಲಿಗೆ ಪರಮಾನಂದವಾಗಲು ಕಾರಣ ಶಾನುಭೋಗರ ದುಂಡಾದ ಶರೀರವನ್ನ ನೋಡಿದಾಗ ತುಂಬಾ ಪರಮಾನಂದವಾಯ್ತು ಸರ್. ಓಕೆ ಮೇಡಮ್, ಅಂದ್ರೆ ಅದಕ್ಕೆ ಯಾವ್ದು ಆ ಮಾಂಸ ಸಿಗುತ್ತೋ ಇಲ್ಲ ನಿರೀಕ್ಷೆಗಿಂತ ಮೀರಿ ಆಹಾರ ಸಿಕ್ಕಿದಕ್ಕೆ ಖುಷಿ ಆಯ್ತು, ಸಂತೋಷವಾಯ್ತು. ಪರಮಾನಂದ, ಆನಂದ ಅಲ್ಲ, ಪರಮಾನಂದವಾಯ್ತು. ಮೇಡಮ್, ಈಗ ಶಾನುಭೋಗರಿಗೆ ಯಾಕೆ ತಲೆ ಸುತ್ತಲು ಕಾರಣ? ಸರ್, ತಲೆ ಯಾಕೆ ಸುತ್ತಾಯ್ತು ಅಂತಂದ್ರೆ, ಈಗ ಶಾನುಭೋಗರು ಹುಲಿಯ ಒಂದು ಬೇಟೆ ಆಡೋದಕ್ಕೆ ಈಗ ಸಿದ್ಧ ಆಗ್ಬಿಟ್ಟಿತ್ತು. ಸಿದ್ಧ ಆದಾಗ ಏನಾಯ್ತು ಅಂತಂದ್ರೆ, ಇನ್ನೇನು ಹುಲಿ ತಿಂದ್ಬಿಡುತ್ತೆ ಅನ್ನುವಂತ ವಿಚಾರ. ಹುಲಿ ತಿಂದ್ಬಿಡುತ್ತೆ, ಆದ್ರೆ ಹುಲಿ ತಿನ್ನೋದಕ್ಕೆ ಶಾನುಭೋಗ ಹುಲಿ ತಿನ್ನೋದಕ್ಕೆ ಆಗ್ತಾ ಇರ್ಲಿಲ್ಲ. ಹುಲಿ ತಿನ್ನಕ್ಕೆ ಯಾಕೆ ಆಗ್ತಾ ಇರ್ಲಿಲ್ಲ ಅಂತಂದ್ರೆ, ಅವರು ಆ ಹುಲಿಗೆ ಅಭಿಮುಖ ಅಂದ್ರೆ ಎದುರಿಗೆ ಇರ್ಲಿಲ್ಲ. ಹುಲಿ ಯಾವುದೇ ಹುಲಿ ಆಯಿತು, ವಿಶೇಷವಾಗಿ ಭಾರತ ಖಂಡದಲ್ಲಿ ಹುಟ್ಟಿದಂಥ ಹುಲಿಗಳು ಬೆನ್ ತಿರುಗಿಸಿ ಹೋದ್ರೆ ಆ ಒಂದು ವ್ಯಕ್ತಿಯನ್ನ ಆ ಹುಲಿ ಮುಟ್ಟೋದಿಲ್ಲ, ಕೊಲ್ಲೋದಿಲ್ಲ. ಆಗ ಅವು ತಪ್ಪಿಸಿಕೊಳ್ತಕ್ಕಂತಹ ಒಂದು ಏನಾಯ್ತು ಅಂತಂದ್ರೆ ದೊಂಬರಾಟ ನಡೀತು ಸರ್. ಈ ಕಡೆ ತಿರುಗೋದು, ಆ ಕಡೆ ತಿರುಗೋದು. ಹುಲಿ ಸತ್ಯಾಂಶ ಅವ್ರಿಗೆ ಗೊತ್ತಿತ್ತು. ಅದು ಗೊತ್ತಿತ್ತು. ನನ್ನ ದೇಶದ ಹುಲಿ ನನ್ನನ್ನ ಬೆನ್ ತಿರುಗಿಸಿದಾಗ ಕೊಲ್ಲೋದಿಲ್ಲ. ಅಲ್ಲಿ ಏನಾಯ್ತು ಅಂದ್ರೆ ಏನಾಯ್ತು ಅಂದ್ರೆ ಮುಖದರ್ಶನವಾಗದಂತೆ, ಅದ್ರ ಮುಖದರ್ಶನವಾಗದಂತೆ ತಪ್ಪಿಸಿಕೊಳ್ಳತಕ್ಕಂಥ ದೊಂಬರಾಟದಲ್ಲಿ ಶಾನುಭೋಗರ ತಲೆ ಸುತ್ತೋದಿಕ್ಕೆ ಪ್ರಾರಂಭ ಆಯಿತು. ಹೊಟ್ಟೆ ಬೇರೆ ಹಸಿತ್ತು, ಹೀಗಾಗಿ ತಲೆ ಸುತ್ತೋದಿಕ್ಕೆ ಪ್ರಾರಂಭ ಆಯಿತು ಸರ್. ಹೌದು ಮೇಡಮ್, ಒಳ್ಳೆ ಉತ್ತರ ಮೇಡಮ್. ಈಗ ಶಾನುಭೋಗರು ಹುಲಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ
ಅವ್ರಿಗೆ ಯಾವುದೊಂದು ಬ್ರಹ್ಮಾಸ್ತ್ರ ಆಗಿತ್ತು ಮೇಡಮ್ ಅದು? ಓಕೆ, ಶಾನುಭೋಗರ ಬ್ರಹ್ಮಾಸ್ತ್ರ ಅಂದ್ರೆ ಅವ್ರ ಹತ್ರ ನಿಜವಾಗ್ಲೂ ಏನೂ ಇರಲಿಲ್ಲ, ಹಾ ಮೇಡಮ್, ಕೈಯಲ್ಲಿ ಏನೂ ಇರಲಿಲ್ಲ. ಒಂದೇ ಇದ್ದಿದ್ದು ಏಕೈಕ ಅಸ್ತ್ರ, ಅದು ಕಿರ್ದಿ ಪುಸ್ತಕ ಅಂತ. ಕಿರ್ದಿ ಪುಸ್ತಕ ಅಂದ್ರೆ ಕಂದಾಯ ವಿವರಗಳನ್ನೊಳಗೊಂಡಂತ ಒಂದು ಪುಸ್ತಕವನ್ನ ನಾವು ಕಿರ್ದಿ ಪುಸ್ತಕ ಅಂತ ಹೇಳ್ತೀವಿ. ಆ ಕಿರ್ದಿ ಪುಸ್ತಕ ಮಾತ್ರ ಇತ್ತು. ಇದಕ್ಕೆ ಸರಿಯಾದ ಉತ್ತರ ಶಾನುಭೋಗರ ಬ್ರಹ್ಮಾಸ್ತ್ರ ಕಿರ್ದಿ ಪುಸ್ತಕ. ಇಷ್ಟು ಬರೆದ್ರೆ ಖಂಡಿತವಾಗ್ಲೂ ಒಂದ್ ಅಂಕ ಮಗು ಪಡೆಯುತ್ತೆ. ಇದು ತುಂಬಾ ಮಹತ್ವದ್ದು ಅಂತಾನೆ ಹೇಳ್ಬೋದು. ಕಿರ್ದಿ ಅಂತ ಬರೀ ನೋಡಿ, ಕಿರ್ದಿ ಅಂತ ಬರ್ದ್ಬಿಟ್ರೆ ಸಾಕು ಸರ್, ಅವ್ರದ್ದು ಒಂದ್ ಅಂಕ ಬರ್ಬಿಡುತ್ತೆ. ಏನ್ ತುಂಬಾ ಚೆನ್ನಾಗಿದೆ, ಪ್ರೀತಿ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ, ಮುದ್ದು ಮಕ್ಕಳಿಗೆ ತುಂಬಾ ಅನುಕೂಲ ಆಗುತ್ತೆ ಸರ್. ಮೇಡಮ್, ಈಗ ಇನ್ನೊಂದು ಪ್ರಶ್ನೆ ಇದೆ ಮೇಡಮ್. ಇಲ್ಲಿ ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ಅಂತ. ಅಲ್ಲಿ ಶಾನುಭೋಗರು ಬರ್ತಾ ಇದ್ರು. ಹಾ ಮೇಡಮ್. ಅಲ್ಲಿ ಒಂದು ಗುಹೆ ಇತ್ತು ಪಕ್ಕದಲ್ಲಿ. ಅಲ್ಲಿ ಒಂದು ಹುಲಿ ಮಲಗಿತ್ತು. ಮಲಗಿ ಸಾಯಂಕಾಲ ಮೈ ಮುರಿದು ಎದ್ದ ತಕ್ಷಣ ಅದಕ್ಕೆ ಒಂದು ವಿಚಾರ ಬಂತು. ಏನು ಅಂತಂದ್ರೆ, ಹಸಿದು ಮಲಗಿದ್ದಂಥ ಹುಲಿ ಏನಂತ ವಿಚಾರ ಮಾಡ್ತು ಅಂದ್ರೆ, ವಿಧಿ ಇವತ್ತು ಆಹಾರಕ್ಕೆ ತುಂಬಾ ಹಸಿವಾಗ್ಬಿಟ್ಟಿದೆ ನನಗೆ, ವಿಧಿ ಇವತ್ತು ಆಹಾರಕ್ಕೆ ಏನನ್ನು ಒದಗಿಸುತ್ತೋ ಏನೋ, ಇವತ್ತೇನು ಸಿಗುತ್ತೋ ಏನೋ ಅನ್ನುವಂಥ ಆ ವಿಚಾರವನ್ನು ಮಾಡ್ಕೋತಾ ಯೋಚನೆ ಮಾಡ್ಕೊತ ವಿಧಿ ಆಹಾರಕ್ಕೆ ಏನನ್ನ ಒದಗಿಸುವುದು ಅನ್ನುವಂಥ ಅಂತೇಳಿ ಯೋಚನೆಯನ್ನ ಮಾಡ್ತೀವಿ ಸರ್ ಅದು. ಓಕೆ ಮೇಡಮ್, ಇಷ್ಟು ನಮಗೆ ಪ್ರಶ್ನೆಗಳು ನಾನು ಭಾಷಾಭ್ಯಾಸ ತಿಂದಿದ್ದ ಮೇಡಮ್. ಆದರೂ ಆದಾಗ್ಯೂ ಕೂಡ ಒಳಗಿಂದ ಯಾವ್ದಾದ್ರು ಒಂದು ಪ್ರಶ್ನೆ ಸಾಧ್ಯತೆಗಳಿದಾವೆ? ಖಂಡಿತವಾಗ್ಲೂ ಬರುತ್ತೆ ಸರ್. ಇಲ್ಲಿ ಯಾವ್ದು ಪ್ರಶ್ನೆ ಬರ್ಬೋದು ಅಂದ್ರೆ, ಶಾನುಭೋಗರ ರಾಜಭಕ್ತಿಯ ಲಾಂಛನ ಯಾವ್ದಾಗಿತ್ತು ಅಂತ. ಸರ್, ಶಾನುಭೋಗರ ರಾಜಭಕ್ತಿಯ ಲಾಂಛನ ಮೀನ್ಸ್ ಗುರುತು ಅಂತ. ಗುರುತು ಯಾವುದು ಅಂತಂದ್ರೆ ಅದೇ ಸರ್ ಕಿರ್ದಿ ಪುಸ್ತಕ. ಅಂದ್ರೆ ಇಲ್ಲಿ ಈಗ ಶಾನುಭೋಗರ ಬ್ರಹ್ಮಾಸ್ತ್ರ ಅದನ್ನ ಈ ರೀತಿಯಾದ ಪ್ರಶ್ನೆ ಕೇಳ್ಬೋದು ಸರ್. ಎರಡಕ್ಕೂ ಉತ್ತರ ಒಂದೇ ಆಗುತ್ತೆ ಸರ್. ಇನ್ನೊಂದು ಕೂಡ ಕೇಳ್ಬೋದು ಇದರಲ್ಲಿ, ಹುಲಿಯ ಆನಂದಕ್ಕೆ ಕೊರತೆ ಕಂಡದ್ದು ಹೇಗೆ ಅಂತ. ಹುಲಿಯ ಆನಂದ ಪರಮಾನಂದ ಆಯ್ತು, ಆದ್ರೆ ಒಂದು ಕೊರತೆ ಇತ್ತಲ್ಲಿ. ಏನ್ ಕೊರತೆ? ಅದು ಏನೋ ಒಂದಿತ್ತು ಅಂದ್ರೆ ತಿನ್ನಕ್ ಇದೆ. ಈಗ ಸಾಕಷ್ಟು ನಿರೀಕ್ಷೆ ಇರ್ತಕ್ಕಂಥ ಆಹಾರ ಸಿಕ್ಕಿದೆ, ಹೌದು, ತಿನ್ನಕ್ ಆಗ್ತಾ ಇಲ್ಲ. ಏನು ಅಂತ ಹಿಂಗೆ ಆನಂದಕ್ಕೆ ಕೊರತೆ ಏಕೆ, ಏನಾಯ್ತು ಅಂತ ಕೇಳಿದ್ರೆ, ಶಾನುಭೋಗರು ಹುಲಿಗೆ ಅಭಿಮುಖವಾಗಿರದೆ ಅಂದ್ರೆ ಎದುರಿಗೆ ಇರ್ಲಿಲ್ಲ, ತಿನ್ಬಿಡ್ತಿತ್ತು. ಆದ್ರೆ ಅವರು ಬೆನ್ನ ತಿರುಗಿಸಿದ್ರು. ಇದು ಏನಾಯ್ತು ಅಂದ್ರೆ ಅವರ ಆನಂದಕ್ಕೆ, ಅದರ ಹುಲಿಯ ಆನಂದಕ್ಕೆ ಒಂದು ಕೊರತೆ ಉಂಟಾಯ್ತು. ಹೇಗಾದ್ರೂ ಮಾಡಿ ಮುಂದೆ ಬರ್ಬೇಕು ಅಂತ ಅಂದ್ರೆ ಅಭಿಮುಖವಾಗಿರದೆ ಅದರ ಕಡೆಗೆ ಬೆನ್ನು ತಿರುಗಿಸಿ ನಡೆಯುತ್ತಿದ್ದರಿಂದ ಹುಲಿಯ ಆನಂದಕ್ಕೆ ಕೊರತೆ ಉಂಟಾಯಿತು ಅಂತ ಹೇಳಿ ಈ ರೀತಿಯಾಗಿ ಕೂಡ ಕ್ವಶನ್ ಬರ್ಬೋದು ಮೇಡಮ್. ಇದರಿಂದ ಒಂದು ಅಂಕ ಬರುವ ಸಾಧ್ಯತೆ ಖಂಡಿತ ಸರ್, ಖಂಡಿತ. ಇದು ನಮಗೆ ಈ ಪಾಠದಿಂದ 3-4 ಅಂಕಕ್ಕೆ ಬರುವ ಸಾಧ್ಯತೆಗಳಿದಾವೆ ಮೇಡಮ್. ಖಂಡಿತ ಸರ್, ಖಂಡಿತ ಬರುತ್ತೆ ಸರ್. ಅದರಲ್ಲಿ ನಮಗೆ ಒಂದು ಇದು ಇದೆ ಮೇಡಮ್ ಪ್ರಶ್ನೆ. ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಅದಕ್ಕೆ ಏನು ಕಾರಣಗಳಿದ್ದವು ಮೇಡಮ್? ಓಕೆ, ಹಿಂದಿನಿಂದ ಹಾರಿ ಕೊಲ್ಲೋದಿಲ್ಲ. ಅದರಲ್ಲಿ ಯಾವುದು ಭರತ ಖಂಡದಲ್ಲಿ ಜನಿಸಿದಂತ ಬೇರೆ ದೇಶದ ನಮ್ಗೆ ಗೊತ್ತಿಲ್ಲ, ನನ್ನ ದೇಶದ್ದು ನಮ್ಗೆ ಗೊತ್ತು. ಭರತ ಖಂಡದ ಹುಲಿಗಳು ಯಾಕೆ ಹಿಂದಿನಿಂದ ಹಾರಿ ಕೊಲ್ಲೋದಿಲ್ಲ ಅಂದ್ರೆ, ಭರತ ಖಂಡದ ಹುಲಿಗಳು ಧರ್ಮ ಶ್ರದ್ಧೆಯನ್ನ ಅನುಸರಿಸಿ ಬೇಟೆಯಾಡ್ತವೆ. ಅಂದ್ರೆ ಧರ್ಮ ಇದು ಗೊತ್ತಿದೆ, ಯಾವುದು ಧರ್ಮ ಯಾವುದು ಅಧರ್ಮ ಅಂತೇಳಿ ಗೊತ್ತಿದೆ. ಯಾವ ನಾಡಿನಲ್ಲಿ ಶ್ರೀರಾಮನಂತ ದೊರೆಗಳು ಆಳಿದರೋ ನೋಡಿ, ಸತ್ಯವನ್ನೇ ಹಿಡ್ಕೊಂಡು ಬಾಳಿದ್ರು, ಬದುಕಿದ್ರು. ಅದಕ್ಕೋಸ್ಕರ ಮಹರ್ಷಿ ವೇದವ್ಯಾಸರಿಂದ ರಚಿತವಾದ ಭಗವದ್ಗೀತೆ ಅಂತ ಗ್ರಂಥ ಉದ್ಭವಿಸಿತೋ. ಇಂಥ ಈ ಭರತ ಭೂಮಿಯಲ್ಲಿ ಜನಿಸಿದ ಹುಲಿಗಳು ಅಧರ್ಮದಿಂದ ನಡೆದುಕೊಳ್ಳುವುದಿಲ್ಲ, ಯಾವತ್ತೂ ಧರ್ಮವನ್ನು ಬಿಟ್ಟು ನಡೆಯುವುದಿಲ್ಲ. ಯಾರನ್ನೇ ಆಗಲಿ ಭರತಖಂಡದ ಹುಲಿಗಳು ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ. ಶತ್ರುವನ್ನಾದರೂ ಸರಿಯೇ, ಅದು ಶತ್ರುವಾಗಿದ್ರೂ ಸರಿಯೇ, ಆತ ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲ ಅಂತೇಳಿ ಈ ಹುಲಿಗೆ ಗೊತ್ತಿತ್ತು. ಆದ್ದರಿಂದ ಅಲ್ಲ ಹಿಂದಿನಿಂದ ಹಾರಿ ಕೊಲ್ಲಿಲ್ಲ. ಯಾಕಂದ್ರೆ ಭರತಖಂಡದಲ್ಲಿ ಹುಟ್ಟಿದೆ, ಶ್ರೀರಾಮನಂತ ದೊರೆಗಳಿದ್ದಾರೆ, ಹಾಗೆ ಭಗವದ್ಗೀತೆ ಅಂತ ಗ್ರಂಥ ಇದೆ, ಅದಕ್ಕೋಸ್ಕರ ಅದು ಕೊಲ್ಲಿಲ್ಲ ಅಂತ. ಈಗ ಮೇಡಮ್, ಶಾನುಭೋಗರು ಆ ದೊಂಬರಾಟದಲ್ಲಿ ಮೂರ್ಛೆಯಲ್ಲಿ ಬೀಳ್ತಾರೆ. ಅವಾಗ ಏನು ಘಟನೆ ನಡೆಯಿತು ಅಲ್ಲಿ ಅಂತ? ಸರ್, ಈಗ ಶಾನುಭೋಗರು ಏನ್ ಮಾಡಿದ್ರು ಅಂದ್ರೆ, ಹುಲಿಯಿಂದ ಹೇಗಾದ್ರೂ ತಪ್ಪಿಸ್ಕೋಬೇಕು. ಹೌದು ಮೇಡಮ್, ಹೌದು. ಅಲ್ಲಿ ದೊಂಬರಾಟನ ಆಯ್ತು ಅಂತ ಆ ಕಡೆ ಹೊಳ್ಳೋದು ಈ ಕಡೆ ಹೊಳ್ಳೋದು, ಅಭಿಮುಖವಾಗಿಬಿಟ್ರೆ ತಿಂದು ಹಾಕ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಏನಾಯ್ತು, ಮೂರ್ಛೆ ಹೋಗ್ಬಿಟ್ರು. ಹುಲಿಗೂ ಅಷ್ಟೇ ಆಯಾಸ ಆಗಿರ್ಬೋದು. ಖಂಡಿತ ಆಯಾಸ ಆಗಿತ್ತು. ಮೂರ್ಛೆ ಹೋಗಿ ಬಿದ್ಬಿಟ್ರು. ಏನೋ ಒಂದು ಅವರ ಹುಲಿಗಿಂದ ರಕ್ಷಣೆ ಮಾಡ್ಕೋಬೇಕು ಅಂದ್ರೆ ಅವ್ರು ಏನ್ ಮಾಡಿದ್ರು ಅಂದ್ರೆ, ಅವ್ರ ಹತ್ರ ಆಯುಧ ಏನಿರ್ಲಿಲ್ಲ, ಕಿರ್ದಿ ಪುಸ್ತಕ ತಗೊಂಡ್ಬಿಟ್ಟು ಜಸ್ಟ್ ಒಂದ್ಸಾರಿ ಹಾಕಿದ್ರು. ಆದ್ರೆ ಹುಲಿಗೆ ಯಾವುದೇ ಆದಂತ ಅದು ಕಿರ್ದಿ ಪುಸ್ತಕ ಏನ್ ಮಾಡಕ್ಕಾಗುತ್ತೆ. ಆದ್ರೆ ಆಶ್ಚರ್ಯ ಆಯ್ತು ಹುಲಿಗೆ, ಅಬ್ಬಾ
ಎಂಥ ವ್ಯಕ್ತಿ ಇತ್ತ, ನಿಜವಾಗ್ಲೂ ಇಂಥ ವ್ಯಕ್ತಿನೇ ನಾನು ತಿನ್ಬೇಕು ಅಂತಕ್ಕಂಥ ಆಸೆ ಕೂಡ ಆಯ್ತು. ಇಷ್ಟರಲ್ಲಿ ಕೂಡ ಧೈರ್ಯ ಕೂಡ ಕಳ್ಕೊಳ್ಳಿಲ್ಲಲ್ಲ ಈತ ಅಂತೇಳಿ ತುಂಬಾ ಆಯ್ತು. ಆಗ ಏನೋ ಒಂದು ತಪ್ಪಿಸ್ಕೋಬೇಕು ಅಂತಕ್ಕಂಥಷ್ಟಲ್ಲೇ ಒಂದು ಕಲ್ಲು ಅಡ್ಡ ಆಯ್ತು. ಕಲ್ಲ ಅಡ್ಡಾಗಿ ಆ ಮತ್ತು ಶಾನುಭೋಗರು ಮೂರ್ಛಾವಸ್ಥೆಯಲ್ಲಿ ಬಿದ್ದು ಬಿಡ್ತಾರೆ ಸರ್. ಮೂರ್ಛಾವಸ್ಥೆಯಲ್ಲಿ ಬಿದ್ದಾಗ ಏನಾಯ್ತು ಘಟನೆ ಅಂತ ನೀವು ಕೇಳಿದಂತ ಪ್ರಶ್ನೆ ಸರ್. ಸರ್, ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದಿದ್ದು ಇಷ್ಟು. ಚಿಕ್ಕನಾಯಕನ ಹಳ್ಳಿಯಲ್ಲಿ ತೆಂಗಿನಕಾಯಿ ತಕ್ಕೊಂಡು ತುಂಬಿಕೊಂಡು ರೈತರು ತಿಂಗಳ ಬೆಳಕು ಅಂದ್ರೆ ಚಂದ್ರನ ಬೆಳಕಿನಲ್ಲಿ ಗಾಡಿ ಹೊಡೆದುಕೊಂಡು ತಮ್ಮ ಹಳ್ಳಿಗೆ ಹೋಗ್ತಾ ಇದ್ರು. ಶಾನುಭೋಗರು ಬಿದ್ದ ಸ್ಥಳಕ್ಕೆ ಕಾಲು ಹರಿಹಾಯದೆ, ಅಂದರೆ ಆ ಎತ್ತುಗಳು ಹೋಗೋದಿಕ್ಕೆ ಪ್ರಯತ್ನ ಮಾಡಿಲ್ಲ. ಅವಕ್ಕೇನೋ ಒಂದು 6ನೇ ಇಂದ್ರಿಯ ಅಂತ ಇರುತ್ತೆ, ಏನೋ ವಿಶೇಷವಾದಂಥ ಶಕ್ತಿ ಇರುತ್ತೆ ಪ್ರಾಣಿಗಳಿಗೆ ಅಂತ ನಾನು ಕೇಳಿದ್ದೀನಿ. ಅಂದರೆ ಮುಂದೆ ಏನಾಗುತ್ತೆ, ಏನಾದರೂ ಸಂಕಟ ಇದ್ದರೆ ಗೊತ್ತಾಗುತ್ತೆ, ಅಥವಾ ಅವಕ್ಕೆ ಸುನಾಮಿಗಳಾದರೆ, ಪ್ರಪಾತಗಳಾದರೆ ಅಥವಾ ಭೂಕಂಪಗಳಾದರೆ ಗೊತ್ತಾಗುತ್ತಂತೆ. ಹಾಗೆ ಇಲ್ಲಿ ಕೂಡ ಮುಂದೆ ಏನೋ ಒಂದು ತೊಂದರೆ ಇದೆ ಅಂತ ಹೇಳಿಬಿಟ್ಟು ಆ ಎತ್ತುಗಳಿಗೆ ಗೊತ್ತಾಯಿತು ಎನ್ನುವಾಗ ಹುಲಿಯ ಗರ್ಜನೆ ಕೇಳಿಸಿತು. ಅಷ್ಟರೊಳಗೆ ಎತ್ತುಗಳು ಮುಂದೆ ಹೋಗಲಾರದೆ ಹಾಗೆ ನಿಂತ್ಕೊಂಡ್ಬಿಟ್ಟು ಎತ್ತುಗಳ ಗಂಟೆ ಶಬ್ದ ಮತ್ತು ರೈತರ ಮಾತು ಕೇಳಿ ನಿರಾಶೆಯಿಂದಲೂ ಕೋಪದಿಂದಲೂ ಗರ್ಜಿಸಿ ಹುಲಿ ಏನ್ ಮಾಡ್ತು, ಪಲಾಯನ ಮಾಡ್ಬಿಡ್ತು. ಯಾರೋ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದು ಪಲಾಯನ ಓಡೋಗ್ಬಿಡ್ತು ಅಂತ. ಗಾಡಿಯವರು ಸ್ವಲ್ಪ ಹೊತ್ತು ಗಾಡಿಯ ಬಳಿಯಲ್ಲೇ ನಿಂತು ನೋಡಿದ್ರು, ಮತ್ತೆ ಗರ್ಜನೆ ಕೇಳಿಲ್ಲ. ಅಂದ್ರೆ ಆಗಾಗಲೇ ಹುಲಿ ಏನ್ ಮಾಡಿತ್ತು, ಹೆದರ್ಕೊಂಡು ಹೋಗ್ಬಿಟ್ಟಿತ್ತು ಅಂತ. ಅನಂತರ ತಮ್ಮಲ್ಲಿದ್ದಂಥ ಒಂದು ತೋಟದಿಂದ ಅಥವಾ ಬಂದೂಕಿನಿಂದ ಒಂದು ಗುಂಡು ಹಾರಿಸಿ ಕೈಲಾದಷ್ಟು ಗದ್ದಲ ಮಾಡಿದ್ರು. ಅಂದ್ರೆ ಹೋಗ್ಬಿಡುತ್ತೆ ಹುಲಿ ಭಯ ಮಾಡಿಕೊಂಡು ಅಂತ ಹೇಳ್ಬಿಟ್ಟು. ಆಗ ತೆಂಗಿನ ಗರಿಯ ಒಂದು ಪಂಜನ ಬೆಳಕನ್ನ ಒತ್ತಿಸ್ಕೊಂಡಿದ್ರು. ಆಗ ಈ ರೀತಿಯಾಗಿ ಅಲ್ಲಿ ಮೂರ್ಛೆಯಲ್ಲಿದ್ದಾಗ, ಆ ಶಾನುಭೋಗರ ಮೂರ್ಛೆಯಿಂದ ಬಿದ್ದಾಗ ಈ ರೀತಿಯಾದಂಥ ಘಟನೆ ಅಲ್ಲಿ ನಡೀತು ಅಂತಕ್ಕಂಥದ್ದು. ಹೌದು ಮೇಡಮ್. ಈಗ ನೀವು ಹೇಳಿರೋ ಒಂದು ವಿವರಣೆ ಇದೆಯಲ್ಲ ಮೇಡಮ್, ಕಥೆ ರೂಪದಲ್ಲಿ ಬರೆದ್ರೆ ಕಥೆ ರೂಪದಲ್ಲಿ ಬರಿಬಹುದು ಸರ್. ಇದು ತುಂಬಾ ಈಜಿ ಆದಂತ ಪ್ರಶ್ನೆ ಬರಬಹುದು ಅಂತ ಬೇಕಾದಂಗೆ ಸರ್. ಯಾಕಂದ್ರೆ ಇದು ಕಂಠಪಾಠ ಮಾಡುವಂತ ಪಾಠವೇ ಅಲ್ಲವೇ ಅಲ್ಲ. ಇದರ ಸಾರಾಂಶವನ್ನ, ಘಟನೆಯನ್ನ, ಕಥೆಯನ್ನ ತಿಳ್ಕೊಂಡ್ಬಿಟ್ರೆ ಮಗು ಯಾವ ರೀತಿಯಾಗಿದ್ರು ಉತ್ತರಿಸಬಹುದು ಸರ್. ಈಗ ಮೇಡಮ್, ಶಾನುಭೋಗರು ಅವರು ಒಂದು ಬಾರಿ ಇರ್ಸಾಲಿಗಾಗಿ ಚಿಕ್ಕನಾಳಿಗೆ ಹೋಗಿರ್ತಾರೆ. ಅವ್ರ ಖಜಾನೆಗೆ ಹಣ ಕಟ್ತಾರೆ, ಸ್ನೇಹಿತರನ್ನ ಭೇಟಿ ಆಗ್ತಾರೆ. ಅಷ್ಟೊಳಗ ಸಂಜೆ ಆಗುತ್ತೆ. ಅವಾಗ ತಮ್ಮ ಊರಿಗೆ ಬರ್ಬೇಕಂತ ವಿಚಾರ ಮಾಡ್ತಾರೆ. ಆ ದಾರಿಯಲ್ಲಿ ಒಂದು ಮದಲಿಂಗನ ಕಣಿವೆ ಅಂತ ಬರುತ್ತೆ. ಬರುವಾಗ ಶಾನುಭೋಗರ ಒಂದು ತಲೆಯಲ್ಲಿ ಏನು ಯೋಚನೆ ಒಳದಿರಬಹುದು ಮೇಡಮ್? ಸರ್, ಶಾನುಭೋಗರು ತಮ್ಮ ಹಳ್ಳಿಯನ್ನು ತಲುಪಬೇಕಾದ್ರೆ ಒಂದು ಕಣಿವೆಯನ್ನು ದಾಟಬೇಕಾಗಿತ್ತು. ಅದರ ಹೆಸರು ಮದಲಿಂಗನ ಕಣಿವೆ ಅಂತ. ಆ ಮದಲಿಂಗನ ಕಣಿವೆಯನ್ನ ದಾಟಿ ಬರಬೇಕಾಗಿತ್ತು. ಕಣಿವೆ ಅಂತಂದ್ರೆ ಆ ಕಡೆ ಈ ಕಡೆ ಗುಡ್ಡ ಇರುತ್ತೆ, ನಡುಕ ಕಿರಿದಾದ ಒಂದು ದಾರಿ, ಕಾಲು ದಾರಿ ಇರುತ್ತೆ. 6 ಗಂಟೆ ಆಗ್ಬಿಟ್ಟಿದೆ ಆಗ್ಲೇ ಅಂದ್ರೆ ಕಂದಾಯವನ್ನ ಕಟ್ಟಿ ವಾಪಸ್ ಬರ್ಬೇಕಂದ್ರೆ 6 ಗಂಟೆ ಆಗಿದೆ, ಸಾಯಂಕಾಲ ಆಗಿದೆ. ಇನ್ನು ಎಲ್ಲರಿಗೂ ಭಯ ಅಲ್ವಾ, ಸಾಯಂಕಾಲ ಅಂತಂದ್ರೆ ಹೋಗ್ಬೇಕಾಗಿತ್ತು. ಅದು ಕಾಡು ದಾರಿ. ಆದ್ರೂ ಬೆಳದಿಂಗಳ ದಿನ, ಅಂದ್ರೆ ಬೆಳದಿಂಗಳದಲ್ಲಿ ಬೆಳಕಿರುತ್ತೆ, ಪೂರ್ಣ ಚಂದ್ರ ಬಂದಿರ್ತಾನೆ, ಬೆಳಕಿರುತ್ತೆ ಅಂತಕ್ಕಂಥದ್ದು. ಆ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕ್ಬಿಟ್ರೆ ಅವ್ರ ಮನಸ್ಸಲ್ಲಿ ಏನಂತ ಯೋಚನೆ ಬಂತಂದ್ರೆ, ದೊಡ್ಡ ಹೆಜ್ಜೆ ಹಾಕಿ ಆದ್ರೆ ಆದಷ್ಟು ಬೇಗ ದೊಡ್ಡ ಹೆಜ್ಜೆ ಹಾಕ್ಬಿಟ್ರೆ ಊಟದ ಹೊತ್ತಿಗೆ ಮನೆ ಸೇರ್ಕೋಬಹುದು ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡಿದ್ರು, ಯೋಚನೆ ಮಾಡಿದ್ರು ಸರ್. ಓಕೆ ಮೇಡಮ್, ಅವರು ಆ ಯೋಚನೆ ಮಾಡಿ ಮನೆಗೆ ಹೋಗ್ತಾರೆ. ಈಗ ಇದರಿಂದ ನಮಗೆ ಈಗ 1 ಅಂಕದ ಪ್ರಶ್ನೆಗಳನ್ನ 2 ಅಂಕದ ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ಬೋದು ಅನ್ನೋದಕ್ಕೆ ಸರಿಯಾದ ಉತ್ತರ ಕೊಟ್ರಿ ಮೇಡಮ್. ಈಗ ನಮಗೆ ಅದರಿಂದ 8-10 ವಾಕ್ಯಗಳಲ್ಲಿ ಪ್ರಶ್ನೆ ಉದ್ಭವಿಸ್ಬೋದಾ ಮೇಡಮ್? ಖಂಡಿತ ಸರ್, ಖಂಡಿತ. ಈಗ 2-3 ವಾಕ್ಯದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನ ನೀವು ಕಂಠಪಾಠ ಮಾಡ್ಕೊಂಡಿದ್ರೆ ಅಥವಾ ತಿಳ್ಕೊಂಡಿದ್ರೆ ನಾವು 8-10 ವಾಕ್ಯದಲ್ಲಿ ಸುಲಭವಾಗಿ ಒಂದು ಪ್ರಶ್ನೆಗಳಿಗೆ ಉತ್ತರಿಸಬಹುದು, ಬರಿಬಹುದು ಸರ್. ಏನ್ ದೊಡ್ಡ ಆಗೋದಿಲ್ಲ. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಕನ್ನಡ ವಿಷಯದಲ್ಲಿ ಏನಾದರೂ ಪ್ರಶ್ನೆಗಳಿದ್ದಲ್ಲಿ 944490155757 ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ ಉತ್ತರವನ್ನು ಪಡೆದುಕೋಬಹುದು. ಈಗ ಮೇಡಮ್, ನಾವು ಈ ಪಾಠವನ್ನು ಗಮನಿಸಿದಾಗ ಈಗ ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿಯು ಬೇಟೆಯಾಡುವ ಒಂದು ಬಗೆಯನ್ನು ವಿವರಿಸಿ ಅಂತ ಬಂದಿದೆ. ಅದಕ್ಕೇನಾದರೂ ಉತ್ತರ ಇದೆಯಾ ಮೇಡಮ್? ಓಕೆ ಸರ್, ಇದು 4 ಅಂಕದ ಪ್ರಶ್ನೆ ಸರ್. ತಾವು ಕೇಳಿದ್ದು 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿದೆ. ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿ ಬೇಟೆಯಾಡುವ ಬಗೆಯನ್ನ, ಯಾವ ರೀತಿಯಾಗಿ ಹುಲಿ ಬೇಟೆಯಾಡುತ್ತೆ ಅಂತಕ್ಕಂಥದ್ದು ಅವರ ದೃಷ್ಟಿಯಲ್ಲಿ, ಮೂರ್ತಿರಾಯರ ದೃಷ್ಟಿಯಲ್ಲಿ ಹೇಗಿದೆ ಅಂತ. ಸರ್, ಹುಲಿ ಅಂದ ತಕ್ಷಣ ನಮ್ಗೇನು ಅರ್ಥ ಆಗುತ್ತದೆ, ಅದೊಂದು ಕ್ರೂರ ಪ್ರಾಣಿ, ಕೊಂದು ತಿನ್ನುತ್ತೆ, ತಿನ್ಬಿಡುತ್ತೆ, ಒಂದು ಕ್ರೂರವಾದ ಪ್ರಾಣಿ, ಇನ್ನೊಂದು ಪ್ರಾಣಿಯನ್ನು ಹೊಡೆದು ತಿಂತಕ್ಕಂಥ ಪ್ರಾಣಿ ಅಂತಕ್ಕಂಥದ್ದು ನಮ್ಮ ತಲೆಗೆಲ್ಲ ಇರೋದು. ಅದು ಸ್ವಭಾವ ಅದು. ಆದರೆ ಈಗ ಸಾಕಷ್ಟು ಜನ ಇದ್ದಾರೆ, ನಾನು ಆ ರೀತಿಯಾಗಿ ವಿಚಾರ ಮಾಡಿದರೆ ಅದು ತಪ್ಪಲ್ಲ ಅಂತ.
ಹಾಂ ಮೇಡಮ್. ಯಾಕೆ ತಪ್ಪಲ್ಲ ಅಂದರೆ ಶಾಕಾಹಾರಿಗಳಾದಂಥ ಈ ಜನರೇ ಏನು ಮಾಡ್ತಾರೆ ಅಂದರೆ ಸಸ್ಯಾಹಾರಿಗಳು ಸಸ್ಯವನ್ನು ತಿಂದು ಬದುಕಬಲ್ಲಾದಂಥ ಜನರು ಏನು ಮಾಡ್ಬೋದು, ಈ ಮಾಂಸವನ್ನು ತಿಂತಾ ಇದ್ದಾರೆ, ಹೌದು. ಪ್ರಾಣಿಗಳ ಮಾಂಸವನ್ನು ತಿಂತಾ ಇದ್ದಾರೆ. ಇಲ್ಲದೆ ಬದುಕ್ತಕ್ಕಂಥ ವ್ಯಕ್ತಿಗಳು ಮಾಂಸವನ್ನು ಮಾಂಸ ಅಂತ ಅದ್ರ ಆಹಾರನೇ ಮಾಂಸ ತಿನ್ನೋದು. ಈಗ ಆಯ್ಕೆನೇ ಇಲ್ಲ. ಆಯ್ಕೆನೇ ಇಲ್ಲ. ಈಗ ಅದು ಹುಲ್ಲು ತಿನ್ನಕ್ ಆಗಲ್ಲ ಸರ್. ಈಗ ಅದು ಹುಲ್ಲು ತಿನ್ನಕ್ ಆಗಲ್ಲ. ಹಿಂಗೆ ಅದ್ರಲ್ಲಿ ಏನ್ ತಪ್ಪಿಲ್ಲ ಅಂತಕ್ಕಂಥದ್ದು ನಿಷ್ಪಕ್ಷಪಾತವಾದ ದೃಷ್ಟಿಯಿಂದ ನೋಡಿದ್ರೆ ಅದು ಅದು ಆ ಒಂದು ಮಾಂಸವನ್ನು ತಿನ್ನೋದ್ರಲ್ಲಿ, ಇನ್ನೊಂದು ಪ್ರಾಣಿಯನ್ನು ಕೊಂದು ತಿನ್ನೋದ್ರಲ್ಲಿ ತಪ್ಪಿಲ್ಲ ಅಂತಕ್ಕಂಥದ್ದು ಅದು ದೊಡ್ಡ ಅಪರಾಧವೇನೂ ಅಲ್ಲ. ಇದು ಆಹಾರಕ್ಕಾಗಿ ಪ್ರಾಣಿಗಳನ್ನು ಕೊಲ್ಲೋದ್ರಲ್ಲಿ ತಪ್ಪಿಲ್ಲ. ಆದರೆ ಹಾಗೆ ಕೊಲ್ಲುವಾಗ ಯಾವುದಾದ್ರೂ ಒಂದು ಧರ್ಮವನ್ನು ಅನುಸರಿಸಿ ಕೊಲ್ಲುತ್ತದೆ ನೋಡಿ. ಇಲ್ಲಿ ತುಂಬಾ ವಿಶೇಷವಾಗಿದ್ದು, ಕೊಲ್ಲಬೇಕಾದ್ರೆ ಹೆಂಗ್ ಬೇಕಂಗೆ ಕೊಲ್ಲೋದಿಲ್ಲ, ಸಿಕ್ಕಂದ್ರೆ ಕೊಲ್ಲಂಗಿಲ್ಲ, ಅಥವಾ ಬೆನ್ನು ತಿರುಗಿಸಿ ಹೊಂಟರು ಕೊಲ್ಲಂಗಿಲ್ಲ. ಅದಕ್ಕೊಂದು ಧರ್ಮ ಇದೆ. ಈಗ ನಾವು ಅಲ್ಲಿ ಪುಣ್ಯಕೋಟಿಯ ಒಂದು ಧರಣಿ ಮಂಡಲ ಮಧ್ಯದೊಳಗೆ ನಾವು ಕೇಳ್ತಾ ಇರ್ತೀವಿ. ಆ ಧರಣಿ ಮಂಡಲ ಮಧ್ಯದೊಳಗೆ ಇರ್ತಕ್ಕಂಥದ್ದನ್ನ ಒಂದು ಇದು ಪಾಯಿಂಟ್ಗಳನ್ನ ತಗೊಂಡಿದ್ದಾರೆ. ಅದು ಅವ್ರ ಅಜ್ಜ ಅಂತ ಪುಣ್ಯಕೋಟಿ. ಹೌದು ಹೌದು. ಒಂದು ಪುಣ್ಯಕೋಟಿ ಹಸುವನ್ನ ಕೊಲ್ಲಿಲ್ಲಲ್ವಾ, ತಾನ ಹಾರಿ ಮೇಲಿಂದ ಜಿಗಿದು ಪ್ರಾಣ ಬಿಡ್ತಲ್ವಾ, ಅಂತ ಮೊಮ್ಮಗ ಇದು ಆ ಧರ್ಮವನ್ನ ಅನುಸರಿಸುತ್ತೆ ಅಂತಕ್ಕಂಥದ್ದು, ಧರ್ಮಗಳ ಲೆಕ್ಕವನ್ನು ಇಡುತ್ತೆ ಅಂತಕ್ಕಂಥದ್ದು. ಇತರ ದೇಶಗಳಲ್ಲಿ ಹೇಗೋ ಗೊತ್ತಿಲ್ಲ, ಆದರೆ ಭರತಖಂಡದ ಹುಲಿಗಳ ಧರ್ಮಶ್ರದ್ಧೆಯನ್ನು ಅನುಸರಿಸಿ ಬೇಟೆಯಾಡ್ತವೆ. ಯಾವ ನಾಡಿನಲ್ಲಿ ಶ್ರೀರಾಮನಂತ ದೊರೆಗಳು ನೋಡಿ ಸರ್, 2 ಅಂಕದ ಪ್ರಶ್ನೆಯಲ್ಲಿ ಇದು ಬಂದಿತ್ತಲ್ವಾ, ಹಿಂದಿನಿಂದ ಹಾರಿಕೊಳ್ಳದಿರಲು ನೋಡಿ. ಇದು ಓದ್ಕೊಂಡ್ಬಿಟ್ರೆ ಸಾಕು ಸರ್. ಇವಾಗ ಪ್ರಶ್ನೆಗಳನ್ನ ಓದ್ಕೊಂಡ್ರೆ ಓಕೆ. ಆಳಿದರು ಮಹರ್ಷಿ ವೇದವ್ಯಾಸರಿಂದ ರಚಿತವಾದ ಭಗವದ್ಗೀತೆ ಅಂತ ಗ್ರಂಥ ಉದ್ಭವಿಸಿದೋ. ಇಂತಹ ಈ ಭರತ ಭೂಮಿಯಲ್ಲಿ ಜನಿಸಿದಂಥ ಹುಲಿಗಳು ಅಧರ್ಮದಿಂದ ನಡೆದುಕೊಳ್ಳುವುದಿಲ್ಲ. ಯಾರನ್ನೇ ಆಗಲಿ ಭರತಖಂಡದ ಹುಲಿಗಳು ಹಿಂದಿನಿಂದ ಹಾರಿಕೊಳ್ಳುವುದಿಲ್ಲ. ಶತ್ರುವನ್ನಾದರೂ ಸರಿ ಆತ ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲ. ಆದ್ದರಿಂದಲೇ ಹುಲಿಯು ಶಾನುಭೋಗರನ್ನ ಹಿಂದಿನಿಂದ ಹಾರಿಕೊಳ್ಳಲಿಲ್ಲ. ಇದು ಮೂರ್ತಿರಾಯರು ಹುಲಿ ಬೇಟೆಯಾಡುವ ಬಗೆಯನ್ನು ಈ ರೀತಿಯಾಗಿ ವಿವರಣೆ ಮಾಡಿದ್ದಾರೆ. ಹಿಂದಿನಿಂದ ಯಾವತ್ತೂ ಯಾವ ಪ್ರಾಣಿನೂ, ಯಾವ ಮನುಷ್ಯನನ್ನಾಗಲಿ ಪ್ರಾಣಿಯನ್ನಾಗಲಿ ಅದು ಭರತಖಂಡದ ಹುಲಿ ತಿನ್ನೋದಿಲ್ಲ. ಅದಕ್ಕೊಂದು ಧರ್ಮವನ್ನು ಇಟ್ಕೊಂಡು ಬೇಟೆಯಾಡುತ್ತೆ ಅಂತಕ್ಕಂಥದ್ದು ಅದು ಮೂರ್ತಿರಾಯರ ದೃಷ್ಟಿಯಲ್ಲಿ. ಓಕೆ ಓಕೆ ಮ್ಯಾಮ್. ನಮಗೀಗ ಈ ಒಂದು ಪಾಠದಿಂದ ನಮಗೊಂದು ಅಂತಿಮ ಪ್ರಶ್ನೆ ಬಂದಿದೆ. ಹೇಳಿ ಸರ್. ಏನಂತಂದರೆ, ಈಗ ಶಾನುಭೋಗರನ್ನ ರಕ್ಷಿಸಿದ್ದು ಕಿರ್ದಿ ಪುಸ್ತಕವೇ ಅಥವಾ ಹುಲಿಯ ಧರ್ಮವೇ? ಹೌದು, ಸಮರ್ಥನೆಯೊಂದಿಗೆ ನಮಗೆ ಒಂದು ಉತ್ತರ ಸಿಕ್ಕರೆ ಅದು ಬರೆಯಕ್ಕೆ ಸಾಧ್ಯ ಆಗುತ್ತೆ. ಹೌದು, ಮಕ್ಕಳಿಗೆ ಬಹುಶಃ ಕನ್ಫ್ಯೂಸ್ ಆಗಿರ್ಬೋದು ಅನ್ಕೊಂಡಿದ್ದೆ ನಾನು. ಹಾಗಾದ್ರೆ ಕಿರ್ದಿ ಪುಸ್ತಕ ಉಳಿಸ್ತಾ ಅಥವಾ ಹುಲಿಯ ಧರ್ಮ ಉಳಿಸ್ತಾ ಅಂತಕ್ಕಂಥದ್ದು ಗೊಂದಲ ಇರುತ್ತೆ. ಒಂದು ಉತ್ತರ, ಕಿರ್ದಿ ಪುಸ್ತಕ ತಗೊಂಡು ಹೋಗಿದಾಗ ಅದು ಅವ್ರು ಬಿದ್ರು ಅಂತಕ್ಕಂಥದ್ದು ಬರುತ್ತೆ, ಹುಲಿಯ ಧರ್ಮದಿಂದನೋ ಅಂತ ಹೇಳಿ ಬರುತ್ತೆ. ಕೊನೆಯದೇನಾಗುತ್ತೆ ಅಂತ ನೋಡ್ಬಿಡೋಣ ಸರ್. ಇವಾಗ ಹುಲಿಯ ಗಮನವನ್ನ ಬೇರೆಡೆಗೆ ಸೆಳೆದು 1/2 ನಿಮಿಷದ ಅವಕಾಶವನ್ನ ಒದಗಿಸಿಕೊಟ್ಟ ನನ್ನ ಪ್ರಾಣವನ್ನ ರಕ್ಷಿಸಿದ್ದು ಕೀರ್ತಿ ಪುಸ್ತಕ. ಜಸ್ಟ್ 1 ನಿಮಿಷ ಸಿಕ್ಕರೆ ಸಾಕಪ್ಪ, ನನಗೆ ಮರ ಹತ್ತುವಷ್ಟು ವರವನ್ನ ಕರುಣಿಸು ದೇವರೇ ಅಂತ ಕೇಳ್ಕೊತಾರೆ. ಅವಾಗ ಆ ಕೀರ್ತಿ ಪುಸ್ತಕದಿಂದ ಹೊಡಿತಾರೆ. ಓಕೆ, ಅನಂತ ವಾತ್ಸಲ್ಯದಿಂದ ಕೃತಜ್ಞತೆಯನ್ನು ಸಲ್ಲಿಸಿದಂತ ಶಾನ್ಭೋಗರು ದೇವರಿಗೆ ಕೇಳ್ಕೋತಾರೆ, ಮನಸ್ಸನ್ನ ಗಮನಿಸಿದರೆ ಕೀರ್ತಿ ಪುಸ್ತಕವೇ ನನ್ನನ್ನು ರಕ್ಷಿಸಿತು ಅಂತ ಹೇಳಿ ಇಲ್ಲಿ ಗೊತ್ತಾಗ್ಬಿಡುತ್ತೆ ಸರ್, ಎಂದು ತಿಳಿದಿದ್ದಾರೆ. ಆದ್ರೆ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ, ನಿಜವಾಗಿ ನೋಡಿದರೆ ಶಾನುಭೋಗರು ಉಳಿದಿದ್ದು ಕಿರ್ದಿ ಪುಸ್ತಕದಿಂದಲ್ಲ. ಹೌದು ಹೌದು, ಖಂಡಿತ ಇಲ್ಲ, ಕಿರ್ದಿ ಪುಸ್ತಕದಿಂದಲ್ಲ, ಹುಲಿಯ ಧರ್ಮ ಶ್ರದ್ಧೆಯಿಂದ. ಹುಲಿ ಏನಾದ್ರೂ ಮಾಡ್ಬೋದಿತ್ತು ಸರ್. ಇವಾಗ ಬೆನ್ನು ತಿರುಗಿಸಿ ಶಕ್ತಿಶಾಲಿ ಅದು ಹುಲಿ. ಹೌದು, ಬೇಕಾದ ಕಿರ್ದಿ ಪುಸ್ತಕದ ಏಟ ಅದಕ್ಕೆ ಏನ್ ಆಗ್ಲೇ ಇಲ್ಲ, ಏನೂ ಇಲ್ಲ. ಆದ್ರೆ ಜಸ್ಟ್ ಮನಸ್ಸು ಮಾಡಿದ್ರೆ ಅದನ್ನ ತಿನ್ಬೋದಿತ್ತು. ಅಂದ್ರೆ ಈಗ ಬೆನ್ನು ತಿರುಗಿಸಿ ಹೋದ್ರೂ ಕೂಡ ತಿನ್ಬೋದಿತ್ತು. ಆದ್ರೆ ನಂದು ಅದು ಧರ್ಮ ಅಲ್ಲ ಅನ್ನೋದು ಹುಲಿಗೆ ಅಂತು. ಹೀಗಾಗಿ ಹುಲಿಯ ಧರ್ಮ ಶ್ರದ್ಧೆಯಿಂದ ಎಂದು ಹೇಳ್ಬೋದು. ಏಕೆಂದರೆ ಅವರ ದುಂಡಾದ ಶರೀರವನ್ನ ನೋಡಿದ ಹುಲಿ ಅವರು ಬೆನ್ನು ತಿರುಗಿಸಿ ನಡೆಯುತ್ತಿದ್ದರೂ ಮೇಲೆ ಬಿದ್ದು ಕೊಲ್ಲಬಹುದಾಗಿತ್ತು. ಯಾರು ಇರ್ಲಿಲ್ಲ ಅಲ್ಲಿ. ಆದ್ರೆ ಅನ್ಕೊಂತು ನನ್ನ ಗೌರವಕ್ಕೆ ಧಕ್ಕೆ ಬರುತ್ತೆ ಅಂತ ವಿಚಾರ ಮಾಡ್ತಾರೆ. ಹಾಗೆ ಕೊಲ್ಲಿದ್ರೆ ನನಗೆ ಇತರ ಹುಲಿಗಳು ಅವಮಾನ ಮಾಡ್ತವೆ, ನೀನ್ ಹಿಂಗ್ ಮಾಡಿದ್ಯಾ ಅಂತ ಹೇಳ್ಬಿಟ್ಟು, ಹಿಂಗ್ ಮಾಡಿದ್ಯಾ ಅಂತ ಹೇಳ್ಬಿಟ್ಟು. ಹೀಗಾಗಿ ಕೊಲ್ಲಬಹುದಿತ್ತು, ಆದ್ರೆ ಕೊಲ್ಲಿಲ್ಲ. ಶಾನುಭೋಗರು ಎಚ್ಚರ ತಪ್ಪಿ ಕೆಳಗೆ ಬಿದ್ದಿದ್ರು, ಅಲ್ಲಿ ಯಾರು ಇರ್ಲಿಲ್ಲ, ತಿನ್ಬಹುದಾಗಿತ್ತು ಅಲ್ವಾ. ಅವರನ್ನು ಎಳೆದುಕೊಂಡು ಹೋಗಿ ತಿನ್ಬೋದಿತ್ತು, ಆದ್ರೆ ಅದು ಹಾಗೆ ಮಾಡಿಲ್ಲ. ಯಾಕಂದ್ರೆ ಅದೇ ಹೇಳ್ತಾ ಇದ್ದೀನಿ ಮತ್ತೆ, ಭರತಖಂಡದ ಹುಲಿಗಳು ಶತ್ರುವನ್ನಾದ್ರೂ ಸರಿ ಬೆನ್ನು ಹಿಂದಿನಿಂದ ಹಾರಿಕೊಳ್ಳೋದು ಧರ್ಮವಲ್ಲ ಅಂತಕ್ಕಂಥ ಹೇಳಿದಕ್ಕಂಥ ಹುಲಿಗಳು ಶಾನುಭೋಗರು ಬೆನ್ನ ಮೇಲೆ ಮಾಡಿ ಬಿದ್ದಿದ್ದರಿಂದ ಹುಲಿಯವರನ್ನ ತಿನ್ನದೇ ಬಿಟ್ಟಿತು. ಅದು ಕೊನೆಯವರೆಗೂ ತನ್ನ ಧರ್ಮ ಶ್ರದ್ಧೆ ನೋಡಿ, ಕೊನೆಯವರೆಗೂ ಬಿಡ್ಲಿಲ್ಲ
ಅದು. ಹಾಂ ಮೇಡಮ್. ತನ್ನ ಧರ್ಮವನ್ನು ಬಿಡಲಿಲ್ಲ, ಶ್ರದ್ಧೆಯನ್ನು ಬಿಡಲಿಲ್ಲ ಅನ್ಸರ್ತು. ಹೀಗಾಗಿ ಸರ್ ನಾವು ಸುಲಭವಾಗಿ ಹೇಳ್ಬಿಡ್ಬೋದು, ಖಂಡಿತವಾಗ್ಲಿ ಹೇಳ್ಬಿಡ್ಬೋದು, ಶಾನುಭೋಗರನ್ನ ರಕ್ಷಿಸಿದ್ದು ಹುಲಿಯ ಧರ್ಮನೇ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಇಷ್ಟು ಬರೆದ್ರೆ 4 ಅಂಕ ಖಂಡಿತವಾಗ್ಲೂ ಮಗು ಪಡಿಬೋದು ಸರ್. ಇಲ್ಲಿ ತುಂಬಾ ಪಡಿಬೋದು ಸರ್. ನೀವು ಸವಿವರವಾಗಿ ಮೇಡಮ್ ಮಕ್ಕಳಿಗೆ ಮನಮುಟ್ಟುವಂತೆ ಇಷ್ಟುವರೆಗೆ ನಮಗೆ ವ್ಯಾಘ್ರ ಗೀತೆ ಪಾಠದಿಂದ ಯಾವ ರೀತಿಯಾದ ಪ್ರಶ್ನೆಗಳಿಗೆ ಬರ್ತವೆ, ಆ ರೀತಿಯಾದ ಬಂದ ಪ್ರಶ್ನೆಗಳಿಗೆ ಯಾವ ರೀತಿಯಾದ ಉತ್ತರವನ್ನು ಕೊಡ್ಬೇಕಂತೇಳಿ ನೀವು ಚೆನ್ನಾಗಿ ಸವಿವರಣೆಯೊಂದಿಗೆ ಮನಮುಟ್ಟುವಂತೆ, ವಿದ್ಯಾರ್ಥಿಗಳ ಮನಮುಟ್ಟುವಂತೆ ನೀವು ವಿವರಿಸಿದ್ರಿ ಮೇಡಮ್. ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಸರ್, ಈಗ ಒಂದು ಪ್ರಶ್ನೆ ಮಗು ಕೇಳ್ತಾ ಇದೆ. ಓಕೆ. ಸಂಜು ಕಡಿವಾಲರ್ ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ಸ್ಕೋರ್ ಮಾಡುವುದು ಹೇಗೆ, ಟಿಪ್ಸ್ ಕೊಡಿ ಅಂತ ಕೇಳ್ತಾ ಇದೆ ಮಗು ಸರ್. ಹಾಂ ಮೇಡಮ್. ಕನ್ನಡದಲ್ಲಿ ಯಾವ ರೀತಿ ಸ್ಕೋರ್ ಮಾಡಬೇಕು, 125ಕ್ಕೆ 125 ಹೇಗೆ ತಗೋಬೇಕು? ಈಗ ಆಲ್ರೆಡಿ 25 ಬಂದಿರ್ತಾವೆ ಮೇಡಮ್. ಈಗ 100 ಮಾರ್ಕ್ಸ್ ಇದೆ ಎಕ್ಸಾಮ್. ಹೌದು ಸರ್. ಆ 100 ಮಾರ್ಕ್ಸ್ನಲ್ಲಿ ನಮಗೆ ಇಲ್ಲಿ ಪ್ರಶ್ನೆ ಪತ್ರಿಕೆ ವಿನ್ಯಾಸವನ್ನು ನೋಡಿದಾಗ ಅಲ್ಲಿ ನಮಗೆ ಇಲ್ಲಿ ಫಸ್ಟಿಗೆ ಬರೋದು ವ್ಯಾಕರಣ ಭಾಗದಿಂದ ಬರ್ತಾವೆ ಮೇಡಮ್. 1ರಿಂದ 6 ಪ್ರಶ್ನೆಗಳು, 1ರಿಂದ 6 ಬಹುಆಯ್ಕೆ ಪ್ರಶ್ನೆ. ಅದಾದ್ಮೇಲೆ ಒಂದು 4 ಪ್ರಶ್ನೆಗಳು ಸಂಬಂಧೀಕರಿಸಿ ಉತ್ತರ ಬರೀರಿ ಅಂತ ಬಂದಿರ್ತಾವೆ ಮೇಡಮ್. ಆ 10 ಪ್ರಶ್ನೆಗಳನ್ನು ಒಂದೂ ಕೂಡ ತಪ್ಪಿಲ್ಲದಂತೆ ಬರೆದ್ರೆ ನಾವು 100 ಅಂಕವನ್ನು ಪಡೆಯುವ ಸಾಧ್ಯತೆಗಳು ಅದಾವೆ ಮೇಡಮ್. ಅದರಲ್ಲಿ ವಿಶೇಷವಾಗಿ ನಾವು ಎಲ್ಲಿ ತಪ್ಪು ಮಾಡ್ತೀವಿ ಅಂತಂದರೆ, ಈಗ ನೋಡ್ರಿ 1ರಿಂದ 10 ಅಂಕಗಳು ವ್ಯಾಕರಣಕ್ಕೆ ಸಂಬಂಧ ಬಂದಿರತಕ್ಕಂಥ ಪ್ರಶ್ನೆಗಳು. ಆ 10 ಅಂಕಗಳ ಜೊತೆಗೆ 1 ಅಂಕದ ಪ್ರಶ್ನೆಗಳು 7 ಇರ್ತಾವೆ ಮೇಡಮ್. ಆ 7 ಅಂಕಗಳನ್ನು ನಾವು ಯಾವುದೇ ಕಾರಣಕ್ಕೂ ತಪ್ಪಿಲ್ಲದಂತೆ ಬರೆದ್ರೆ ಆ 17 ಅಂಕಗಳು ಬರ್ತಾವೆ ಮೇಡಮ್. ಆವಾಗ ಮತ್ತೆ ಇನ್ನೆಲ್ಲಿ ತಪ್ಪು ಮಾಡ್ಬೋದು ಅಂತಂದರೆ, ನಾವು ಈಗ ಸಂದರ್ಭದಲ್ಲಿ 6 ಪ್ರಶ್ನೆಗಳು ಇರ್ತಾವೆ ಮೇಡಮ್. 6 ಪ್ರಶ್ನೆಗಳೊಳಗೆ ನಮಗೆ ನಾವು ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ 4 ಪ್ರಶ್ನೆಗಳು ಏನಾಗಿರ್ತವೆ ಮೇಡಮ್, ಅದು ಭಾಷಾಭ್ಯಾಸದಿಂದ ಬಂದಿರ್ತವೆ. 2 ಅಥವಾ 3 ನಮಗೆ ಒಳಗಡೆಯಿಂದ ಬಂದಿರ್ತವೆ. ಅವನ್ನ ಸ್ವಲ್ಪ ಎಚ್ಚೆತ್ಕೊಂಡು ಉತ್ತರ ಬರೆದ್ರೆ ನಮಗೆ 100ಕ್ಕೆ 100 ಬರೋಕ್ಕೆ ಸಾಧ್ಯ ಇದೆ ಮೇಡಮ್. ಅದೇ ರೀತಿ ಇನ್ನೊಂದು ಯಾವ ಏರಿಯಾದಲ್ಲಿ ನಮಗೆ ಅಂಕಗಳು ಹೋಗೋ ಸಾಧ್ಯತೆಗಳಿದಾವೆ ಅಂದರೆ ಮೇಡಮ್, 2 ಅಂಕದ 10 ಪ್ರಶ್ನೆಗಳಿರ್ತವೆ. ಆ 10 ಪ್ರಶ್ನೆಗಳಲ್ಲಿ ನಮಗೀಗ 4ರಿಂದ 5 ಪ್ರಶ್ನೆಗಳು ಪಠ್ಯಪೂರಕ ಅಧ್ಯಯನದಿಂದ ಬಂದಿರ್ತವೆ ಮೇಡಮ್. 4. ಹಾಂ ಮೇಡಮ್, 4. ಆ 4 ಪ್ರಶ್ನೆಯಲ್ಲಿ ಯಾವುದಾದ್ರೂ ಒಂದು ಪಾಠದ ಒಳಗೆ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರ ಮಾಡ್ಲಿಕ್ಕೆ ನಾವು ಸಿದ್ಧರಿದ್ರೆ ನಾವು 100ಕ್ಕೆ 100 ಅಂಕ ತೆಗಿಬಹುದು. ಸಿದ್ಧರಾಗಬೇಕಂದ್ರೆ ಅದು ಹೇಗೆ ಓದ್ಕೋಬೇಕು, ಅದನ್ನು ಹೇಗೆ ಓದ್ಕೋಬೇಕಂದ್ರೆ ಆ ಭಾಷಾಭ್ಯಾಸದ ಪ್ರಶ್ನೆಗೆ ಉತ್ತರವನ್ನ ರೆಡಿ ಮಾಡ್ಕೊಳ್ಳೋದ್ರ ಜೊತೆಗೆ ಪ್ರತಿ ಪಾಠದ ಲೈನ್ ಟು ಲೈನ್ ಓದಿದ್ರೆ ಮೇಡಮ್ ಅದನ್ನು ಬರೆಯುವ ಸಾಧ್ಯತೆ ಅಂಡರ್ಲೈನ್ ಮಾಡ್ಕೊಂಡು ಮತ್ತೆ ಇನ್ನೊಂದ್ಸರಿ ಈ ರೀತಿ ಕ್ವಶನ್ ಬರಬಹುದು ಅಂತಕ್ಕಂಥದ್ದನ್ನ ಅವರು ಯಾವಾಗ ಆ ಪಾಠದ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳುವಳಿಕೆಯಿಂದ ಓದಿದಾಗ ಮೇಡಮ್ ಆ ಪಾಠದಲ್ಲಿ ಯಾವುದೇ ಪ್ರಶ್ನೆ ಬಂದರೂ ನಾವು ಬರೀಲಿಕ್ಕೆ ಸಾಮರ್ಥ್ಯ ಬರುತ್ತೆ ಮೇಡಮ್. ಖಂಡಿತ ಸರ್. ಅದಾದಮೇಲೆ ಮೇಡಮ್ ಮತ್ತೆ ನಮಗೆ ಎಲ್ಲಿ ಅಂಕ ಹೋಗ್ಬೋದಂದ್ರೆ ಒಂದು ಸ್ವಲ್ಪ ಪ್ರಬಂಧದಲ್ಲಿ ಮೇಡಮ್, ಆ ಪ್ರಬಂಧದಲ್ಲಿ ನಾವು ಚೆನ್ನಾಗಿ ಓದ್ಕೊಂಬಿಟ್ರೆ, ಆ ಪ್ರಬಂಧವನ್ನು ಚೆನ್ನಾಗಿ ಮಾಡಿದರೆ ನಾವು 100ಕ್ಕೆ 100 ಅಂಕಗಳನ್ನು ಪಡಿಬೋದು ಮೇಡಮ್. ಇಷ್ಟು ಏರಿಯಾವನ್ನು ನಾವು ನಾವು ಹೇಳಿರ್ತಕ್ಕಂಥ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡ್ರೆ ಅವು ವಿದ್ಯಾರ್ಥಿ 100ಕ್ಕೆ 100 ಅಂಕಗಳನ್ನು ಖಂಡಿತ ಗಳಿಸಬಹುದು ಮೇಡಮ್. ಕನ್ನಡದಲ್ಲಿ ಸ್ಕೋರ್ ಮಾಡಬಹುದು. ಅದರೊಟ್ಟಿಗೆ ಇನ್ನೊಂದು ಎಪಿಸೋಡ್ ಕೂಡ ಅದರದೇ ಇದೆ ಸರ್. ಮುಂದಿನ ಹಂತದಲ್ಲಿ ಪ್ರಿಯ ವಿದ್ಯಾರ್ಥಿ ಸಂಜು ಅವರೇ, ಮುಂದಿನ ಎಪಿಸೋಡಲ್ಲಿ ಯಾವ ರೀತಿಯಾಗಿ ಸ್ಕೋರ್ ಮಾಡೋದು ಅಂತಾನೆ ಇದೆ ಎಪಿಸೋಡು. ಹೀಗಾಗಿ ಅದನ್ನು ನೀವು ಗಮನ ಇಟ್ಟು ಆಲಿಸ್ಬೇಕು. ಈಗ ಚಿಕ್ಕ ವಿರಾಮ ಅಂತ ತಗೊಳ್ಳೋಣ. ಪ್ರಿಯ SSLC ವಿದ್ಯಾರ್ಥಿಗಳೇ, ಸರ್ವೋದಯ ಸಮೂಹ ಶಿಕ್ಷಣ ಸಂಸ್ಥೆ ಹೊರ್ತಿ ಹಾಗೂ ಹುಬ್ಬಳ್ಳಿಯ ಆರ್ಗ್ಯಾನಿಕ್ ಅರಮನೆ ಹೆಮ್ಮೆಯಿಂದ ನಿಮಗಾಗಿ ಅರ್ಪಿಸುತ್ತಿದೆ ಮಿಷನ್ SSLC 25. ಕರ್ನಾಟಕ ಸರ್ಕಾರ, ಶಾಲಾ ಶಿಕ್ಷಣ ಇಲಾಖೆ, KKRDB ಮತ್ತು ವರದಶ್ರೀ ಫೌಂಡೇಶನ್ ಹುಬ್ಬಳ್ಳಿ ಇವರುಗಳ ಸಹಯೋಗದಲ್ಲಿ ಫೆಬ್ರವರಿ 24ರಿಂದ ಪ್ರತಿದಿನ ಮಧ್ಯಾಹ್ನ 3:30ಕ್ಕೆ, ಶನಿವಾರ ಭಾನುವಾರಗಳಂದು ಬೆಳಿಗ್ಗೆ 10:30ಕ್ಕೆ ರಾಜ್ಯಾದ್ಯಂತ ನೇರ ಪ್ರಸಾರದಲ್ಲಿ ನುರಿತ ಅನುಭವಿ ಸಂಪನ್ಮೂಲ ಶಿಕ್ಷಕರಿಂದ ವಿಶೇಷ ರೇಡಿಯೋ ಪಾಠಗಳು. ತಪ್ಪದೇ ಕೇಳಿ ಮಿಷನ್ SSLC 25 ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 90.4 FM ನಲ್ಲಿ. ಗ್ರಾಮೀಣ ಭಾರತಿ ರೇಡಿಯೋ ಈಗ ಪ್ಲೇಸ್ಟೋರ್ ಮತ್ತು ಆಪ್ ಸ್ಟೋರ್ಗಳಲ್ಲೂ ಲಭ್ಯ. GRAMINBHARATI ಎಂದು ಟೈಪ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ. ರೋಗಮುಕ್ತ ಪರಿವಾರಕ್ಕಾಗಿ ಆರ್ಗ್ಯಾನಿಕ್ ಅರಮನೆ ಹುಬ್ಬಳ್ಳಿ. ವಿಷಮುಕ್ತ ಆಹಾರದ ಅಮೃತ ಬುಟ್ಟಿ ನಿಮ್ಮ ಮನೆಯಲ್ಲಿದ್ರೆ ಆರೋಗ್ಯ ಬಲುಗಟ್ಟಿ. ಅಮೃತ ಬುಟ್ಟಿಯಲ್ಲಿರಲಿವೆ ಹಲ್ಲಿನ ಪುಡಿ, ಗಾಣದ ಎಣ್ಣೆ, ಬೆಲ್ಲ, ಜೇನುತುಪ್ಪ, ಸೈಂದ್ರ ಲವಣ ಉಪ್ಪು, ಜವಾರಿ ಆಕಳ ತುಪ್ಪ, ಗೋಧೂಪ, ಗೋನಾಯಿಲ್, ಸೊಳ್ಳೆ ನಿವಾರಕ, ಭರಣಿ, ಸ್ನಾನದ ಚೂರ್ಣ, ಅಗ್ನಿ
ಅಗ್ನಿಹೋತ್ರ, ಸಿರಿಧಾನ್ಯಗಳು, ಗೋ ಉತ್ಪನ್ನಗಳು, ಮಣ್ಣಿನ ಪಾತ್ರೆಗಳು, ಆಯುರ್ವೇದ ಉತ್ಪನ್ನಗಳು ಸೇರಿ ನಿಮ್ಮ ಕುಟುಂಬಕ್ಕೆ ಬೇಕಾಗಿರುವ ಆಹಾರ ಪದಾರ್ಥಗಳು ಲಭ್ಯ. ಅಮೃತ ಬುಟ್ಟಿಗಾಗಿ ಹಿಂದೆ ಭೇಟಿ ನೀಡಿ. ವಿಳಾಸ ಆರ್ಗ್ಯಾನಿಕ್ ಅರಮನೆ, ಮೈಕ್ರೋ ಫಿನಿಶ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಎದುರಿಗೆ, ಗೋಕುಲ್ ರೋಡ್, ಹುಬ್ಬಳ್ಳಿ. ಮೊಬೈಲ್ ಸಂಖ್ಯೆ 9484155780 ಅಥವಾ 9964870722. ರೋಗಮುಕ್ತ ಪರಿವಾರಕ್ಕಾಗಿ ಆರ್ಗ್ಯಾನಿಕ್ ಅರಮನೆ, ಹುಬ್ಬಳ್ಳಿ. ಸರ್ವೋದಯ ಸಮೂಹ ಶಿಕ್ಷಣ ಸಂಸ್ಥೆ ಹೊರ್ತಿ ಹಾಗೂ ಹುಬ್ಬಳ್ಳಿಯ ಆರ್ಗ್ಯಾನಿಕ್ ಅರಮನೆ ಅರ್ಪಿಸುವ ಮಿಷನ್ SSLC 25 ರೇಡಿಯೋ ಸರಣಿ ಕಾರ್ಯಕ್ರಮದ ಕನ್ನಡ ಸಂಚಿಕೆಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆಧಾರದ ಪ್ರೀತಿಯ ಸ್ವಾಗತ. ಈಗ ನಮ್ಮೊಟ್ಟಿಗಿದ್ದಾರೆ ಶ್ರೀ ಕರೇಗೌಡ ಸರ್ ಅವರು, ಸರಕಾರಿ ಪ್ರೌಢಶಾಲೆ ಶ್ರೀ ಗುರು ರುದ್ರಸ್ವಾಮಿ ಪ್ರೌಢಶಾಲೆ ಕನಕಗಿರಿ. ಸರ್, ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಸರ್, ಈಗ ಯಾವ ವಿಷಯವನ್ನು ಅಥವಾ ಇಟ್ಕೊಂಡು ನೀವು ಇವತ್ತು ಪಾಠವನ್ನು ಮಾಡ್ತಾ ಇದ್ದೀರಾ ಸರ್? ಮೇಡಮ್, ಈಗಾಗಲೇ ನೀವು ವ್ಯಾಘ್ರಗೀತೆ, ನಮ್ಮ ಭಾಷೆ ಪಾಠ ಸವಿವರವಾಗಿ ಬೋಧನೆ ಮಾಡಿದ್ದೀರಿ. ಭಾಳ ಸಂತೋಷ ಆಯಿತು. ಈಗ ಪರೀಕ್ಷೆಯ ಅಂತಿಮ ಹಂತದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಹೌದು ಸರ್, ನಾವು ಈ ರೀತಿಯಾಗಿ ಹೇಳಿದ್ದನ್ನು ನೀವು ಸ್ವಲ್ಪ ಅದನ್ನು ಮಕ್ಕಳು ಹೇಗೆ ಅದನ್ನು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಇದೆ, ಅದನ್ನು ನಾವು ಇವತ್ತು ಆ ಮಕ್ಕಳಿಗೆ ತಲೆಯಲ್ಲಿ ತುಂಬಿದರೆ ಖಂಡಿತವಾಗಲೂ ಆ ಮಕ್ಕಳು ಈ ಕಥೆಗಳ ರೂಪದಲ್ಲಿರ್ತಕ್ಕಂಥದ್ದು ಮತ್ತು ಮುಖ್ಯವಾದ ಪಾಯಿಂಟ್ಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದು ಇವೆಲ್ಲವೂ ಆದರೆ ಖಂಡಿತವಾಗ್ಲೂ ಮಕ್ಕಳು ಈ ವಿಷಯಗಳನ್ನು ನೆನಪಿನಲ್ಲಿ ಇಟ್ಕೊಳ್ತಾರೆ ಅನ್ನೋ ವಿಷಯವನ್ನು ನಾನು ಮತ್ತೊಮ್ಮೆ ಮನವರಿಕೆ ಮಾಡಿಕೊಡ್ತಾ, ಇವತ್ತಿನ ದಿನ ಮೇಡಮ್ ನಾನು ಪದ್ಯ ಭಾಗ ಕೌರವೇಂದ್ರನ ಕೊಂದೆ ನೀನು ಎಂಬ ಕುಮಾರವ್ಯಾಸರು ಬರೆದಂಥ ಒಂದು ಪದ್ಯ ಇದೆ. ಆ ಒಂದು ಪದ್ಯದ ಕುರಿತಾಗಿ ಪರೀಕ್ಷಾ ದೃಷ್ಟಿಯಿಂದ ನಮಗೆ ಏನೆಲ್ಲ ಸಹಾಯ ಆಗ್ತದೆ, ಏನೆಲ್ಲ ನಾವು ಇದನ್ನು ನೆನಪಿಟ್ಕೊಂಡ್ರೆ ನಮಗೆ ಹೆಲ್ಪ್ ಆಗ್ತದೆ ಅನ್ನೋ ವಿಷಯವಾಗಿ ಇವತ್ತಿನ ದಿನ ನಾನು ಈ ಮಕ್ಕಳ ಜೊತೆಗೆ ಈ ಒಂದು ವಿಷಯನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ ಮೇಡಮ್. ತುಂಬ ಸಂತೋಷ ಸರ್. ಮೇಡಮ್, ಇಲ್ಲಿ ಈಗಾಗಲೇ ಮಕ್ಕಳಿಗೆ ಗುರುಗಳು ಶಾಲೆಗಳಲ್ಲಿ ಬೋಧನೆ ಮಾಡಿರ್ತಾರೆ. ಕೌರವೇಂದ್ರನ ಕೊಂದೆ ನೀನು ಅನ್ನುವ ಕಥೆಯನ್ನು ನಾವು ಮೊದಲು ತಿಳ್ಕೊಬೇಕಾದದ್ದು ಏನಂದರೆ, ಮೊದಲು ಈಗಾಗಲೇ ಪೂರ್ವ ಕಥೆಯನ್ನು ತಿಳ್ಕೊಂಡಿದ್ದಾರೆ ಮಕ್ಕಳು. ಧರ್ಮರಾಯ ಏನೊಂದು ಮಯ ನಿರ್ಮಿತ ಅರಮನೆಯಲ್ಲಿ, ಧರ್ಮರಾಯನ ಅರಮನೆಯಲ್ಲಿ ಅವಮಾನಿತನಾದಂಥ ಕೌರವ ಅಂದರೆ ದುರ್ಯೋಧನ ಧರ್ಮರಾಯರನ್ನು ದ್ಯೂತಕ್ಕೆ ಆಹ್ವಾನ ಮಾಡಿ ಜೂಜಾಟದಲ್ಲಿ ಸೋಲಿಸ್ತಾನೆ. ಹಾಗೆ ದ್ಯೂತದ ಪಣದಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಯಶಸ್ವಿಯಾಗಿ ಮುಗಿಸಿ ಬಂದಂಥ ಪಾಂಡವರು ತಮ್ಮ ಪಾಲಿನ ರಾಜ್ಯವನ್ನು ಕೇಳ್ತಾರೆ. ಅದಕ್ಕೆ ದುರ್ಯೋಧನ ಒಪ್ಪೋದಿಲ್ಲ. ಇಲ್ಲ, ನೀವು ಈ ಒಂದು ಅಜ್ಞಾತವಾಸನ ಪರಿಪೂರ್ಣ ಮಾಡಿಲ್ಲ, ಹಾಗಾಗಿ ನಿಮಗೆ ನಾನು ನಿಮ್ಮ ರಾಜ್ಯವನ್ನು ನಾನು ಕೊಡಲು ಆಗುವುದಿಲ್ಲ ಅಂತಂದೇಳಿ ನಿರಾಕರಿಸ್ತಾನೆ. ಈ ಒಂದು ಸಂದರ್ಭ, ಈ ಒಂದು ಸಂಕಟದ ಸಂದರ್ಭದಲ್ಲಿ ಸಂಧಾನ ನಡೆಸಬೇಕು ಅಂತೇಳಿ ಪ್ರಯತ್ನ ನಡೀತದೆ. ಸೊ ಈ ಸಂಧಾನದಲ್ಲಿ ಮರಳಿ ರಾಜ್ಯ ಪಡೆಯುವ ಪ್ರಯತ್ನದಲ್ಲಿ ಧರ್ಮರಾಯ ಏನು ಮಾಡ್ತಾನೆ ಅಂದರೆ, ಶ್ರೀಕೃಷ್ಣನನ್ನು ತಮ್ಮ ಒಂದು ರಾಯಭಾರಿಯಾಗಿ ಕೃಷ್ಣನನ್ನು ಸಂಧಿಗಾಗಿ ಕಳಿಸ್ಕೊಡ್ತಾನೆ. ಸೊ ಕಪಟ ನಾಟಕ ಸೂತ್ರಧಾರಿಯಾದಂಥ ಶ್ರೀಕೃಷ್ಣ ಸಂಧಿಯ ನೆಪದಲ್ಲಿ ದುರ್ಯೋಧನನ ಬಲವನ್ನು ಕುಗ್ಗಿಸ್ತಕ್ಕಂಥ ಸಲುವಾಗಿ ಮೊದಲು ವಿದುರನಲ್ಲಿಗೆ ಬರ್ತಕ್ಕಂಥದ್ದು. ಇದರಿಂದ ಕುಪಿತನಾದಂತಹ ಕೌರವೇಂದ್ರ ಅಂದರೆ ದುರ್ಯೋಧನ ವಿದುರನನ್ನು ಬಹಳಷ್ಟು ಅವಮಾನ ಮಾಡ್ತಾನೆ ಸಭೆಯಲ್ಲಿ. ಸೊ ಇದರಿಂದ ಸಿಟ್ಟಿಗೆದ್ದಂತಹ ವಿದುರ ತನ್ನ ಬಿಲ್ಲನ್ನು ತಾನೇ ಮುರಿದು ಹಾಕಿ, ನಾನು ಈ ಬರ್ತಕ್ಕಂಥ ಮುಂದಿನ ಯುದ್ಧಗಳಲ್ಲಿ ನಾನು ಯಾವುದೇ ಕಾರಣಕ್ಕೂ ಯುದ್ಧ ಮಾಡುವುದಿಲ್ಲ ಅಂತಂದೇಳಿ ತನ್ನ ಬಿಲ್ಲು ಬಾಣವನ್ನು ಅಲ್ಲೇ ಮುರಿದು ಹಾಕಿ ಯುದ್ಧದಿಂದ ಹಿಂಜರಿತಾನೆ. ಇದು ಮೊದಲನೇದಾಗಿರ್ತಕ್ಕಂಥ ಒಂದು ಸಕ್ಸಸ್ ಯಾರಿಗೆ ಆಗತ್ತಂದರೆ ಶ್ರೀಕೃಷ್ಣನಿಗೆ ಆಗ್ತದೆ. ಏನು ಅಂದರೆ ಕಪಟ ನಾಟಕ ಸೂತ್ರಧಾರಿ ದುರ್ಯೋಧನನ ಬಲವನ್ನು ಕುಗ್ಗಿಸಬೇಕು ಅನ್ನೋ ವಿಷಯ ಆತನಿಗೆ ಗೊತ್ತಿತ್ತು. ಯಾಕೆಂದರೆ ಸಂಧಿಗೆ ಒಪ್ಪೋದಿಲ್ಲ ಅನ್ನೋ ವಿಷಯನೂ ಕೂಡ ಶ್ರೀಕೃಷ್ಣನಿಗೆ ಗೊತ್ತಿತ್ತು. ಹಾಗಾಗಿ ಅವನ ಒಂದು ಶಕ್ತಿ ಯಾರ್ಯಾರಲ್ಲಿ ಇತ್ತು ಅಂತಂದರೆ, ಒಂದು ಬಲಿಷ್ಠವಾದಂಥ ವಿದುರ, ಆತನ ದುರ್ಯೋಧನನ ಶಕ್ತಿ ಅಂದರೆ, ಮತ್ತು ಇನ್ನೊಬ್ಬ ಕರ್ಣ. ಈ ಇಬ್ಬರನ್ನು ಯುದ್ಧದಿಂದ ವಿಮುಖ ಮಾಡಬೇಕು ಅಂತಂದೇಳಿ ಯೋಜನೆ ಮಾಡಿಕೊಂಡಂಥ ಶ್ರೀಕೃಷ್ಣ ಕೌರವನ ಸೇನೆಯಲ್ಲಿ ಪಾಂಡವರನ್ನು ಕೊಲ್ಲಬಲ್ಲಂಥ ಇನ್ನೋರ್ವ ಬಲಶಾಲಿ ವ್ಯಕ್ತಿ ಅಂದರೆ ಕರ್ಣ. ಆ ಕರ್ಣನನ್ನು ಪಾಂಡವರಿಂದ ಪಾಂಡವರನ್ನು ರಕ್ಷಿಸಬೇಕು ಕರ್ಣನಿಂದ ಅಂತೇಳಿ ನಿರ್ಧರಿಸಿದ ಕೃಷ್ಣ ಇದಕ್ಕೊಂದು ವೇದಿಕೆ ಸಿದ್ಧಪಡಿಸ್ತಾನೆ. ಆ ವೇದಿಕೆ ಸಿದ್ಧಪಡಿಸಿ ಕರ್ಣನನ್ನು ಒಂದು ಕಡೆಗೆ ಕರೆಸ್ತಾನೆ. ಆಗ ಇವರಿಬ್ಬರ ನಡೀತಕ್ಕಂಥ ಸಂವಾದವೇ ಸಂಭಾಷಣೆ. ಇವರಿಬ್ಬರು ಶ್ರೀಕೃಷ್ಣ ಏನು ಹೇಳ್ತಾರೆ, ಕರ್ಣ ಮತ್ತು ಶ್ರೀಕೃಷ್ಣ ಸಂಭಾಷಣೆ ನಡೀತದೆ.
ಏನು ನಡೀತದೆ ಅಂತ ಈಗಾಗಲೇ ನಮಗೆ ಗೊತ್ತಿರಲಿ. ಈ ಪಂಚತಂತ್ರಗಳಲ್ಲಿ ಭೇದತಂತ್ರ ಏನು ಇದ್ದಾವೆ ಅಂತಹ ತಂತ್ರಗಳನ್ನು ಬಳಸಿದಂಥ ಶ್ರೀಕೃಷ್ಣ ಈತನನ್ನು ಕರ್ಣನನ್ನು ಆತನ ಜನ್ಮ ರಹಸ್ಯವನ್ನು ಹೇಳುವುದ್ರ ಮುಖಾಂತರವಾಗಿ ಆ ಕರ್ಣನಿಗೆ ಯುದ್ಧದಲ್ಲಿ ಏನೋ ಒಂದಿಷ್ಟು ಪಾಲ್ಗೊಳ್ಳೋದಾಗೆ ಅಥವಾ ತನ್ನಿಂದ ಪಾಂಡವರಿಗೆ ಯಾವುದೇ ತೊಂದರೆ ಆಗ್ಲಾರ್ದಂಗೆ ಶ್ರೀಕೃಷ್ಣ ಮಾಡಿದಂಥ ಪ್ಲಾನ್ ಹಿಂಜರಿಕೆ ಆಗುವ ಹಾಗೆ ಶ್ರೀಕೃಷ್ಣ ಮಾಡಿದಂಥ ತಂತ್ರ ಬಹಳ ಅದ್ಭುತವಾಗಿ ಕುಮಾರವ್ಯಾಸನ ಕಾವ್ಯದಲ್ಲಿ ಮೂಡಿ ಬಂದಿರತಕ್ಕಂಥದ್ದು. ಸೊ ಇದನ್ನ ಕುಮಾರವ್ಯಾಸ ಬಹಳ ಅದ್ಭುತವಾಗಿ ಬರೀತಾನೆ. ಆ ಒಂದು ಕುಮಾರವ್ಯಾಸರನ್ನ ಪರಿಚಯವನ್ನು ನಾವು ನೋಡೋದಾತಂದ್ರೆ ಕುಮಾರವ್ಯಾಸರ ಪರಿಚಯ ಈಗಾಗಲೇ 3 ಅಂಕಕ್ಕೆ ನಿಗದಿಪಡಿಸಿರ್ತಕ್ಕಂಥದ್ದು. ನಾವೀಗಾಗಲೇ ಹಿಂದಿನ ಅಭ್ಯಾಸದಲ್ಲಿ ಚರ್ಚೆ ಮಾಡಿದಂಗೆ 5 ಹಳೆಗನ್ನಡ ಕವಿಗಳಲ್ಲಿ ಕುಮಾರವ್ಯಾಸರು ಕೂಡ ಒಬ್ಬರಿದ್ದಾರೆ. ಇವ್ರದ್ದು ಸಿಂಪಲ್ ಆಗಿರ್ತಕ್ಕಂಥದ್ದು ಏನು ಅಂತಂದರೆ ಗದುಗಿನ ನಾರಾಯಣಪ್ಪ ಗದಗ ಪ್ರಾಂತದವರು ಇವರು. ಇವತ್ತನನ್ನು ಕುಮಾರವ್ಯಾಸನೆಂದೇ ಪ್ರಸಿದ್ಧ ಆಗಿರ್ತಕ್ಕಂಥ ಗದುಗಿನ ನಾರಾಯಣಪ್ಪ ಗದಗ ಪ್ರಾಂತದ ಕೋಳಿವಾಡ ಈತನ ಊರು. ಸೊ ಆದಿಕವಿ ಪಂಪನ ಆನಂತರ ವ್ಯಾಸರ ಮಹಾಭಾರತವನ್ನು ಕನ್ನಡದಲ್ಲಿ ಮೊದಲ 10 ಪರ್ವಗಳನ್ನು ರಚಿಸಿ ಪಂಡಿತರ ಪಾಮರರಿಗೆ ಕಾಮಧೇನು ಎಂಬ ಗೌರವಕ್ಕೆ ಪಾತ್ರನಾದಂಥ ಕುಮಾರವ್ಯಾಸ ಕನ್ನಡ ಭಾರತ, ಗದುಗಿನ ಭಾರತ ಮತ್ತು ಕುಮಾರವ್ಯಾಸ ಭಾರತ ಎಂಬ ಹೆಸರನ್ನು ಹೊಂದಿರತಕ್ಕಂತಹ ಈ ಒಂದು ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕಾವ್ಯವನ್ನು ಬರೆದು ಖ್ಯಾತನಾಗ್ತಾನೆ. ಅಷ್ಟೇ ಅಲ್ಲದೆ ಐರಾವತ ಹಾಗೆ ಬರೆದಿದ್ದಾನೆ ಅಂತೇಳಿ. ಹೀಗಾಗಿ ಈತನನ್ನು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತಲೂ ಕೂಡ ಕರೀತಾರೆ ಮೇಡಮ್. ಈತನಿಗಿರೋ ಬಿರುದು ಇದು. ಅಂದರೆ ರೂಪಕ ಅಲಂಕಾರಗಳನ್ನು ಹೆಚ್ಚಾಗಿ ತನ್ನ ಕಾವ್ಯದಲ್ಲಿ ಬಳಸೋದ್ರಿಂದಾಗಿ ಈತನನ್ನು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತಂದೇಳಿ ಕರೀತಾರೆ ಅಂತ ಬರ್ತದೆ. ಇಷ್ಟು ನಾವು ಬರೆದ್ರೆ ಖಂಡಿತವಾಗ್ಲೂ ಈತನ 3 ಅಂಕಕ್ಕೆ ನಾವು ಅಂಕವನ್ನು ಪಡಿಬೋದು ಅಂತಂದೇಳಿ ಯಾವುದೇ ರೀತಿಯಾದಂಥ ಹಿಂಜರಿಕೆ ಬೇಡ. ಆದರೆ ತಮಗೆಲ್ಲ ಗೊತ್ತಿರಲಿ, ಈ ಒಂದು ಪಾಠದ ಆಖರ ಗ್ರಂಥ ಕರ್ನಾಟಕ ಭಾರತ ಕಥಾಮಂಜರಿ. ಈ ಒಂದು ಕಾವ್ಯದಿಂದ ಪ್ರಸ್ತುತ ಕೌರವೇಂದ್ರನ ಕೊಂದೆ ನೀನು ಎನ್ನುವ ಪದ್ಯ ಇದೆ. ಸೊ ಈ ಪದ್ಯದಲ್ಲಿ ಆರಂಭದಲ್ಲಿ ಶ್ರೀಕೃಷ್ಣ ಏನನ್ನು ಮಾಡ್ತಾನೆ, ನಾನೀಗಾಗಲೇ ಹೇಳ್ತಾ ಇದ್ದೆ, ಈಗ ಪೂರ್ವ ಕಥೆಯನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಈಗ ಶ್ರೀಕೃಷ್ಣ ಕರ್ಣನನ್ನು ಒಂದು ಕಡೆಗೆ ಕರೆಸಿ ತನ್ನ ಏನು ಒಂದು ಕರ್ಣನಿಂದ ಪಾಂಡವರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಏನು ಪ್ಲ್ಯಾನ್ ಇತ್ತು, ಆ ಪ್ರಕಾರವಾಗಿ ಕರ್ಣನಿಗೆ ಕೆಲವು ವಿಷಯಗಳನ್ನು ತಿಳಿಸ್ಕೊಡ್ತಾನೆ. ಏನು ತಿಳಿಸ್ಕೊಡ್ತಾನೆ ಅಲ್ಲಿ 1ನೇ ಪದ್ಯದ ನುಡಿಯಲ್ಲಿ ಹೇಳ್ತಾನೆ, ಇನ ತನುಜನ ಕೂಡೆ ಮೈದುನುತನದ ಸರಸವನೆಸಗಿ ರಥದೋಳ್ ಧನುಜರಿಪಿ ಬರಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ ಎನಗೆ ನಿಮ್ಮಡಿಗಳಲ್ಲಿ ಸಮಸೇವನೆಯೇ ದೇವ ಮುರಾರಿ ಅಂಜುವೆ ನೆನಲು ತೊಡೆ ಸೋಂಕಿನಲ್ಲಿ ಸಾರಿದು ಶೌರಿ ಇಂತೆಂದ. ನೋಡ್ರಿ ಮೇಡಮ್, ಇಲ್ಲಿ ಹೇಳ್ತಾನೆ ಕರ್ಣ ಮತ್ತು ಈ ಕೃಷ್ಣ ಸಂಬಂಧದಲ್ಲಿ ಭಾವ ಭಾಮೈದ ಆಗಬೇಕು. ಹೇಗೆ ಅಂದರೆ ಕುಂತಿಯ ಹಿರಿ ಮಗನೇ ಹೌದು ಯಾರು ಕರ್ಣ. ಅದು ಕರ್ಣನಿಗೂ ಶ್ರೀಕೃಷ್ಣ ಮತ್ತು ಕುಂತಿಗೆ ಮಾತ್ರ ಈ ವಿಷಯ ಗೊತ್ತು, ಬೇರೆದವರಿಗೆ ಇದು ಗೊತ್ತಿಲ್ಲ. ಮತ್ತೆ ಶ್ರೀಕೃಷ್ಣ ತನ್ನ ಶ್ರೀಕೃಷ್ಣನ ತಂಗಿ ಸುಭದ್ರೆಯನ್ನ ಅರ್ಜುನನಿಗೆ ಮದುವೆ ಮಾಡಿ ಕೊಟ್ಟಿರ್ತಾನೆ. ಹಾಗಾಗಿ ಅವರು ಭಾವ ಭಾಮೈದ ಆಗ್ಬೇಕು, ಆ ಒಂದು ಸಂಬಂಧದಲ್ಲಿ ಇಬ್ರು ಭಾವಮೈದ ಆಗ್ಬೇಕು ಅಂತೇಳಿ. ಸೊ ಹಾಗಾಗಿ ತನ್ನಗೆ ಹೇಗೆ ಅರ್ಜುನನನ್ನ ಬಹಳ ಪ್ರೀತಿಯಿಂದ ತನ್ನನ್ನು ಕೂಡಿಸ್ಕೊಂಡು ಮೈತ ಅಂತ ಮಾತಾಡ್ತಿರ್ತಾನೋ ಅದೇ ಥರ ಇನ ತನುಜನ ಕೂಡೆ ಮೈದುನತನದಲ್ಲಿ ಅಂದರೆ ಅಳಿಯನೇ ಸ್ವತಃ ನನ್ನ ಅಳಿಯನೇ ಅನ್ನೋ ರೀತಿಯೊಳಗೆ ಆತನನ್ನು ಕರೆಸಿಕೊಂಡು ಕೂತ್ಕೊಂಡು ತನ್ನ ಒಂದು ರಥದಲ್ಲಿ ಆತನನ್ನು ಕುಂದಿರಿಸಿಕೊಂಡು ಮಾತಾಡ್ತಾನೆ. ಪಕ್ಕದಲ್ಲೇ ಕೂರಿಸ್ಕೊಂಡಾಗ ಇಷ್ಟು ದಿನನೂ ಕೂರಿಸ್ಕೊಳ್ಳದಂತ ಇವತ್ತು ಕೂರಿಸ್ಕೊತಾನೆ ಶ್ರೀಕೃಷ್ಣ ನನ್ನನ್ನು ರಥದಲ್ಲಿ ಕೂಡಿಸ್ಕೊಂಡಿದ್ದಾನಲ್ಲ ಅಂತಂದೇಳಿ ಒಂದು ಮಾತನ್ನು ಹೇಳ್ತಾನೆ, ಎನಗೆ ನಿಮ್ಮ ಅಡಿಗಳಲ್ಲಿ ಸಮಸೇವನೆಯೇ ದೇವ ಮುರಾರಿ ಅಂಜುವೆ ನೆನಲು. ನೋಡಿ ಭಯ ಬಂದ್ಬಿಡ್ತು ಅವನಿಗೆ. ಕರ್ಣನಿಗೆ ಖುಷಿಗಿಂತ ಭಯನೇ ಜಾಸ್ತಿ ಆಯ್ತು. ಯಾಕೆ ಅಂತಂದ್ರೆ ಇಷ್ಟು ದಿನನೂ ನನ್ನನ್ನು ಸರಿಸಮನಾಗಿ ಕೂಡಿಸ್ಕೊಂಡಂತವನ್ನೆಲ್ಲ ನನ್ನನ್ನು ಮಾತಾಡಿಸಿದ್ದು ಸರಿಗಿಲ್ಲ. ಆದ್ರೆ ಇವತ್ತು ನನ್ನನ್ನು ಪಕ್ಕದಲ್ಲಿ ಕೂರಿಸ್ಕೊಳ್ತಾ ಇದೆ, ನನಗೇನೋ ಭಯ ಆಗ್ತಿದೆ ದೇವ, ನನಗೆ ಭಯ ಆಗ್ತಾ ಇದೆ ಅಂತಂದೇಳಿ ಹೇಳಿದಾಗ ಅದಕ್ಕೆ ಶ್ರೀಕೃಷ್ಣ ಮುಂದೆ ಹೇಳ್ತಾನೆ, ಭೇದವಿಲ್ಲ ಎಲೆ ಕರ್ಣ, ನಿಮ್ಮೋಳು ಯಾದವರು ಕೌರವರು ಒಳಗೆ ಸಂವಾದಿಸಿ ಒಡೆ ಅನ್ವಯಕ್ಕೆ ಮೊದಲೆರಡಿಲ್ಲ ನಿನ್ನಾಣೆ ಮೇದಿನೀಪತಿ ನೀನು ಚಿತ್ತದೋಳು ಅದರ ಅರಿವಿಲ್ಲ ನಿನಗೆ ಎನ್ನುತ್ತಾ ದಾನವ ಸೂದನನು ಏನು ಮಾಡ್ತಾನೆ, ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಉಭಯವ ಅಂತೇಳಿ ಒಂದು ಕಡೆ ಹೇಳ್ತಾನೆ. ಅವನಿಗೆ ಎದುರಿಗೆ ಬಂದಾಗ ಎಲೆ ಕರ್ಣ, ನಿಮಗೆ ಮತ್ತು ನಮಗೆ ಅಂದ್ರೆ ಇಲ್ಲಿ ಯಾರ್ರಿ, ನಿಮಗೆ ಅಂದ್ರೆ ಪಾಂಡವರು, ನಮಗೆ ಅಂದ್ರೆ ಯಾರು ಯಾದವ್. ಅಂದ್ರೆ ನಿಮಗೆ ನಮಗೆ ಏನಿಲ್ಲ ಅಂದ್ರೆ ಯಾವುದೇ ರೀತಿಯಾದಂಥ ಭೇದ ಭಾವ ಇಲ್ಲ.
ಒಂದು ರೀತಿ ಪ್ರತಿಪಾದಿಸಿ ವಂಶವನ್ನು ಪ್ರತಿಪಾದಿಸಿ ನೋಡೋದಾತಂದರೆ ಎರಡೂ ವಂಶದವರು ಮೊದಲು ಸಂಬಂಧಿಕರೇ. ಹಾಗಾಗಿ ಹೀಗಾಗಿ ಬೇರೆ ಬೇರೆ ಅಲ್ಲ, ಪೂರ್ವಜರು ಇವರೆಲ್ಲರೂ ಒಂದೇ ಕಡೆಯಿಂದ ಬಂದಂಥವ್ರು. ಹಾಗಾಗಿ ನಿಮಗೂ ಮತ್ತು ನಮಗೆ ಯಾವುದೇ ರೀತಿಯಾದಂಥ ಭೇದವಿಲ್ಲ. ಆದರೆ ನಿನ್ನಾಣೆಗೂ ಇದರ ಚಿತ್ತದೋಳು ಇದರ ಅರಿವಿಲ್ಲ ನಿನಗೆ. ನಿನ್ನ ಮನಸ್ಸಿನೊಳಗ ನಿನ್ನ ಮನಸ್ಸಿನಲ್ಲಿ ಗೊತ್ತಿಲ್ಲ, ಇದ್ರ ಬಗ್ಗೆ ನಿನಗೆ ಆಳವಾದ ಜ್ಞಾನ ಗೊತ್ತಿಲ್ಲ. ಅದಕ್ಕೆ ನೋಡು, ನಿನಗೆ ಒಳ್ಳೆಯದನ್ನು ಹೇಳ್ತೀನಿ ಕೇಳು ಅನ್ನೋ ಮಾತನ್ನ ಶ್ರೀಕೃಷ್ಣ ಕರ್ಣನ ಕಿವಿಯಲ್ಲಿ ಇನ್ನೊಂದು ಮಾತು ಹೇಳ್ತಾನೆ, ಮೇದಿನಿ ಪತಿ ನೀನು. ಮುಂದುವರಿಸ್ತಾನೆ ಮೇಡಮ್, ಮುಂದುವರಿಸ್ತಾನೆ. ಅವಾಗ ನೀನೇನು ಬೇರೆ ಅಲ್ಲ, ನೀನು ನನ್ನ ಹಳೆಯನೇ ಅನ್ನೋ ರೀತಿಯೊಳಗೆ ಮಾತಾಡ್ತಾನೆ. ನಮ್ಮ ವಂಶವನ್ನು ನಾನು ತಿಳಿದು ನೋಡೋದಾತಂದ್ರೆ ನಾವು ನೀವು ಒಂದೇ ರೀತಿ, ಯಾವ್ದವರು ಬೇರೆ ಅಲ್ಲ, ಕೌರವರು ಪಾಂಡವರು ಯಾರೂ ಬೇರೆ ಅಲ್ಲ, ನಾವೆಲ್ಲರೂ ಒಂದೇ ಅನ್ನೋ ರೀತಿಯೊಳಗೆ ಹೇಳಿದಾಗ ಕರ್ಣನಿಗೆ ಭಯ ಆಗ್ತದೆ. ಮತ್ತೆ ಶ್ರೀಕೃಷ್ಣ ತನ್ನ ಮಾತನ್ನು ಮುಂದುವರಿಸ್ತಾನೆ. ಶ್ರೀಕೃಷ್ಣ ಇಲ್ಲಿ ಒಂದು ತಂತ್ರವನ್ನು ಪಾಲಿಸ್ತಾನೆ. ಏನು ಅಂತಂದ್ರೆ, ಲಲನೆ ಪಡೆದ 5 ಮಂತ್ರಗಳಲ್ಲಿ ಮೊದಲಿಗ ನೀನು, ನಿನ್ನಯ ನಂತರ ನಿನ್ನಯ ಬಳಿ ಯುಧಿಷ್ಠಿರ ದೇವ, 3ನೇಯ ಆತ ಕಲಿಭೀಮ, ಫಲ್ಗುಣನು 4ನೇನು, 5ನೇಯಲ್ಲಿ ನಕುಲ ಸಹದೇವರಾದರು, ಬಳಿಕ ಮಾದ್ರಿಯಲ್ಲೊಂದು ಒಂದು ಮಂತ್ರದೋಳು ಇಬ್ಬರು ಉದಿಸಿದರು ಅಂತೇಳಿ ಒಂದು ಕಡೆಗೆ ಹೇಳ್ತಾನೆ. ಈಗ ಶ್ರೀಕೃಷ್ಣ ನಿಜವಾದ ವಿಷಯಕ್ಕೆ ಬರ್ತಾನೆ. ಏನಾಯ್ತು? ಜನ್ಮ ರಹಸ್ಯವನ್ನ ಬಹುಶಃ ಈ ಒಂದು ಇದರಲ್ಲಿ ಹೇಳ್ತಾ ಇದ್ದಾನೆ. ಶ್ರೀಕೃಷ್ಣ ಮಾಡೋ ಪ್ಲಾನೇ ಇದೆ. ಏನು ಅಂತಂದ್ರೆ, ಕುಂತಿ ಆಕೆ ದುರ್ವಾಸ ಮುನಿಗಳ ಸೇವೆ ಮಾಡಿದ್ದಕ್ಕಾಗಿ 5 ಮಂತ್ರಗಳು ಬಂದಿದ್ವು ಅಂತ ಒಂದು ಕಥೆ ಇದೆ ನಮ್ಮಲ್ಲಿ. ಸೊ ಆ ದುರ್ವಾಸ ಮುನಿಗಳ ಏನೊಂದು ಸೇವೆ ಮಾಡಿದ್ದಕ್ಕೆ ಆಕೆಗೆ 5 ಮಂತ್ರಗಳು ಬಂದಿದ್ವು. ಆ 5 ಮಂತ್ರಗಳಲ್ಲಿ ಮೊದಲನೇದಾಗಿ ಆಕೆಗೆ ಕಾತುರ ಇತ್ತು. ಈ 5 ಮಂತ್ರಗಳಲ್ಲಿ 1ನೇ ಮಂತ್ರ ಏನಿದೆ ನೋಡೇ ಬಿಡೋಣ, ಇದರ ಅವರು ನನಗೆ ಏನೊಂದು ವರ ಕೊಟ್ಟಿದ್ದಾರೆ, ಅದನ್ನು ತೊಗೊಂಡು ನೋಡೋಣ ಏನಾಗುತ್ತೆ ಅನ್ನೋ ವಿಷಯವನ್ನು ಆತನು ಬಹಳ ಕಾತರದಿಂದ, ಆಕೆಯು ಕುತೂಹಲದಿಂದ ಒಂದು ಮರವನ್ನು ಕುತೂಹಲ ಅಲ್ಲಿತ್ತು. ಕೌಮಾರ ಇದ್ಲಲ್ಲ, ಹಿಂಗ ಸಹಜವಾಗಿ ಕುತೂಹಲ ಇತ್ತು ಕುಂತಿಗೆ. ಹಾಗಾಗಿ ಇನ್ನೂ ಮದುವೆನೇ ಆಗಿದ್ದಿಲ್ಲ. ಅಂತಹ ಸಂದರ್ಭದಲ್ಲಿಯೇ ಶ್ರೀಕೃಷ್ಣನನ್ನ ಕರ್ಣನನ್ನ ಸೂರ್ಯದೇವನಿಂದ ಪಡಿತಾಳೆ ವರವಾಗಿ. ಲಲನೆ ಅಂತ ಅಂದ್ಬಿಟ್ರೆ ಕುಂತಿದೇವಿಯನ್ನು ಹೌದು. ಹಾಗಾಗಿ ಕುಂತಿ ಏನು 1ನೇದಾಗಿ ಸೂರ್ಯದೇವನನ್ನು ನೆನೆಸಿಕೊಂಡು ಆಗ ಕರ್ಣನನ್ನು ಜನಿಸ್ತಾನೋ ಅಂತಂದು ಹೇಳ್ತಾಳೆ. ಹಾಗಾಗಿ ನೀನು ಲಲನೆ ಪಡೆದ 5 ಮಂತ್ರಗಳಲ್ಲಿ ಮೊದಲಿಗ ಅಂದ್ರೆ ಮೊದಲು ಹುಟ್ಟಿದವನೇ ನೀನು ಇದ್ರ ಚಿತ್ತ ನಿನಗಿಲ್ಲ, ಅರಿವಿಲ್ಲ ನಿನಗೆ. ಆ ವಿಷಯವನ್ನ ಅಲ್ಲಿ ಹೇಳಕ್ ಪ್ರಯತ್ನ ಮಾಡ್ತಾನೆ ಶ್ರೀಕೃಷ್ಣ. ಹಾಗೆ 2ನೇದಾಗಿ ಹೇಳ್ತಾನೆ, ಯಮದೇವನ ನಿನ್ನಯ ಬಳಿ ಯುಧಿಷ್ಠಿರ ದೇವ, ಯಮದೇವನ ಮಗನೆಂದೇ ಆಗಿರ್ತಕ್ಕಂಥ ಯಾರು? ಯುಧಿಷ್ಠಿರ ಧರ್ಮರಾಯ 2ನೇದಲ್ಲಿ ಹುಡ್ತಾನೆ. ಹಾಗೆ ನಂತರದಲ್ಲಿ ಬರ್ತಕ್ಕಂಥವನು ಅರ್ಜುನ, ಭೀಮನ ನಂತರ ಅರ್ಜುನ. ಹಾಗೆ ಕೊನೆಯದಾಗಿರ್ತಕ್ಕಂಥದ್ದು ಒಂದು ಮಂತ್ರಗಳಲ್ಲಿ, ಆ 1 ಮಂತ್ರದಲ್ಲಿ ಅದು ಮಾದ್ರಿಗೆ ಕೊಡ್ತಾಳೆ ತನ್ನ ತಂಗಿ ಅಂತೇಳಿ. ತನ್ನ ತಂಗಿ ಇಬ್ಬರು ಹೆಂಡರು, ಪಾಂಡುಗೆ 2 ಹೆಂಡರಿಂದ ಮಾದ್ರಿಯು ಆಕೆಗೂ ಮಗುವಿಲ್ಲ ಅನ್ನೋ ಕೊರಗು ಬೇಡ ಅನ್ನೋದಕ್ಕೆ ಆಕೆಗೆ 1 ಮಂತ್ರ ಕೊಡ್ತಾಳೆ. ಆಕೆ ಮಾಡಿದಂಥ ತಪಸ್ಸಿನಿಂದ ಆ 1 ಮಂತ್ರದಲ್ಲಿ 2 ಜನಿಸ್ತಾರೆ. ಅದು ನಕುಲ ಮತ್ತು ಸಹದೇವ ಅಂತೇಳಿ. ಹೀಗೆ ಒಟ್ಟಾರೆಯಾಗಿ ಪಾಂಡವರು ನೀವು 6 ಜನ ಇದ್ದೀರಿ ಅನ್ನೋ ವಿಷಯವನ್ನ, ಅಂದ್ರೆ ಕರ್ಣ ಕೂಡ ನೀನು ಪಾಂಡವರಲ್ಲಿ ಮೊದಲಿಗೆ ನೀನೇ ಅನ್ನೋ ವಿಷಯವನ್ನ ಅವನಿಗೆ ಜನ್ಮ ರಹಸ್ಯವನ್ನು ತಿಳಿಸ್ತಾನೆ. ಈ ಜನ್ಮ ರಹಸ್ಯ ಶ್ರೀ ಕೃಷ್ಣನಿಗೆ ಬಿಟ್ರೆ, ಕುಂತಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಹಾಗಾಗಿ ಇದು 3ನೇದವರಿಗೆ ಗೊತ್ತಾಯ್ತು, ಅದು ಕರ್ಣನಿಗೆ ಗೊತ್ತಾಯ್ತು. ಈಗ ಕರ್ಣನಿಗೆ ಒಂದು ರೀತಿಯಲ್ಲಿ ನಡುಕ ಶುರುವಾಗುತ್ತೆ. ಇಲ್ಲಿವರೆಗೂ ಆ ಪಾಂಡವರು ಯಾರು ಅನ್ನೋ ವಿಷಯನೇ ಗೊತ್ತಿರಲಿಲ್ಲ. ಆದರೆ ಈಗ ನೀನೇ ಕುಂತಿಯ ಹಿರಿ ಮಗ ಅನ್ನೋ ವಿಷಯ ಗೊತ್ತಾಯಿತು. ಇದು ಮುಖ್ಯವಾದ ತಿರುವು ಈ ಪಾಠದಲ್ಲಿ. ಆಗ ಶ್ರೀಕೃಷ್ಣ ಅಲ್ಲಿಗೆ ಬಿಡಲಿಲ್ಲ. ನೋಡು ಕರ್ಣ, ನನ್ನ ಮಾತನ್ನು ಕೇಳು, ನಿನಗೆ ಘನತೆ ಮಾಡ್ತೀನಿ, ನಿನಗೆ ಗೌರವ ಮಾಡಿಸ್ತೀನಿ, ನಿನ್ನನ್ನು ಈ ರಾಜ್ಯದ ಅಧಿಪತಿಯನ್ನಾಗಿ ಮಾಡ್ತೀನಿ ಅಂತೇಳಿ ತನ್ನ ಮಾತಿನಲ್ಲಿ ಮುಂದುವರಿಸ್ತಾನೆ. ನಿನಗೆ ಹಸ್ತಿನಾಪುರದ ಘನತೆಯನ್ನು ಮಾಡುವೆನು, ಪಾಂಡವ ಜನಪ ಕೌರವ ಜನಪ ಓಲೈಸೂರು ಗದ್ದುಗೆಯ, ಅದನ್ನೇ ಹೇಳ್ತಾ ಹೋಗ್ತಾನೆ ಮೇಡಮ್. ಹೌದು, ಓಲೈಸೂರು ಗದ್ದುಗೆಯ ನಿನಗೆ ಕಿಂಕರವೆರಡು ಸಂತತಿ ಎನಿಸಲಲ್ಲದೆ ನೀನು ದುರ್ಯೋಧನನ ಬಾಯಿದಂಬೂಲಕ್ಕೆ ಕೈ ಆನುವಾರೆ ಹೇಳೆಂದ. ನೋಡ್ರಿ, ಅಲ್ಲಿಗೆ ಬಿಡಲಿಲ್ಲ ಶ್ರೀಕೃಷ್ಣ. ನೋಡು ಎಲೆ ಕರ್ಣ, ನಿನಗೆ ಈ ರಾಜ್ಯ ಏನು ನೀವು ಹಸ್ತಿನಾಪುರ ಅಂತ ಹೇಳ್ತೀರಿ, ಹಸ್ತಿನಾಪುರದ ರಾಜ್ಯದ ಹಿರಿಮೆಯನ್ನಾಗಿ ಮಾಡ್ತೀನಿ, ನಿನ್ನನ್ನೇ ರಾಜನನ್ನಾಗಿ ಮಾಡ್ತೀನಿ. ನೀನೇ ನಿಜಕ್ಕೂ ಅರ್ಹವಾದ ವ್ಯಕ್ತಿ ಯಾರು ಅಂದ್ರೆ ರಾಜ ನೀನು ಕರ್ಣ. ಅದಕ್ಕೆ ನಿನಗೆ
ಈ ಪೀಠವನ್ನು ಅಲಂಕರಿಸುವಂತೆ ಅಲಂಕರಿಸು. ನೀನು ಒಪ್ಕೋ ಏನಂತ, ನಿನ್ನ ತಮ್ಮಂದ್ರನ್ನ ನಾನು ಅವ್ರ ಜೊತೆಗೆ ಬಂದು ಅವ್ರ ಜೊತೆಗೆ ಇರ್ತೀನಿ ಅಂತ ಒಪ್ಕೋ. ಆಗ ನಿನಗೆ ಈ ಎರಡೂ ವಂಶದವ್ರು ನಿನಗೆ ಸೇವೆ ಮಾಡ್ತಾರೆ, ಪಾಂಡವರು ಮಾಡ್ತಾರೆ, ಕೌರವರು ಮಾಡ್ತಾರೆ. ಅದಕ್ಕೆ ನನ್ನ ಮಾತನ್ನ ಕೇಳು ಅನ್ನೋ ಮಾತನ್ನ ನೀನು ಅದನ್ನ ಇಬ್ರು ಸೇವಕರಾಗಿ ನಿನಗೆ ಸೇವೆಯನ್ನು ಸಲ್ಲಿಸ್ತಾರೆ. ಇಂಥದ್ದು ಬಿಟ್ಬಿಟ್ಟು ನೀವು ಹೋಗಿದೀಯಾ ಅಂತ ಅವನ ಕಿವಿಯಲ್ಲಿ ಒಂದು ಭಯವನ್ನ ಬಿತ್ತಾನೆ ಮೇಡಮ್. ಅವನಿಗೇನು ಅಂತಂದ್ರೆ ಒಟ್ಟು ಮನಸ್ಸನ್ನ ಒಂದ್ ರೀತಿಗೆ ಕನ್ವರ್ಟ್ ಮಾಡ್ಬೇಕಾಗಿತ್ತು, ಡೈವರ್ಟ್ ಮಾಡಿ ಪಾಂಡವರನ್ನ ಏನೇ ತೊಂದರೆ ಆಗ್ಲಾರ್ದ ಕರ್ಣನಿಂದ ನಾವು ರಕ್ಷಣೆ ಮಾಡಬೇಕಾಗಿತ್ತು ಅಂತ. ಹಾಗಾಗಿ ಕೊನೆಗೆ ಇದನ್ನ ಬಿಟ್ಟು ನೀನು ದುರ್ಯೋಧನ ಕೊಡ್ತಕ್ಕಂಥ ಬಾಯ್ದಂಬಲಕ್ಕೆ ಕೈ ಚಾಸ್ತಿಯಲ್ಲ, ಇದು ನಿನಗೆ ಸರಿ ಅನ್ಸುತ್ತೆ ಅನ್ನೋ ಕರ್ಣ ಅಂತೇಳಿ ಬಹಳ ಪ್ರೀತಿಯಿಂದ ಶ್ರೀಕೃಷ್ಣ ದುರ್ಯೋಧನ ವಿಷಯವಾಗಿ ಹೇಳ್ತಾನೆ ಕರ್ಣನಿಗೆ. ಆಗ ನೋಡ್ರಿ ಇನ್ನೂ ಮುಂದುವರಿಸ್ತಾನೆ. ಎಡದ ಮೈಯಲ್ಲಿ ಕೌರವೇಂದ್ರರು ಆಮಿಷ, ಕೌರವೇಂದ್ರರ ಗಣ ಇರ್ತದೆ, ಬಲದಲ್ಲಿ ಪಾಂಡುತನೆಯರ ಗಣ, ಎದುರಲ್ಲಿ ಮಾಗದ ಯಾದವಾದಿಗಳು, ನಡುವೆ ನೀನು ಓಲಗದೋಳು ಒಪ್ಪುವ ಕಡು ವಿಲಾಸವ ಬಿಸಿಟು ಕುರುಪತಿ ನುಡಿಸಿಯೇ ಜಿಯಾ ಅಸಾಧವೆಂಬುದು ನಿನಗೆ ಕಷ್ಟ ಅಂದ. ನೋಡು, ನಿನ್ನ ಎಡಕ್ಕೆ ಕೌರವೇಂದ್ರರ ಸಮೂಹ ನಿಂತಿರುತ್ತೆ, ನಿನ್ನ ಬಲಕ್ಕೆ ಪಾಂಡವರ ಸಮೂಹ ಇರುತ್ತೆ, ಪಾಂಡವಿನ ಮಕ್ಕಳು ನಿಂತಿರ್ತಾರೆ. ಎದುರಿಗೆ ಮಾದ್ರ ದೇಶದ ರಾಜರು, ಮಾಗಧ ದೇಶದ ಮತ್ತು ಯಾದವರು, ನಾವೆಲ್ಲರೂ ನಿನ್ನ ಎದುರಿಗೆ ನಿಂತ್ಕೊಂಡು ನೀನು ಅದ್ಭುತವಾಗಿ ರಾಜ್ಯಭಾರ ಮಾಡ್ತಕ್ಕಂಥದ್ದನ್ನು ಕುತ್ಕೊಂಡು ಆಲಿಸೋದನ್ನು ಬಿಟ್ಟು ನೀನು ದುರ್ಯೋಧನನ ಜಿಯಾ ನೀ ಏನು ಹೇಳ್ತೀಯ ಆ ಕೆಲಸವನ್ನು ಮಾಡ್ತೀನಿ ಅಂತಂದೇಳಿ ಹೋಗ್ತಾ ಇದೆಯಲ್ಲ, ಇದು ನಿನಗೆ ಸರಿ ಅನಿಸುತ್ತೆ ಅನ್ನೋ ಕರ್ಣ ಅಂತೇಳಿ ಶ್ರೀಕೃಷ್ಣ ಅನೇಕ ಆಮಿಷಗಳನ್ನು ಒಡ್ಡಿಸ್ತಾನೆ. ಆಮಿಷಗಳನ್ನು ತೋರಿಸಿ ಹೇಗಾದ್ರೂ ಮಾಡಿ ಕರ್ಣನ ಮನಸ್ಸನ್ನು ಡೈವರ್ಟ್ ಮಾಡಬೇಕು, ಅವನಿಂದ ಪಾಂಡವರಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ವಿಷಯವಾಗಿ ಹೇಳ್ತಕ್ಕಂಥದ್ದನ್ನು ಕೇಳ್ತಾನೆ. ಇದನ್ನೆಲ್ಲ ಸೂಕ್ಷ್ಮವಾಗಿ ಅವಲೋಕನ ಮಾಡ್ತಕ್ಕಂಥ ಕರ್ಣ ನಿಮ್ಮಂತೆ ಸಾಮಾನ್ಯ ವ್ಯಕ್ತಿ ಆದ್ರೆ ಅಯ್ಯೋ ನನ್ನ ತಮ್ಮಂದ್ರು ಪಾಂಡವರಿದ್ದಾರೆ ಸರಿ ಹೋಗಿಬಿಡೋಣ ಅಂತಿದ್ವಿ. ಆದರೆ ಆಮಿಷಕ್ಕೆ ಬಲಿ ಆಗ್ತಾ ಇದ್ವಿ ಅಂತ, ಆಮಿಷಕ್ಕೆ ಖಂಡಿತವಾಗಿ ಬಲಿ ಆಗ್ತಿದೆ. ನಾನು ರಾಜ ಆಗ್ತೀನಿ ಅಂದ್ರೆ ಎಲ್ಲದೂ ಬಿಡ್ತೀನಿ ನಾನು ನಿನ್ನ ಮೇಲೆ ಅಂತ ಎಲ್ಲ ಬಿಡ್ತೀನಿ. ಆದರೆ ಅಸಾಧಾರಣ ವ್ಯಕ್ತಿ ಆದಂತಹ ಮತ್ತು ಸ್ವಾಮಿ ನಿಷ್ಠೆಗೆ ಹೆಸರಾದಂಥ ಕರ್ಣ ಆತನ ಏನೊಂದು ತಂತ್ರಗಾರಿಕೆ ಇತ್ತು, ಏನೊಂದು ಮನಸ್ಸೆಳಿತಕ್ಕಂಥ ಕೆಲವು ವಿಷಯಗಳನ್ನು ತಲೆ ಕೆಡಿಸ್ಕೊಳ್ಳಿಲ್ಲ. ಆದರೆ ಅವನು ಯೋಚನೆ ಮಾಡಿದ್ದೆ ದುರ್ಯೋಧನ ಏನು ಹೇಳ್ದ, ಕರ್ಣನಿಗೆ ಖುಷಿ ಆಗಲಿಲ್ಲ, ಅದ್ರ ಬದಲಾಗಿ ಏನಾಯಿತು ಅಂದರೆ ಕಷ್ಟ ಆಯಿತು. ಹೇಳ್ತಾನೆ, ಕೊರಳ ಸೆರೆ ಹಿಗ್ಗಿದವು, ದೃಗುಜಲ ಉರುವಣಿಸಿ ಕಡು ನೊಂದನ ಅಕಟ ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ ಹರಿಯ ಹಾಗೆ ಹೊಗೆದೋರುದೆ ಅರುಹದೆ ಬರಿದೆ ಹೋಗುವುದೇ ತನ್ನ ಅರುಯಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ ಕರ್ಣ. ತುಂಬಾ ಬೇಜಾರಾಯಿತು ಇಲ್ಲಿ ಕರ್ಣನಿಗೆ, ಬಹಳಷ್ಟು ಬೇಜಾರು ಏನಾಯಿತು ಕರ್ಣನಿಗೆ ಅಂದರೆ ನೋವಾಯಿತು. ಏಕೆ ಈ ವಿಷಯನ ನಾನು ತಿಳ್ಕೊಬೇಕಾಯ್ತಲ್ಲ ಕೃಷ್ಣನಿಂದ ಅಂತ. ಯಾಕಂದರೆ ಈ ಕತೆ ಹೆಂಗಿತ್ತು ಅಂದರೆ ನನ್ನ ತಮ್ಮಂದ್ರು ಅನ್ನೋ ವಿಷಯ ಅವನಿಗೆ ಗೊತ್ತಾದ ಮೇಲೆ ಆತನ ಕೊರಳಿನ ನರಗಳು ಬಿಗಿತಾ ಇತ್ತು. ಹಾಗೆ ಕಣ್ಣೀರು ಅತಿಯಾಗಿ ಉಕ್ಕಿ ಬರ್ತಾ ಇತ್ತು ಮನಸ್ಸಿನಲ್ಲಿ. ಅಯ್ಯೋ ಕುರುಪತಿಗೆ ಕೇಡಾಯ್ತಲ್ಲ, ನನ್ನ ದುರ್ಯೋಧನನಿಗೆ ಕೇಡಾಯ್ತಲ್ಲ ಅಂತಂದೇಳಿ ಬಹಳಷ್ಟು ಸಂಕಟ ಪಡ್ತಾನೆ. ದುರ್ಯೋಧನನ ಬಗ್ಗೆನೇ ವಿಚಾರ ಮಾಡ್ತಾ ಇದ್ದಾನೆ, ಅವನ ಬಗ್ಗೆನೇ ವಿಚಾರ ಮಾಡ್ತಾ ಇದ್ದಾನೆ ವಿನಃ ನನ್ನ ತಮ್ಮಂದ್ರೆ ಅನ್ನೋ ವಿಷಯ ಆಗಲಿ, ನನ್ನ ತಾಯಿ ಇದ್ದಾಳೆ ಅನ್ನೋ ವಿಷಯವಾಗಲಿ, ರಾಜಪಟ ಸಿಕ್ಕುತ್ತೆ ಅನ್ನೋ ಖುಷಿ ಆಗಲಿ ಯಾವುದೇ ರೀತಿಯಾಗಿ ಇಲ್ಲ. ಅದು ಬಹಳ ಕರ್ಣನಲ್ಲಿ ಕಾಣ್ತಕ್ಕಂಥ ದೊಡ್ಡ ಗುಣ. ಅದಕ್ಕೆ ಶ್ರೀಕೃಷ್ಣನ ವೈರತ್ವ ಅನ್ನೋದೇನಿದೆಯಲ್ಲ, ಆ ವೈರತ್ವದ ಬೆಂಕಿ ಏನಿದೆಯಲ್ಲ, ಇದು ಹೊರಗೆ ತೋರದೆ ಅಂದರೆ ದ್ವೇಷವನ್ನು ಹೊರಗೆ ತೋರಿಸ್ಕೊಳ್ಳದೆ ಬಿಡುವಂಥದ್ದಲ್ಲ, ಇದು ನಾಶ ಮಾಡುತ್ತೆ. ಖಂಡಿತವಾಗ್ಲೂ ಇದು ಸುಡದೆ ಬಿಡೋದಲ್ಲ. ತನ್ನ ವಂಶವನ್ನು ತಿಳಿಸಿ ನನ್ನನ್ನು ಕೊಂದು ಹಾಕಿದ ಶ್ರೀಕೃಷ್ಣ ಅಂತಂದೇಳಿ ಬೇಜಾರು ಮಾಡ್ಕೊತಾನೆ. ಹಲವು ಮಾತೇನೆಂದು ಚಿಂತಿಸಿದ ಕರ್ಣ ಚಿಂತನೆ ಮಾಡ್ತಾನೆ. ಆಗ ಸುಮ್ಮನೆ ಬಿಡಲಿಲ್ಲ ಶ್ರೀಕೃಷ್ಣ. ಏನು ಹೇಳೆಯ ಕರ್ಣ, ಸುಮ್ಮನೆ ಯಾಕಾದೆ? ಚಿತ್ತಗ್ಲಾನಿ ಯಾವುದು ಮನಕ್ಕೆ, ಕುಂತಿ ಸೂನಿಗಳ ಬೆಸಕೈಸಿಕೊಂಬುದು ಸೇರದೆ ನಿನಗೆ. ಹೇಳು ಕರ್ಣ, ಆನೆ ಇಲ್ಲ ಎನ್ನಾಣೆ, ನುಡಿ ಮೌನವೇತಕ್ಕೆ ಮರಳುತನ ಬೇಡ, ಆನು ನಿನ್ನ ಅಪದಸೆಯ ಬಯಸುವನಲ್ಲ ಕೇಳೆಂದ. ಯಾಕಯ್ಯ ಕರ್ಣ, ನಾನು ಹೇಳಿದ್ದೆಲ್ಲ ಮರ್ತುಬಿಟ್ಟೇನೋ, ಹೇಳೋದು ಕೇಳು. ನಾನು ಹೇಳ್ತಾ ಇರೋದು ನಿನಗೆ ಯಾವುದೇ ರೀತಿಯಾದ ಹಾನಿ ಇಲ್ಲ. ಕುಂತಿಯ ಮಕ್ಕಳಿಂದ ನಿನಗೆ ಸೇವೆ ಮಾಡಿಸ್ಕೊಳ್ಳೋಕೆ ಇಷ್ಟೇ ಅಲ್ವಾ? ಎನ್ನಾಣೆ, ನನ್ನಾಣೆ ಮಾಡಿ ಹೇಳ್ತೀನಿ, ನಿನಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ, ಇದರಿಂದ ಯಾವುದೇ ತೊಂದರೆ ಆಗೋದಿಲ್ಲ, ನೀನು ಒಪ್ಕೋ ಅನ್ನೋ ವಿಷಯವನ್ನು ಯಾರು ಹೇಳ್ತಾರೆ? ಶ್ರೀಕೃಷ್ಣ ಕರ್ಣನಿಗೆ ಕೇಳಿದಾಗ
ಮಾತನ್ನು ಮುಂದುವರಿಸ್ತಾನೆ. ಕರ್ಣ ಆಗ ಭಾಳ ನೋವಿನಿಂದ ಮಾತಾಡ್ತಾನೆ. ಮರಳು ಮಾಧವ ಅಂತ ಬೈತಾನೆ. ಮಾಧವ ಶ್ರೀಕೃಷ್ಣನಿಗೆ ಒಂದು ಮಾತನ್ನು ಹೇಳ್ತಾನೆ. ಮರಳು ಮಾಧವ, ಮಹಿಯ ರಾಜ್ಯದ ಸಿರಿಗೆ ಸೋಲುವನು. ಕೌಂತೆಯರು ಸುಯೋಧನರು ಎನಗೆ ಬೆಸೆ ಕೈಸುವಲ್ಲಿ ಮನವಿಲ್ಲ. ವರದ ದಾತಾರಂಗೆ ಅಗೆವರ ಶಿರವನರಿದೊಪ್ಪಿಸುವ ನೆಂಬಿ ಬರದೋಳು ಇರ್ದೆನು ಕೌರವೇಂದ್ರನ ಕೊಂದೆ ನೀನು ಅಂತ ಕೊನೆಗೆ ಹೇಳ್ತಾನೆ ರೀ. ಏ ಮಾಧವ, ನೀನು ಮರಳು ಮಾಧವ ಇದೆಯಾ, ಹುಚ್ಚ ಮಾಧವ ಇದೆಯಾ ನೀನು? ನೋಡು ಕೃಷ್ಣ, ಈ ರಾಜ್ಯದ ಭೂಮಿಗೆ ಸಿರಿಗೆ ನಾನು ಎಂದೂ ಮನಸ್ಸೋತವನಲ್ಲ. ಹಾಗೆ ಕುಂತಿಯ ಪುತ್ರರು ದುರ್ಯೋಧನರು ನನಗೆ ಸೇವೆ ಮಾಡಿಸಿಕೊಳ್ಳಲು ನನಗೆ ಒಂದಿಷ್ಟು ಮನಸ್ಸಿಲ್ಲ. ಆದರೆ ನಾನೊಂದು ಛಲ ತೊಟ್ಟಿದ್ದೆ. ನನ್ನ ಒಡೆಯನ ಶತ್ರುಗಳು ಏನಿದ್ದಾರೆ ಆ ಶತ್ರುಗಳ ಶಿರವನ್ನು ಕತ್ತರಿಸಿ ತಂದು ನನ್ನ ಗುರುವಿಗೆ, ನನ್ನ ನಾಯಕನಿಗೆ, ನನ್ನ ಒಡೆಯನಿಗೆ ಒಪ್ಪಿಸಬೇಕು ಆ ಶತ್ರುಗಳ ಶಿರವನ್ನು ಅಂತೇಳಿ ಈ ಒಂದು ಉತ್ಸಾಹದಲ್ಲಿದ್ದೆ. ಆದರೆ ನೀನು ನನ್ನ ವಂಶವನ್ನು ತಿಳಿಸಿ ನನ್ನನ್ನಷ್ಟೇ ಅಲ್ಲ, ನನ್ನ ಒಡೆಯ ಕೌರವೇಂದ್ರ ಅಂದರೆ ದುರ್ಯೋಧನನನ್ನು ನೀನು ಕೊಂದುಬಿಟ್ಟಿ, ದುರ್ಯೋಧನನ ನೀನು ಕೊಂದುಬಿಟ್ಟಿ ಅನ್ನೋ ಮಾತನ್ನು ಇಲ್ಲಿ ಶ್ರೀಕೃಷ್ಣನಿಗೆ ಆತನ ಒಡೆಯನನ್ನ ಕೊಂದುಬಿಟ್ಟಿ ಅನ್ನೋ ಮಾತನ್ನ ಶ್ರೀಕೃಷ್ಣನನ್ನ ಕುರಿತು ಕರ್ಣ ಮಾತಾಡ್ತಾನೆ. ನನ್ನನ್ನು ಅಷ್ಟೇ ಅಲ್ಲ, ನನ್ನ ಒಡೆಯನನ್ನು ಕೂಡ. ಪದ್ಯದ ಶೀರ್ಷಿಕೆ ಕೂಡ ಹೌದು. ಈ ಪಾಠದ ಶೀರ್ಷಿಕೆಯನ್ನು ಕೌರವೇಂದ್ರನ ಕೊಂದೆ ನೀನು ಅಂತ ಇವಷ್ಟು ಹೇಳಿ ಸತ್ಯವನ್ನ ಹೇಳ್ಬಿಟ್ಟು ಎಲ್ಲ ಆಮಿಷವನ್ನ ಒಡ್ಬಿಟ್ಟು ನನ್ನ ಒಡೆಯನನ್ನ ನೀನು ಕೊಂದುಬಿಟ್ಟಿ ನೀನು ಅಂತಂದು ಹೇಳಿ ಹೇಳ್ತಕ್ಕಂಥದ್ದನ್ನು ಕೇಳ್ತಾನೆ. ವೀರ ಕೌರವರಾಯನೇ ದಾತಾರನ್ ಆತನ ಅಗೆಯೇ ಅಗೆ, ಕೈವಾರವೇ ಕೈವಾರದಂತೆಹನು ಕುರು ನೃಪತಿ ಶೌರಿ ಕೇಳೇ, ನಾಳೆ ಸಮರದ ಸಾರದಲ್ಲಿ ತೋರುವೆನು ನಿಜ ಭುಜ, ಶೌರ್ಯದ ಸಂಪನ್ನತನವನ್ನು ಪಾಂಡುತನೇ ಇರಲಿ. ಕರ್ಣ ತನ್ನ ಮಾತನ್ನು ಮುಂದುವರಿಸ್ತಾನೆ. ಮೇಡಮ್ ಹೇಳ್ತಾನೆ, ವೀರ ಕೌರವರಾಯನೇ ನನಗೆ ಒಡೆಯ. ನನಗೆ ಯಾರು ನನ್ನ ದೊರೆ ಅಂದರೆ, ನನ್ನ ಒಡೆಯ ಅಂದರೆ ಯಾರು? ನನ್ನ ದುರ್ಯೋಧನನೇ. ಯಾಕೆ ಹೇಳಿ ಮೇಡಮ್? ಒಂದು ಸಂದರ್ಭದಲ್ಲಿ ಅಂಗದೇಶದ ಒಂದು ಸಂದರ್ಭದಲ್ಲಿ ನೀನು ಯಾರು, ನಿನಗೆ ಯುದ್ಧ ಮಾಡಲಿಕ್ಕೆ ಅವಕಾಶವಿಲ್ಲ, ನೀನು ಯಾವುದಾದ್ರೂ ರಾಜ್ಯನಾದ್ರೆ ಮಾತ್ರ ನೀನು ಸೂತಪುತ್ರ ಅಂತ ಹೇಳ್ಬಿಟ್ಟು ಅದನ್ನ ಹೊರಗೆ ಯುದ್ಧದಿಂದ ಹೊರಹೊಮ್ಮಿರ್ತಾರೆ. ಅಂತಹ ಸಂದರ್ಭದಲ್ಲಿ ಅವನನ್ನ ಕರ್ಣನನ್ನು ಅಪ್ಪಿಕೊಂಡು ಆತನನ್ನು ಅಂಗರಾಜ್ಯದ ರಾಜನನ್ನಾಗಿ ಮಾಡಿ ಯುದ್ಧ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡು ದುರ್ಯೋಧನನೇ ನನ್ನ ನಿಜವಾದ ಒಡೆಯ. ಹೌದು, ಅದನ್ನು ಸ್ಮರಿಸ್ಕೊಳ್ತಾನೆ. ನನ್ನ ಸಂಕಟದ ಸಮಯದಲ್ಲಿ ಬೇರೆ ಯಾರು, ನನ್ನ ತಂದೆ ತಾಯಿ, ನನ್ನ ತಾಯಿ ಇದ್ದಾರೆ ಅಂತ ಹೇಳ್ತಾರೆ, ನನ್ನ ಅಣ್ಣ ತಮ್ಮ ಇದ್ದಾರೆ ಅಂತ ಹೇಳ್ತಿದ್ದಾರೆ, ಅವಾಗ ಬರಲಿಲ್ಲ. ಆದರೆ ಇವ್ರು ಯಾರು ನನ್ನ ಜೊತೆಗಿಲ್ಲ, ಬರಲಿಲ್ಲ. ಆದರೆ ಈಗ ನಾನು ಕಷ್ಟದಲ್ಲಿ ನನ್ನ ಗೆಳೆಯನಿದ್ದಾನೆ, ನನ್ನ ಒಡೆಯನಿದ್ದಾನೆ, ಆ ದುರ್ಯೋಧನನೇ ನನಗೆ ನಿಜವಾದ ಒಡೆಯ. ಆತನ ವೈರಿಗಳೇ ನನಗೂ ವೈರಿಗಳು, ಆತನ ಹೊಗಳಿಕೆಯೇ ನನಗೂ ಹೊಗಳಿಕೆ. ಅದಕ್ಕೆ ದುರ್ಯೋಧನ ಆದಂತೆ ನಾನು ಆಗ್ತೇನೆ, ಅದು ಏನಾಗುತ್ತೋ ಅದು ನನಗೂ ಆಗಬೇಕು. ಅದಕ್ಕೋಸ್ಕರ ಕೃಷ್ಣನೇ ಕೇಳು, ನಾಳೆ ನಡೀತಕ್ಕಂಥ ಸಮರದಲ್ಲಿ ಪಾಂಡುವಿನ ಪುತ್ರರಲ್ಲಿ ತನ್ನ ಭುಜಬಲ ಏನಿದೆ ಅನ್ನೋದನ್ನು ನಾಳೆ ನಡೀತಕ್ಕಂಥ ಮಹಾಭಾರತದ ಯುದ್ಧದಲ್ಲಿ ನಾನು ಪರಾಕ್ರಮವನ್ನು ತೋರಿಸ್ತೀನಿ. ಪಾಂಡುತನೆಯರಲ್ಲಿ, ಪಾಂಡುವಿನ ಮಕ್ಕಳಲ್ಲಿ ಶೌರ್ಯತನವನ್ನು ತೋರಿಸ್ತೀನಿ, ನೋಡುವಂತೆ ಅಂತ ನಮ್ಮ ಮಾತನ್ನು ಕರ್ಣ ಶ್ರೀಕೃಷ್ಣನಿಗೆ ಹೇಳ್ತಾನೆ. ಇದು ನಿಜವಾಗ್ಲೂ ಏನು ಅಂತ ಒಡೆಯನ ಮೇಲಿಂತ ಪ್ರೀತಿ, ಸ್ವಾಮಿನಿಷ್ಠೆ. ನೋಡಿ, ಅಂತಿಂಥವ್ರಾಗಿದ್ರೆ ಖಂಡಿತವಾಗ್ಲೂ ಈ ದುರ್ಯೋಧನಂದೇನಪ್ಪ ಸರಿ, ಇದೊಂದು ಏನಿಲ್ಲ ಹೋಗ್ಬೋದು. ಆದರೆ ನನ್ನ ಆಪತ್ ಕಾಲದಲ್ಲಿ ಕಾಪಾಡಿದಂಥ ನನ್ನ ಗೆಳೆಯನಂದೇ ಅತ್ಯಂತ ನಮ್ಮ ಇತಿಹಾಸ ಪ್ರಸಿದ್ಧ ಗೆಳೆಯರಲ್ಲಿ ಇವರಿಬ್ರು, ಕರ್ಣ ಮತ್ತು ದುರ್ಯೋಧನರು ಕೂಡ. ಹಾಗಾಗಿ ಈತನನ್ನು ಕುರಿತು ಹೊಗಳ್ತಕ್ಕಂಥದ್ದು ಕೊನೆಯ ಒಂದು ನುಡಿ ಇದೆ ಮೇಡಮ್. ಒಂದು ಮಾತು ಹೇಳ್ತಾನೆ ಕೊನೆಯದಾಗಿ ಕರ್ಣ, ಮಾರಿಗೌತಣವಾಯಿತು ನಾಳಿನ ಭಾರತವು, ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ ಸುಬಟ ಕೋಟಿಯನ್ನು ತೀರಿಸಿಯೇ ಪತಿಯ ವರಸಕ್ಕೆ ಶರೀರವನ್ನೇ ನೂಕುವೆನು, ನಿನ್ನಯ ವೀರ ರೈವರನು ನೋಯಿಸನು ರಾಜೀವ ಸಖನಾಣೆ ಅಂಥೇಳಿ ಕೊನೆಯದಾಗಿ ಕರ್ಣ ಒಂದು ಮಾತನ್ನು ಹೇಳ್ತಾನೆ. ನಾಳೆ ನಡೀತಕ್ಕಂಥ ಮಹಾಭಾರತದ ಯುದ್ಧ ಚತುರಂಗ ಬಲ, ಆನೆ, ಕುದುರೆ, ರಥ, ಕಾಲ್ದಳ, ಏನು ಈ 4 ಜನ ಇದ್ದಾರೆ. ಈ ಒಂದು ದಳದಲ್ಲಿ ನಡೀತಕ್ಕಂಥ ಯುದ್ಧದಲ್ಲಿ ನಾಳೆ ದಿನ ಮಾರಿಗೌತಣ, ಮೃತ್ಯು ದೇವತೆಗೆ ಔತಣಕೂಟವನ್ನು ಏರ್ಪಡಿಸ್ತೀನಿ. ಅದನ್ನು ಮೃತ್ಯು ದೇವತೆ ಆ ಔತಣವನ್ನು ಸ್ವೀಕರಿಸಲಿಕ್ಕೆ ಬರ್ತಾಳೆ.
ಯುದ್ಧ ರಂಗದಲ್ಲಿ ಅಸಂಖ್ಯಾತ ವೀರ ಯೋಧರನ್ನು ಕೊಂದು ಕೌರವನ ಋಣವನ್ನು ತೀರಿಸುವಂತೆ ಮಾಡುತ್ತೇನೆ ಅಂತಂದು ಹೇಳಿ ಕೊನೆಗೊಂದು ಮಾತು ಹೇಳ್ತಾ ನನ್ನ ಒಡೆಯನಿಗಾಗಿ ನನ್ನ ಶರೀರವನ್ನೇ ತ್ಯಜಿಸ್ತೀನಿ ಅನ್ನೋ ಮಾತನ್ನು ಕೊನೆಯದಾಗಿ ಹೇಳ್ತಾ, ಆದರೆ ನಿನಗೊಂದು ಮಾತು ಕೊಡೋಕೆ ಒಪ್ತೀನಿ. ಏನು ಅಂದರೆ ಶ್ರೀಕೃಷ್ಣ ಕೇಳು, ಸೂರ್ಯನ ಮೇಲಾಣೆ, ನನ್ನ ತಂದೆ ಸೂರ್ಯದೇವ, ಆತನ ರಾಜೀವಸಕ, ಆ ರಾಜೀವಸಕನ ಆಣೆ ನಿನ್ನಯ ವೀರರ 5 ನೋಯಿಸೇನು ಅಂತ. ನಿನ್ನ ವೀರರ 5 ನಾನು ಯಾವುದೇ ಕಾರಣಕ್ಕಲ್ಲ ತೊಂದರೆ ಕೊಡೋದಿಲ್ಲ, ಅವರನ್ನು ನೋಯಿಸೋದಿಲ್ಲ ಅಂತಂದೇಳಿ ಈ ರೀತಿಯಾಗಿ ಕೊನೆಯದಾಗಿ ಯಾರು ಕರ್ಣ ಮಾತನ್ನು ಮುಗಿಸ್ತಾನೆ. ಆದರೆ ಅವನಲ್ಲಿ ಸಂಕಟ ಇತ್ತು. ನನ್ನನ್ನು ಆಪತ್ಕಾಲದಲ್ಲಿ ಕಾಪಾಡಿದಂಥ ನಿಜವಾದ ನನ್ನ ಒಡೆಯ ಯಾರು ಅಂದರೆ ದುರ್ಯೋಧನ. ಇವತ್ತು ನನ್ನ ತಾಯಿ ಇರ್ಬೋದು, ನನ್ನ ತಮ್ಮಂದಿರು ಇರ್ಬೋದು, ಆದರೆ ಇವ್ರು ಯಾರು ನನ್ನ ಜೊತೆಗೆ ಒಂದು ಸಂದರ್ಭದಲ್ಲಿ ಇದ್ದಿದ್ದಿಲ್ಲ. ನನ್ನನ್ನು ಸೂತಪುತ್ರ ಅಂತಂದೇಳಿ ಇಡೀ ಸಮುದಾಯ ಸಭೆಯೇ ಬೇಯ್ತಿರ್ಬೇಕಾದಾಗ ನನ್ನನ್ನು ಕೈ ಹಿಡಿದು ಎಳ್ಕೊಂಡು ಬಂದು ನಿಂದ್ರಿಸಿದ್ನಲ್ಲ ನನ್ನ ದೊರೆ, ಆತನೇ ನನ್ನ ನಿಜವಾದ ಒಡೆಯ. ಆತನಿಗೋಸ್ಕರ ನನ್ನ ಪ್ರಾಣವನ್ನೇ ತ್ಯಜಿಸ್ತೀನಿ ಅನ್ನೋ ಮಾತನ್ನು ಕೊನೆಗೆ ಹೇಳಿ, ಆದರೆ ಕೊನೆಗೊಂದು ಅಭಯವನ್ನು ಕೊಡ್ತಾನೆ ಮೇಡಮ್. ಏನಂದರೆ ನಿನ್ನಯ ವೀರರ 5 ಯಾವುದೇ ಕಾರಣಕ್ಕೂ ವಹಿಸೋದಿಲ್ಲ ಅನ್ನೋ ಮಾತನ್ನ ಕೊಟ್ಟು ಸರ್ ಅದೇ ರೀತಿಯಾಗಿ ಕೂಡ ನಡ್ಕೊಂತಾರಂತ. ಶ್ರೀಕೃಷ್ಣನಿಗೂ ಬೇಕಾಗಿದ್ದು ಅಷ್ಟೇ, ಶ್ರೀಕೃಷ್ಣನಿಗೂ ಬೇಕಾಗಿದ್ದು ಅಷ್ಟೇ. ಯುದ್ಧವಂತೂ ಮಾಡ್ತಾನೆ ಕರ್ಣ, ಆದರೆ ಆ ಕರ್ಣನಿಂದ ಪಾಂಡವರಿಗೆ ಯಾವುದೇ ಹಾನಿ ಆಗಬಾರ್ದು ಅನ್ನೋದೇ ಶ್ರೀಕೃಷ್ಣನ ಪ್ಲ್ಯಾನ್ ಇತ್ತು. ಆ ಒಂದು ಪ್ಲ್ಯಾನನ್ನು ಕೂಡ ಶ್ರೀಕೃಷ್ಣ ಸಕ್ಸಸ್ ಇಲ್ಲಿ ಒಂದು ಯಶಸ್ವಿ ಮಾಡ್ಕೊತಾನೆ ಅಂತ ಹೇಳಿದ್ರೆ ಕಪಟ ನಾಟಕದ ಸೂತ್ರಧಾರಿ ಶ್ರೀಕೃಷ್ಣ ಕೊನೆಗೆ ಈ ಮಾತನ್ನು ಒಪ್ಕೊಂಡು ತನ್ನ ಪಾಂಡವರನ್ನು ಕಾಪಾಡ್ತಾನೆ ಅನ್ನೋ ಮಾತನ್ನು ಪ್ರಾಣವನ್ನ ಕೊಟ್ಟು ಕೂಡ ತನ್ನ ಪ್ರಾಣವನ್ನು ಅರ್ಪಿಸ್ತಾನೆ ಒಡೆಯನಿಗೋಸ್ಕರ. ಕರ್ಣ ತನ್ನ ಪ್ರಾಣವನ್ನೇ ಈ ಕಡೆ ಪಾಂಡವರಿಗೂ ಕೂಡ ಯಾವುದೇ ಅದನ್ನ ಹಾನಿ ಮಾಡೋದಿಲ್ಲ. ನಮಗೆಲ್ಲ ಕತೆ ಗೊತ್ತಿದೆ. ಕುರುಕ್ಷೇತ್ರ ಒಂದು ಕತೆ ಬಂದಾಗ ಕರ್ಣ ಒಬ್ಬ ದುರಂತ ನಾಯಕ ಅಂತೇಳಿ ಅವನು ಯಾವುದರಲ್ಲೂ ಕೂಡ ಯಶಸ್ಸನ್ನು ಪಡೀಲಿಲ್ಲ, ಕೊನೆಗೂ ದುರಂತವಾಗಿ ಸಾಯ್ತಕ್ಕಂಥದ್ದು. ಇವೆಲ್ಲವಕ್ಕೂ ಕಾರಣ ಬೇರೆ ಬೇರೆನೇ ಇರ್ಬೋದು, ಅದೆಲ್ಲದು ನಮಗೆ ಮುಖ್ಯ ಅಲ್ಲ. ಈ ಪಾಠದಲ್ಲಿ ನಾವು ಏನು ಮುಖ್ಯವಾಗಿ ತಿಳ್ಕೊಬೇಕಾಗಿತ್ತು, ಈ ಪಾಠದ ಮುಖ್ಯ ಸಾರಾಂಶದೇನಿದೆ, ಇದನ್ನೆಲ್ಲವನ್ನು ನಾವು ಕಥಾರೂಪದಲ್ಲಿ ತಲೆಯಲ್ಲಿ ಇಟ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಮಕ್ಕಳು ಈ 4 ಅಂಕ 5 ಅಂಕದ್ದೇ ಅಥವಾ 3 ಅಂಕದ್ದು ಯಾವುದೇ ಪ್ರಶ್ನೆ ಬಂದರೂ ಕೂಡ ನಾವು ಖಂಡಿತವಾಗ್ಲಿ ಮಹಾಭಾರತದ ಈ ಕಥೆಯನ್ನು ಕಥಾರೂಪದಲ್ಲಿ ಬರೆದು ಯಶಸ್ವಿಪೂರ್ವಕವಾಗಿ 3 ಅಂಕ 5 ಅಂಕನ ನಾವು ಪಡಿಬೋದು. ಸಂಭಾಷಣೆ ಕೇಳ್ಬೋದಲ್ಲ ಸರ್ ಈಗ ಕರ್ಣ ಮತ್ತು ಖಂಡಿತವಾಗ್ಲಿ ಕೇಳ್ತಾರೆ ಮೇಡಮ್. ಇದರಲ್ಲಿ 8 ವಾಕ್ಯದಲ್ಲಿ ಸಂಭಾಷಣೆ ಏನೇ ನಡೀತದೆ ಅಂತಂದು ಕೇಳ್ಬೋದು. ಅಥವಾ ಮುಖ್ಯವಾಗಿ ಇದರಲ್ಲಿ ಏನು ಕೇಳಿದ್ರೆ ಪ್ರಶ್ನೆ ಮುಖ್ಯವಾಗಿ ಇದರಲ್ಲಿ ಬರ್ತಕ್ಕಂಥದ್ದು ಸಾರಾಂಶ ಅದನ್ನು ಬರುತ್ತೆ. ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆದಿದ್ದಾನೆ. ಇದರೊಳಗೆ ಬಹಳ ಕಥೆಯನ್ನ ಅರ್ಥ ಮಾಡ್ಕೊಂಡ್ರೆ ಯಾವುದೇ ಒಂದು ಪದ್ಯದ ಭಾಗ ಕೊಟ್ಟರು ಕೂಡ ಅಲ್ಲಿ ಸಾರಾಂಶ ರೂಪದಲ್ಲಿ ಬರಿಬಹುದು ಸರ್. ಬರಿಬಹುದಲ್ವಾ? ಬರಿಬಹುದು. 8 ವಾಕ್ಯ ಕೇಳಿದ್ರು ಈಜಿ ಅನಿಸ್ತದೆ. ಆಮೇಲೆ 3-4 ವಾಕ್ಯ ಕೇಳಿದ್ರು ಈಜಿ ಇದೆ. ನಮಗೆ ಏನಂತಂದ್ರೆ ಈ ಪಾಠದವನ್ನ ನಾವು ಯಾವುದೇ ಪಾಯಿಂಟ್ಗಳು ಬಂದರೂ ಕೂಡ ಯಾವುದು ಬಿಟ್ಟು ಬರಬಾರ್ದು ಅನ್ನೋದೇ ಅದು ನನ್ನ ಮುಖ್ಯ. ನನ್ನ ಮಕ್ಕಳಲ್ಲಿ ಈ ಕಥೆ ರೂಪದಲ್ಲಿ ಹೇಳ್ಕೊಟ್ಬಿಟ್ರಿ ಮಕ್ಕಳ ಆರಾಮ್ಸಾಗಿ ಬರಿಬಹುದು ಸರ್. ಖಂಡಿತ ಮೇಡಮ್. ಈ ಪಾಠ ನನಗೆ ಹೆಂಗಂತಂದ್ರೆ ನೀವು ಎಲ್ಲಿ ಕೇಳಿದ್ರು ಎಬ್ಬಿಸಿ ಕೇಳಿದ್ರು ಕತೆ ಹೇಳಂಗಿರ್ಬೇಕು. ಅಷ್ಟು ಚೆನ್ನಾಗಿದೆ ಕತೆ, ಅದನ್ನ ಯಾವಾಗ ಬೇಕಾದ್ರೂ ನಾವು ಬರೀಬಹುದು. ಕುಮಾರವ್ಯಾಸಂದ ಹಂಗೆ ಸರ್, ಕುಮಾರವ್ಯಾಸನ ಪದಗಳೇ ಹಂಗೆ ಓಡಾಡಿ ಬಿಟ್ಟಿದ್ದಾವೆ, ಅಷ್ಟೊಂದು ಚೆನ್ನಾಗಿ ಬರೆದಿರ್ತಕ್ಕಂಥದ್ದು. ಕಲಿಯುಗನೇ ದ್ವಾಪರ ಆಗುತ್ತಂತೆ. ಕುಮಾರವ್ಯಾಸನ ಆಡಿದೇನೆಂದ್ರೆ ಕಲಿಯಿರೋ ದ್ವಾಪರವಾಗುವುದು ಅಂತ ಹೇಳಿರ್ತಕ್ಕಂಥದ್ದು. ಖಂಡಿತವಾಗ್ಲೂ ಮಕ್ಕಳೇ, ನಿಮ್ಮೆಲ್ಲರಿಗೂ ಈ ಸಾರಾಂಶ ನನ್ನಿಂದ ನಿಮಗೆ ಸಹಾಯವಾಗುತ್ತೆ ಈ ಒಂದು ಎಕ್ಸಾಮ್ಗೆ ಅಂತಂದೇಳಿ ಭಾವಿಸಿದ್ದೀನಿ. ಮೇಡಮ್, ಇದ್ರ ಮೇಲೆ ಏನಾದರೂ ನಿಮಗೆ ಪ್ರಶ್ನೆಗಳಿದ್ದರೆ, ಮಕ್ಕಳಿಗೆ ಉಂಟಾಗ್ಬೋದಾದಂಥ ಪ್ರಶ್ನೆಗಳಿದ್ದರೆ ಕೇಳ್ಬೋದು, ಚರ್ಚೆ ಮಾಡೋಣ. ಇದ್ರ ಮೇಲೆ ಭಾಳತ್ತು ಸಮಯವನ್ನು ವೇಸ್ಟ್ ಮಾಡೋದು ಬೇಡ. ಇನ್ನು ಮಕ್ಕಳು ಇದರಲ್ಲಿ ಅಲಂಕಾರವನ್ನು ಕೇಳ್ತಾರೆ. ಮಾರಿಗೌತಣವಾಯಿತು ನಾಳಿನ ಭಾರತವು ಅಂತಂದೇಳಿದೆ. ಇದು ಒಂದು ಕೂಡ ರೂಪಕಾಲಂಕಾರಕ್ಕಿರ್ತಕ್ಕಂಥ ಒಂದು ಪದ. ಸೊ ಇಲ್ಲಿ ರೂಪಕಾಲಂಕಾರ ಅಂದಾಗ ನಿಮ್ಗೆ ಅಲ್ಲಿ ಗೊತ್ತಾಗ್ತದೆ, ಉಪಮೇಯ ಮತ್ತು ಉಪಮಾನಗಳಿಗೆ ಅಭೇದತೆಯನ್ನು ಕಲ್ಪಿಸಿ ಹೇಳುವುದೇ ರೂಪಕಾಲಂಕಾರ ಅಂತಂದೇಳಿ. ಸೊ ಇದರಲ್ಲಿ ಒಂದನೇದಾಗಿ ಉಪಮೇಯ ಅಂಶ ನಾಳಿನ ಭಾರತದ ಯುದ್ಧ ಮತ್ತು ಉಪಮಾನ ಮಾರಿಗೌತಣ ಅಂತಂದೇಳಿ ಈ ಎರಡನ್ನು ಬಿಡಿಸಿ ಸಮನ್ವಯಗೊಳಿಸಿದರೆ ಖಂಡಿತವಾಗ್ಲೂ ಇದು ಒಂದು 3 ಅಂಕದ ಪ್ರಶ್ನೆಯೂ ಕೂಡ ಆಗ್ತದೆ. ಈಗಾಗಲೇ ಬಿಡಿಸಿದಿರಿ, ಮುಂದೂ ಕೂಡ ಇದನ್ನು ಕನ್ಫ್ಯೂಸ್ ಮಾಡ್ಕೊಳ್ಳಾರ್ದಂಗೆ ಇಲ್ಲಿ ಯಾವ ವಸ್ತುವನ್ನು ಕವಿ ವರ್ಣಿಸ್ತಾನೋ ಆ ಪದ್ಯದ ಸಾಲಿನಲ್ಲಿ ಅದು ಉಪಮಾನ ಆಗ್ತದೆ, ಯಾವ ವಸ್ತುವನ್ನು ಆಧಾರವಾಗಿ ಇಟ್ಕೊಂಡಿರ್ತಾನೋ ಅದು ಉಪಮಾನ ಆಗ್ತದೆ ಅಂತಂದೇಳಿ ನಾವು ಹೇಳ್ತಾ ಉಪಮೇಯ ಉಪಮಾನಗಳನ್ನು ಸರಿಯಾಗಿ ನೆನಪಿನಲ್ಲಿ ಇಟ್ಕೋಬೇಕು ಅಂತ ವಿಷಯನ ಹೇಳ್ತಾ ಇಲ್ಲಿ 8 ವಾಕ್ಯದ ಪ್ರಶ್ನೆಗಳನ್ನು ಸಹ ಕೂಡ ಸರಿಯಾಗಿ ನೆನಪಿಟ್ಕೊಳ್ಳಿ.
ಆಮೇಲೆ ಪದ್ಯವನ್ನು ಕಂಠಪಾಠ ಪದ್ಯನೂ ಕೂಡ ಈ ಒಂದು 4 ಅಂಕದ ಪ್ರಶ್ನೆ ಇದರಲ್ಲಿ ಕೇಳ್ತಾನೆ. ಕೊರಳ ಸರಿಗೆ ಮಾರಿಗೌತಣವಾಯಿತು, ಅದು ಒಂದು ಕಂಠಪಾಠ ಭಾಳ ಸರಳವಾಗಿತ್ತು ಅಂತಂದ್ರೂ ಕೂಡ ಅಕ್ಷರಗಳನ್ನು ಸರಿಯಾಗಿ 2 ಪದ್ಯ ಭಾಗದಲ್ಲಿ ಒಂದನ್ನ ಕಂಠಸ್ಥ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಯಾಕಂದ್ರೆ ಇವ್ರು ಹಳೆಗನ್ನಡ ಕಷ್ಟ ಇದೆ. ನಾವು ಇವತ್ತಿಗೂ ಕೂಡ ಶಾಲೆಯಲ್ಲಿ ಮಾಡಿಸ್ತಿರೋದು ಒಂದೇ ಪದ್ಯ. ನಾನು ಯಾಕಂದ್ರೆ ಕೇಳಿದ್ರೆ ಓದುವಂತ ಮಕ್ಕಳು ಮಾಡ್ಲಿ ಸರ್, ಯಾಕಂದ್ರೆ ಅವ್ರಿಗೆ ಸಾರಾಂಶ ರೂಪದಲ್ಲಿ ಬರೆಯಬೇಕಾಗುತ್ತೆ, ಉತ್ತರಿಸಕ್ ಬೇಕಾಗುತ್ತೆ. ಓದುವಂತ ಮಕ್ಕಳು ಮಾಡ್ಕೊಳ್ಳಿ. ಮುದ್ದು ಮಕ್ಕಳು ಬೇಕಾದ್ರೆ ಒಂದು ನುಡಿಯನ್ನ ಸಾಕಾಗುತ್ತೆ. ಒಂದು 4 ಅಂಕದ ಪ್ರಶ್ನೆ ಏನಿದೆ, ಇದೊಂದು ಸಾರಾಂಶ ರೂಪದಲ್ಲಿ ಬರೆದಕ್ಕಂಥದ್ದಾಗ್ಲಿ ಅಥವಾ ಕಂಠಪಾಠದ್ದಾಗ್ಲಿ, ಇದು ನಾವು ಸರಿಯಾಗಿ ದಿನವನ್ನು ನಿತ್ಯ ಒಂದೊಂದು ಲೈನ್ ಆದ್ರೂ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ಕೊಂಡ್ರೆ ಸಾರಾಂಶ ರೂಪದಲ್ಲಿ ಈ ಒಂದು ಪದ್ಯದಲ್ಲಿ ಬರ್ಬೋದು. ನಾನೇನು ಹೇಳ್ತೀನಿ ಮೇಡಮ್, 8 ವಾಕ್ಯ ಯಾವುದೇ ಕೇಳಿ ಇದಕ್ಕೆ ಸಂಬಂಧಪಟ್ಟಂಗೆ 8 ವಾಕ್ಯದ ಬರ್ದು ಬಿಡ್ರಿ. ಒಂದು 12 ಬರೀರಿ. ಕತೆ ಗೊತ್ತಿದೆ ಅದರೊಳಗೆ ಅಟ್ಲೀಸ್ಟ್ ನೀವು 5 ಅಂಕ ತಗೊಳ್ಳೋದು ಬೇಡ, 4 ಅಂಕ ತಗೊಳ್ಳೋದು ಬೇಡ, ಅಟ್ಲೀಸ್ಟ್ 2 ಆದ್ರೂ ಸಿಗ್ತಾವಲ್ಲ. ಖಂಡಿತ ಸರ್, ಖಂಡಿತ. ಆ ಒಂದು ಪ್ಲಾನ್ ನಲ್ಲೇ ನಾವು ಎಕ್ಸಾಮ್ಗಳನ್ನು ಫಾಲೋ ಮಾಡಬೇಕು. ಅದು ನಾನು ಪಾಸ್ ಆಗೋ ಲಕ್ಷಣ. ಅದು ಅದಕ್ಕೆ ಯಾವುದೇ 8 ವಾಕ್ಯ ಬಂದ್ರು ದಯಮಾಡಿ ಯಾರು ಬಿಟ್ಟು ಬರೋದು ಬೇಡ. ಅದ್ರ ಬಗ್ಗೆ ಟಚ್ ಮಾಡಿ ಅದೇ ವಿಷಯದಲ್ಲಿ ಇರ್ತಕ್ಕಂಥ ಸಾರಾಂಶವನ್ನ ಏನ್ ಅರ್ಥ ಮಾಡ್ಕೊಂಡು ಖಂಡಿತವಲ್ಲ ನಮಗೆ 2-3 ಅಂಕ ಸಿಗುತ್ತೆ. ಖಂಡಿತ. ಗದ್ಯದಲ್ಲಿ ಇನ್ನೂ ಏನಾದರೂ ಪಾಯಿಂಟ್ಸ್ ಮಿಸ್ ಆಗಿದೆ ಹೋಗಿರ್ಬೋದು, ಪದ್ಯದಲ್ಲಿ ಮಿಸ್ ಆಗಕ್ಕೆ ಚಾನ್ಸ್ ಇಲ್ಲ ಸಾರಾಂಶ. ಹಾಗೆ ಈ ಗದ್ಯಗಳನ್ನು 8 ವಾಕ್ಯ ನೋಡ್ರಿ ಅಂತ ಹೇಳ್ತಾ ಸರ್, ತುಂಬ ಅದ್ಭುತವಾಗಿ ಇದುವರೆಗೂ ನೀವು ಕೌರವೇಂದ್ರನ ಕೊಂದೆ ನೀನು ಅನ್ನುವಂಥ ಸಾರಾಂಶವನ್ನು ಅರ್ಥಪೂರ್ಣವಾಗಿ ಅದ್ಭುತವಾಗಿ ನೀವು ಹೇಳ್ಕೊಟ್ರಿ. ಮಕ್ಕಳಿಗೆ ತುಂಬ ನಿಜವಾಗ್ಲೂ ಇದರಿಂದ ತುಂಬ ಉಪಕಾರ ಆಗುತ್ತೆ ಅಂತಕ್ಕಂಥದ್ದು ಅವಶ್ಯಕವಾಗಿ ಬೇಕಾಗಿತ್ತು. ತುಂಬ ಧನ್ಯವಾದಗಳು. ಅದರೊಟ್ಟಿಗೆ ಈಗ ಸಾರಾಂಶವನ್ನು ನಾವು ಹೇಳ್ತಾ ಇದ್ವಿ, ಅದರೊಟ್ಟಿಗೆ ಕೊಟ್ಟೂರು ಶಾಲೆ ವಿದ್ಯಾರ್ಥಿ ಒಂದು ಪ್ರಶ್ನೆಯನ್ನು ಅದೇ ಸಾರಾಂಶದ್ದೇ ಕೇಳಿದ್ದಾನೆ ಸರ್. ಊರ್ವೆಯೋಳು ಕೌಶಲ್ಯ ಪಡೆದ ಕುವರ ರಾಮಂ ಓರ್ವನೇ ವೀರನಾಥನ್ ಯಜ್ಞ ತುರಗಮಿದು ನಿರ್ವಹಿಸಲ್ ಆರ್ಪರ್ ಆರಾದೊಡಂ ತಡೆಯಲಿರ್ದಂ ಲೇಖನವನ್ನು ಓದಿ ಗರ್ವವಂ ಬಿಡಿಸದಿದ್ದಡೆ ತನ್ನ ಮಾತೆಯಂ ಸರ್ವಜನಮಂ ಬಂಜೆಯನ್ನದಿರ್ಪುದೆ ತನ್ನ ಗೂರ್ವ ತೋಳುಗಳಿವೇತಕೆಂದು ಸಲೆವಾಸ್ಯಂ ತೊಟ್ಟು ಲವನು ಉರಿದೆದ್ದನು. ಇದು ವೀರಲವ ಪದ್ಯದ್ದು. ಇದು ಹೆಚ್ಚಾಗಿ ಸಾರಾಂಶದಲ್ಲಿ ಕೇಳಿದ್ರಿಂದ ಆ ಮಗು ಸಾರಾಂಶವನ್ನು ಕೇಳ್ತಾ ಇದೆ ಸರ್. ಆ ಸಾರಾಂಶವನ್ನು ಸ್ವಲ್ಪ ವಿವರಣೆ ಮಾಡಿದರೆ ತುಂಬ ಉಪಕಾರ ಆಗುತ್ತೆ. ಖಂಡಿತ ಮೇಡಮ್. ಈ ವೀರಲವ ಪದ್ಯ ಇದು ಕೂಡ ರಾಮಾಯಣದ ಒಂದು ಭಾಗದ ಒಂದು ಕತೆ. ಇಲ್ಲಿ ಶ್ರೀರಾಮ ತನ್ನ ಅಶ್ವಮೇಧದ ಕುದುರೆ ಏನು ಒಂದು ವಾಲ್ಮೀಕಿ ಆಶ್ರಮಕ್ಕೆ ಬಂತು. ಆ ನಿಜಾಶ್ರಮದಲ್ಲಿ ಬಂದಾಗ ಅದರ ಕಾವಲಿಗೆ ನೇಮಿಸಿದ್ದವ್ರು ಯಾರನ್ರಿ? ಲವನ. ಯಾರು? ನಮ್ಮ ವಾಲ್ಮೀಕಿ ಮಹರ್ಷಿ ಅವರನ್ನ ನೇಮಕ ಮಾಡಿ ಹೋಗಿದ್ರು. ಸೊ ಈ ವಿಷಯ ಗೊತ್ತಿದೆ ತಮ್ಮೆಲ್ಲರಿಗೆ ಮಕ್ಕಳೇ. ಈಗ ಆ ಲವ ಏನ್ ಮಾಡ್ತಾ ಇದ್ದ, ತನ್ನ ಗೆಳೆಯರೊಂದಿಗೆ ಆಡ್ತಾ ಬರ್ತಾ ಇದ್ದ ತೋಟದ ಕಡೆಗೆ. ಬರಬೇಕಾದಂಥ ಸಂದರ್ಭದಲ್ಲಿ ಈ ಒಂದು ಕುದುರೆಯನ್ನ, ಅದು ಪೂಜಿಸಲ್ಪಟ್ಟ ಕುದುರೆಯನ್ನ ನೋಡಿದ ಅಂಬಲ ಬಂತು. ಇದು ಯಾವುದೋ ಕುದುರೆ ನಮ್ಮ ಹೊಲದಲ್ಲಿ ಅಥವಾ ನಮ್ಮ ತೋಟದಲ್ಲಿ ಬಂದು ನಮ್ಮ ಬೆಳೆಗಳನ್ನು ತುಳಿತಾ ಇದೆಯಲ್ಲ, ಇದರಿಂದ ನಾಳೆ ವರ್ಣಲೋಕದಿಂದ ಬಂದಂಥ ನನ್ನ ವಾಲ್ಮೀಕಿ ಮುನಿಗಳು ನನ್ನ ಬೈಯೋದಿಲ್ವೇ? ಹೌದು. ಇದನ್ನು ಏನಾದರೂ ಮಾಡಿ ಕಟ್ಟಿ ಹಾಕ್ಬೇಕು ಅಂತಂದು ಹೇಳಿ ಅದರ ಹತ್ರ ಹೋಗ್ತಾನೆ ಮೇಡಮ್. ಹೋದಾಗ ಅಲ್ಲಿಗೆ ಒಂದು ಕುದುರೆಯ ಹಣೆಯ ಪಟ್ಟ ಒಂದು ಲಿಖಿತ ಬರವಣಿಗೆ ರೂಪದಲ್ಲಿ ಇತ್ತು. ಅದನ್ನು ಮಕ್ಕಳೇ ಇದನ್ನು ಸಾರಾಂಶ ರೂಪದಲ್ಲಿ ನಾನು ಇದಕ್ಕೆ ಹೇಳೋಕ್ಕಿಂತ ಮುಂಚೆ ನೀವು ಮೊದಲು ಆಯ್ಕೆ ಬರೀರಿ. ಈ ಪದ್ಯ ಭಾಗವನ್ನು ಲಕ್ಷ್ಮೀಶ್ ಅವರು ಬರೆದ ಜೈಮಿನಿ ಭಾರತ ಕೃತಿಯಿಂದ ವೀರಲವ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಅನ್ನೋ ಮಾತನ್ನು, ಇದು ಒಂದು ಪಾಯಿಂಟ್ಗಳನ್ನ ಬರೆದ್ರೆ ಖಂಡಿತ ನಿಮ್ಮ ಒಂದು ಅಂಕ ಸಿಗುತ್ತೆ ಅಂತ ನನ್ನ ದೃಷ್ಟಿ. ಈಗ ಒಂದು ಸ್ವಲ್ಪ ಅದರ ಹಿನ್ನೆಲೆ ಬರೀಬೇಕು. ಏನು ಹೇಳಿದ್ನಲ್ಲ, ಈ ಒಂದು ಕುದುರೆ ಬಂದು ಅಲ್ಲಿ ತುಳಿತಾ ಇತ್ತು, ಇದನ್ನು ನೋಡಿದಂತಲ್ಲವ ಅದನ್ನು ಕಟ್ಟಿ ಹಾಕಬೇಕು ಅಂತ ಅದರ ಹತ್ರ ಹೋಗ್ತಾನೆ. ಹೋದಾಗ ಅದರ ಹಣೆಯ ಮೇಲೆ ಬರೆಯಲ್ಪಟ್ಟಂಥ ಲಿಖಿತವನ್ನು ಓದ್ತಾನೆ. ಅದು ಏನು ಬರೆಯಲ್ಪಟ್ಟಿತ್ತು ಅದರೊಳಗೆ ಹೇಳ್ತಾನೆ, ಉರ್ವಿಯೋಳ್ ಕೌಶಲ್ಯ ಪಡೆದ ಕುವರಂ ರಾಮನೋರ್ವನೇ ವೀರನ್ ಆತನ ಯಜ್ಞ ತುರಗಮಿದು ನಿರ್ವಹಿಸಲು ಆರಾದೊಡಂ ತಡೆಯಲಂದಿದ್ದ ಲೇಖನವನ್ನು ಓದಿ ಗರ್ವಂ ಬಿಡಿಸದಿರ್ದೊಡೆ ತನ್ನ ಮಾತೆಯಂ ಸರ್ವಜನಮಂ ಬಂಜೆಯನ್ನದಿರ್ಪುದೆ ತನ್ನ ಗುರುವ ತೋಳುಗಳ ವೇತಕ್ಕೆ ಸಲೆವಾಸಿಯಂ ತೊಟ್ಟು ಲವನುರಿದೆದ್ದನ್ ಅಂತ ಈ ಒಂದು ಪದ್ಯ ಭಾಳ ಅದ್ಭುತವಾಗಿ ಲಕ್ಷ್ಮೀಶ ಬರೆದಿರ್ತಕ್ಕಂಥದ್ದು. ಇದನ್ನು ನೋಡಿದಾಗ ಲವನು ಏನು ಹೇಳ್ತಾನೆ ಅಂದರೆ, ಅದರಲ್ಲಿ ಏನು ಬರೆಯಲ್ಪಟ್ಟಿತ್ತಂದರೆ, ಈ ಭೂಮಂಡಲ ಉರ್ವಿಯೋಳ್ ಭೂಮಂಡಲದಲ್ಲಿ ಕೌಶಲ್ಯ, ದಶರಥನ ಮೊದಲನೇ ಹೆಂಡತಿ ಕೌಶಲ್ಯ, ಗೊತ್ತಲ್ಲ ಮೇಡಮ್? ಈ ಭೂಮಂಡಲದಲ್ಲಿ ಕೌಶಲ್ಯ ಪಡೆದಂಥ ಕುಮಾರ ಶ್ರೀರಾಮನೊಬ್ಬನೇ ವೀರನು. ಆತನ ಯಜ್ಞದ ತುರಗವಿದು, ಅಂದರೆ ಕುದುರೆ. ಇದನ್ನು ಯಾರಾದರೂ ತಡೆಯಲು ಸಾಮರ್ಥ್ಯವುಳ್ಳವರಿದ್ದರೆ ಇದನ್ನು ಬಂದು ತಡೆಯಲಿ ಎಂದು ಬರೆಯಲ್ಪಟ್ಟಿತ್ತು ಲೇಖನದಲ್ಲಿ. ಅಂದರೆ ಇದು ರಾಮನ ಕುದುರೆ. ಇದನ್ನು ತಡೆಯೋದಕ್ಕೆ ಯಾರತ್ತಾದ್ರೂ ಸಾಮರ್ಥ್ಯ ಇದ್ರೆ ಕಟ್ಟಿ ಹಾಕಿ ಅಂತ ನೋಡಿದಾಗ ಬಾಲ ಸಹಜ ವೀರನಾಗಿದ್ದ ಲವನು ಸುಮ್ಮನೆ ಕೂಡಲಿಲ್ಲ.
ಇವನ ಅಹಂಕಾರವನ್ನು ಬಿಡಿಸದಿದ್ದರೆ ರಾಮ ನನ್ನ ತಾಯಿಯನ್ನು ಎಲ್ಲ ಜನರು ಬಂಜಿ ಅನ್ನೋದಿಲ್ಲವೇ. ಅಂದರೆ ಇಷ್ಟೆಲ್ಲ ಕಣ್ಣಾರೆ ಕಾಣ್ತಿದ್ರು, ಸೀತೆಗೆ ಮಕ್ಕಳೇ ಇಲ್ವಾ ಅನ್ನೋ ರೀತಿ ಒಳಗೆ, ಅಂದರೆ ಅಷ್ಟೊಂದು ಅವರನ್ನು ತಡೆಯುವಷ್ಟು ಶಕ್ತಿ ಯಾರಿಗಿಲ್ಲ ಏನೋ ಅನ್ನೋ ಆಗ್ತದೆ. ಹಾಗಾಗಿ ನನ್ನ ತಾಯಿಯ ಒಂದು ಘನತೆಯನ್ನು ಉಳಿಸ್ಕೊಳ್ಳಿಕ್ಕೆ ನಾನು ನನ್ನ ಆ ಒಂದು ಕುದುರೆಯನ್ನು ಕಟ್ಟಿ ಹಾಕಬೇಕು ಅಂತಂದೇಳಿ ನನಗಿರುವ ಈ ತೋಳುಗಳಾದರೂ ಏತಕ್ಕೆ ಕಟ್ಟದೇ ಇದ್ರೆ ಯಾಕೆ ನನಗೆ ಈ ತೋಳುಗಳು ಬೇಕು ಅಂತೇಳಿ ನೋಡ್ರಿ. ಅವನಲ್ಲಿ ವೀರತನ, ಅವನಲ್ಲಿ ಬಾಲಸಹಜ ಕ್ಷತ್ರಿಯ ಗುಣಗಳು ಬಾಲಕನಿದ್ದಾಗಲಿಂದಾಗಲೂ ಅವನಲ್ಲಿತ್ತು ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ. ರಾಮನ ಮಗ ಸಹಜವಾಗಿ ಕ್ಷತ್ರಿಯ ಗುಣ. ಆದರೆ ಇದು ಲವನೇ, ನಮ್ಮಪ್ಪನೇ ರಾಮ ಗೊತ್ತಿರಲಿಲ್ಲ. ನಮ್ಮಪ್ಪನೇ ರಾಮ, ಆತನ ಕುದುರೆ ಏನೋ ವಿಷಯ ಯಾರಿಗೆ ಗೊತ್ತಿರಲಿಲ್ಲ, ಲವನಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಲವ ಬಾಲ ಸಹಜವಾಗಿ ಆ ಕುದುರೆಯನ್ನು ಕಟ್ಟಬೇಕು ಅಂತ ನಾವು ನಿರ್ಧಾರಕ್ಕೆ ಬಂದಾಗ ಅವ ಅಹಂಕಾರವನ್ನು ಬಿಡಿಸಬೇಕು ಅಂತ ತೀರ್ಮಾನ ಮಾಡ್ತಾನೆ ಅನ್ನೋದನ್ನು ನನ್ನಲ್ಲಿ ಬರೀಬೇಕಾಗ್ತದೆ. ಇದನ್ನು ನೋಡಿ ಉರಿದೆದ್ದೇಳ್ತಾನೆ ಅಂತ ಬರೆದು ಈ ಪದ್ಯ ಭಾಗದ ಬರೆದಾದ್ಮೇಲೆ ಈ ಲವನ ಧೈರ್ಯ, ಸ್ಥೈರ್ಯ, ವೀರತನ, ತಾಯಿಯ ಮೇಲಿನ ಗೌರವ ಇವೆಲ್ಲ ಮೌಲ್ಯಗಳನ್ನು ಅಲ್ಲಿ ಬರಿಬೇಕು. ವ್ಯಕ್ತವಾಗಿದೆ. ಇಂಥ ಮೌಲ್ಯಗಳು ಈ ಪದ್ಯ ಭಾಗದಲ್ಲಿ ಅಡಕವಾಗಿವೆ ಅಂತ ಬರೆದ್ರೆ ಖಂಡಿತವಾಗ್ಲೂ 4 ಅಂಕ ಸಿಗ್ತದೆ. ಆದರೆ ಪದ್ಯ ಓದ್ಕೋಬೇಕಾದ್ರೆ ಕರೆಕ್ಟಾಗಿ ಓದ್ಕೋಬೇಕು. ಪದ್ಯಗಳನ್ನು ಪದ್ಯ ಭಾಗ ಆಯ್ಕೆ ಬರಿಬೇಕಾದ್ರೆ ತಪ್ಪು ಮಾಡ್ತಾರೆ ಮಕ್ಕಳು ಮೇಡಮ್. ಏನಂದ್ರೆ ಯಾರ್ದೋ ಲೇಖಕರು ತಂದು ಯಾರ್ದೋ ಪದ್ಯ ಬರೀತಾರೆ, ಇದು ಯಾರು ಪದ್ಯ ಬರ್ದಾರ ಅನ್ನೋದು ತಪ್ಪು ಮಾಡ್ತಾರೆ, ಅಲ್ಲಿ 1 ಅಂಕ ಕಳ್ಕೊಂತಾರೆ. ಪದ್ಯವನ್ನು ಓದ್ಕೋಬಹುದು, ಸರಿಯಾಗಿ ಓದ್ಕೊಂಡು ಯಾವ ಪದ್ಯ ಎಷ್ಟು ಜನ ಓದ್ಕೊಂತಾರೆ ಇವ್ರ ಕವಿಗಳು. 14ರಿಂದ 15 ಜನ ಕವಿಗಳಿದ್ದಾರೆ ನಮ್ಮ ಪಾಠದಲ್ಲಿ. ಅಷ್ಟು ಬಿಟ್ಟರೆ ಮತ್ತು ನಮ್ಮ ಗಾಂಧಾರಿ 101 ಮಕ್ಕಳನ್ನೇ ನೆನ್ಪಿಟ್ಕೊಂಡಿದ್ಲು. ಇನ್ನು 14-15 ಜನ ಮಕ್ಕಳ ಈ ಕವಿಗಳನ್ನು ನಾನು ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ಅಂತಂದರೆ ದಿನನಿತ್ಯ ಇದನ್ನು ಚರ್ಚೆ ಮಾಡಿದ್ರೆ ಖಂಡಿತ ಆಗುತ್ತೆ. ರೂಢಿ ನೋಡ್ತಾ ಇರಬೇಕು, ಇದು ಯಾರು ಬರೆದ್ರು, ಯಾವಾಗ ಬರೆದ್ರು, ಏನು ಬರೆದ್ರು, ಯಾವ ಕೃತಿಯಿಂದ ಇದ್ದೀವಿ, ಇದನ್ನು ನೋಡ್ತಿರ್ಬೇಕು. ಇದನ್ನು ನೋಡ್ತಿದ್ರೆ ಖಂಡಿತವಾಗ್ಲೂ ನಮಗೆ ಪ್ರಾಕ್ಟೀಸ್ ಆಗುತ್ತೆ ಅಂತ. ಇದನ್ನು ಬರೆದ್ರೆ ಖಂಡಿತವಾಗ್ಲೂ 4 ಅಂಕ ಸಿಗುತ್ತೆ ಅನ್ನೋ ಆಶಾಭಾವನೆ ನಮ್ಗೆ. ತುಂಬ ಒಳ್ಳೆಯದು ಸರ್, ತುಂಬ ಅದ್ಭುತವಾಗಿ ಸಾರಾಂಶವನ್ನು ತಿಳಿಸ್ಕೊಟ್ಟಿದ್ದೀರಾ. ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೂ ಸಾಕಷ್ಟು ಪ್ರಶ್ನೆಗಳನ್ನು ಮಕ್ಕಳು ಕೇಳಿದ್ದಾರೆ, ಆದರೆ ಸಮಯದ ಅಭಾವ. ಈ ಹಿನ್ನೆಲೆಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಅವುಗಳಿಗೆ ಉತ್ತರಿಸಲಾಗುವುದು. ನಮಸ್ಕಾರ. ಧನ್ಯವಾದಗಳು ಮೇಡಮ್. ಇದುವರೆಗೆ ಮಿಷನ್ SSLC 25 ರೇಡಿಯೋ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪಾಠ ಬೋಧನೆ ಮಾಡಿದಂತಹ ಸಂಪನ್ಮೂಲ ಶಿಕ್ಷಕರುಗಳಾದ ಶ್ರೀಮತಿ ಜಯಶ್ರೀ ಹಕ್ಕಂಡಿರವರಿಗೆ, ಕರೇಗೌಡ NB ರವರಿಗೆ ಹಾಗೂ ಹನುಮಂತಪ್ಪ ಚೆಳ್ಳೂರುರವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಗ್ರಾಮೀಣ ಭಾರತಿ 90.4 FM ರೇಡಿಯೋದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ, ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಇನ್ನೂ ಏನಾದರೂ ಕನ್ನಡ ವಿಷಯದಲ್ಲಿ ಗೊಂದಲಗಳಿದ್ದಲ್ಲಿ 9490155757ಗೆ ವಾಟ್ಸಪ್ ಮಾಡಿ ಉತ್ತರಗಳನ್ನು ಪಡೆಯಿರಿ ಅಂತ ಹೇಳ್ತಾ, ನಾಳೆ ಮಧ್ಯಾಹ್ನ 3:30ಕ್ಕೆ ಗಣಿತ ವಿಷಯ ನೇರ ಪ್ರಸಾರವಾಗಲಿದೆ. ಇಂದು ನೇರ ಪ್ರಸಾರವಾದ ಕಾರ್ಯಕ್ರಮವನ್ನು ತಾವುಗಳು ರೇಡಿಯೋ ಆ್ಯಪ್ನಲ್ಲಿರುವ ಪಾಡ್ಕ್ಯಾಸ್ಟ್ನಲ್ಲಿ ಕೇಳಬಹುದಾಗಿದೆ. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವಿಡಿಯೋ ಅಥವಾ ಆಡಿಯೋ ಮಾಡಿ 9490155757ಗೆ ವಾಟ್ಸಪ್ ಮಾಡಿರಿ ಅಂತ ಹೇಳ್ತಾ, ಇಲ್ಲಿಗೆ ಈ ಒಂದು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಮತ್ತೆ ನಾಳೆಯ ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಭೇಟಿಯಾಗುವೆ. ನಾನು ನಿಮ್ಮ RJ ಲಾವಣ್ಯ. ಸದಾ ಕೇಳ್ತಾ ಇರಿ 90.4 FM ಕಂಪನಾಂಕದಲ್ಲಿ ದೀಪಾ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ. 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ. ನಮಸ್ಕಾರ. ಪ್ರಿಯ SSLC ವಿದ್ಯಾರ್ಥಿಗಳೇ, ಸರ್ವೋದಯ ಸಮೂಹ ಶಿಕ್ಷಣ ಸಂಸ್ಥೆ ಹೊರ್ತಿ ಹಾಗೂ ಹುಬ್ಬಳ್ಳಿಯ ಆರ್ಗ್ಯಾನಿಕ್ ಅರಮನೆ ಹೆಮ್ಮೆಯಿಂದ ನಿಮಗಾಗಿ ಅರ್ಪಿಸುತ್ತಿದೆ ಮಿಷನ್ SSLC 25. ಕರ್ನಾಟಕ ಸರ್ಕಾರ, ಶಾಲಾ ಶಿಕ್ಷಣ ಇಲಾಖೆ, KKRDB ಮತ್ತು ವರದಶ್ರೀ ಫೌಂಡೇಶನ್ ಹುಬ್ಬಳ್ಳಿ ಇವರುಗಳ ಸಹಯೋಗದಲ್ಲಿ ಫೆಬ್ರವರಿ 24ರಿಂದ ಪ್ರತಿದಿನ ಮಧ್ಯಾಹ್ನ 3:30ಕ್ಕೆ, ಶನಿವಾರ ಭಾನುವಾರಗಳಂದು ಬೆಳಿಗ್ಗೆ 10:30ಕ್ಕೆ ರಾಜ್ಯಾದ್ಯಂತ ನೇರ ಪ್ರಸಾರದಲ್ಲಿ ನುರಿತ ಅನುಭವಿ ಸಂಪನ್ಮೂಲ ಶಿಕ್ಷಕರಿಂದ ವಿಶೇಷ ರೇಡಿಯೋ ಪಾಠಗಳು. ತಪ್ಪದೇ ಕೇಳಿ ಮಿಷನ್ SSLC 25 ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 90.4 FM ನಲ್ಲಿ.
ಗ್ರಾಮೀಣ ಭಾರತಿ ರೇಡಿಯೋ ಈಗ ಪ್ಲೇಸ್ಟೋರ್ ಮತ್ತು ಆಪ್ ಸ್ಟೋರ್ಗಳಲ್ಲೂ ಲಭ್ಯ. GRAMINBHARATI ಎಂದು ಟೈಪ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ.